ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಗುರುಪಾದಾಚಾರ್ಯಭ್ಯೋ ನಮಃ ಭಾರತೀನ್ಮ ಸರಸ್ವತೀನ್ಮ ವಾಯುವೇ ನಮಃ ಬ್ರಹ್ಮಣೇ ನಮಃ ಮಹಾಲಕ್ಷ್ಮೀ ನಮಃ ತತ್ತನ್ಮಂತ್ರದೇವತಾಯ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಹರಿ ಓಂ ಸಚ್ಛಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನಪಿ ಬೋಧಯಾಮಿ ತದನುಪ್ರಾಪ್ತ್ಯೋ ಮದಂಗ್ರಿಭವೇತ್ ಇತ್ಯಾಘೋಷಯತಿ ವಯಕ್ಕರಚಯೈಃ ತಂ ವಾಜಿವಕ್ತ್ರಂ ಭಜೆ ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತಿಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಕನಕಪೀತಚೈಲಃ ಕೇವಲಾನಂದಲೀಲಃ ಕಲುಷಹರಣಶೀಲಃ ಕಂಜಮಂದಾರಮಾಲಃ ಕವಿಜನಪರಿಪಾಲಃ ಕಾಲಮೇಘೋಗನೀಲಃ ಕರಿಗಿರಿಶಿಖರಾಗ್ರೇ ಭಾತಿ ಶ್ರೀಲಕ್ಷ್ಮೀಲೋಲಃ ಶ್ರೀವೆಂಕಟಲಸಚ್ಚೈಲ ವಾಸೀ ದಾಸಿಕೃತಾಮರಃ ಛಾಯೆಯ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ ಅಮಾನವನದಸ್ಥಾನ ಸರಸೀ ಕುಲಸಂಕುಲೆ ರಮಾ ಕೊಲ್ಲಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಗುರುಮಖಿಲಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸೂರ್ಣಭೀಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಭವತು ಯದನಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಸೋಮೇಶ್ವರಾಯ ಸಿತಭೂತಿವಿಕಸ್ವರಾಯ ಪ್ರೇಮಪ್ರಹೃತಗಿರಿಜಾಂ ಹೃದಯ ಭಾಸ್ವರಾಯ ತುಂಗೋಲ್ಲಸತ್ಪವನಪಾವಿತವಂಶಪಲ್ಲೆ ಮಾಂಗಲ್ಯಹೇತುಚರಿತಾಯ ನಮಃ ಶಿವಾಯ ಮಿಥ್ಯಾಸಿದ್ಧಾಂತದುದ್ಧ್ವಾಂತ ವಿದ್ವಂಸನವಿಚಕ್ಷಣಾಃ ಜಯತೀರ್ಥಾಖ್ಯತರಣೀಃ ಭಾಸತಾಂ ನೋರ್ದಂಬರೆ ಪುರುಷೋತ್ತಮಪಾದಾಬ್ಜಹೃದಯಶಾಸ್ತ್ರಕೋವಿದಾಃ ಪುರುಷೋತ್ತಮತೀರ್ಥಾಖ್ಯೋ ಗುರುರ್ಭೂಯಾದಭೀಷ್ಟದಾಃ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯತೀರ್ಥಗುರುರಾಜಾಖ್ಯೋ ವರ್ತತಾಂ ಮೋ ಮಾನಸೇ ತಮ್ಮೊಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧೇ ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರುವೇ ಜೈಂದ್ರಗುರುವೇ ನಮಃ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭವಬೋಧಕತ್ಪಾದಚಿಂತಾಮಣಿ ಉಪಾಸ್ಮಹೇ ವಂದಾರು ಕಲ್ಪತರುವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರುವೇ ನಮಃ ಕಾರುಣ್ಯಸಿಂಧವೇ ದೂರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರುವೇ ನಮೋತ್ಯುಂತದಯಾಳವೇ ಶ್ರೀಸತ್ಯಬೋಧೋ ನಿಜಕಾಮಧೇನುಃ ಮಾಯಾಮತಖಂಡನಚಂಡಪಾನುಃ ದುರಂತಪಾಪಪ್ರದೇ ಕೃಶಾನುಃ ಧ್ಯೇಯಾನ್ಮವಿಷ್ಟಂ ಗುರುರಾಜಸೂನುಃ ಯಸ್ಯ ಪ್ರಚಂಡತಪಸಾ ಶ್ರುತಿಗೇತವೃತ್ತತ್ತುಷ್ಟೋರಿಕಿಲಂ ಮದಮಾಪಮಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮನಿರಾಟ್ಮುದಮಾತನೋತು ಹಯಗ್ರೀವಪದಾಸಕ್ತಾನ್ ಹಂಸೇಂದ್ರೈರಪಿ ಮಾನಿತಾನ್ ದೇವೇಂದ್ರದೇಶಿಕಾನ್ ವಂದೇ ದ್ವೈತತತ್ವಾರ್ಥಸಿದ್ಧಯೇ ಶ್ರೀಕೃಷ್ಣಚರಣಾಂಭೋಜ ಮಾನಸಂ ಕವಿಪುಂಗವಂ ಶ್ರೀಮದ್ವಿದ್ಯಾಪ್ರಸನ್ನಾಬ್ಧಿಂ ಗುರುಂ ವಂದೇ ನಿರಂತರಂ ಆಪಾದಮೌಳಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿ ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಮಾರ್ಗಶೀರ್ಷ ಮಾಸದಲ್ಲಿ ವಿದ್ಯಾಪ್ರಸನ್ನ ತೀರ್ಥರ ಭವ್ಯವಾದ ಆರಾಧನಾ ಮಹೋತ್ಸವ ಮಾರ್ಗಶೀರ್ಷ ಶುದ್ಧ ಹುಣ್ಣಿಮೆಯೆಂದು ಜರುಗತಕ್ಕಂಥದ್ದು. ಅದರ ಅಂಗಭೂತವಾಗಿಯೂ ಹಾಗೂ ಅವರ ಸ್ಮರಣೆ, ಅವರ ಸಾಹಿತ್ಯ, ಅವರು ಸವ್ಯಸಾಚಿಗಳು, ಸಂಸ್ಕೃತ ಆಗಿರ್ಬೋದು
ಅದು ಪ್ರಾಕೃತಿಕ ಭಾಷೆ ಆಗಿರ್ಬೋದು. ಎರಡನ್ನ ಮಿಶ್ರ ಮಾಡಿರ್ತಕ್ಕಂಥ ಸಾಹಿತ್ಯ ಪ್ರಸನ್ನ ಸಾಹಿತ್ಯ, ಅರ್ಥಾತ್ ಪ್ರಸನ್ನ ತೀರ್ಥರ ದೇವರ ನಾಮಗಳು ಎಂಬತಕ್ಕಂಥದ್ದು. ಇದು ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಬಹಳ ಹಿಂದುಳಿದಿದೆ ಅಂತ ಹೇಳಬಹುದು. ಈ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಕ್ಕಂಥವರು ಅಥವಾ ಶಾಸ್ತ್ರಾರ್ಥದ ದೃಷ್ಟಿಯಲ್ಲಿ ನೋಡ್ತಕ್ಕಂಥವರು ಸ್ವಲ್ಪ ವಿರಳರಾಗಿದ್ದಾರೆ ಅಂತ ಅನಿಸುತ್ತೆ. ಕಾರಣ ಸ್ವಂತ ಕೃತಿಗಳ ಹಾವಳಿ ಅಂತ ಹೇಳ್ಬೋದು. ಏಕೆಂದರೆ ನಮಗೆ ತೋರಿದ ಅನೇಕ ಸಾಹಿತ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿರ್ತಕ್ಕಂಥ ಒಂದು ರೀತಿಯ ಪರಿಸ್ಥಿತಿ. ಇಂತಹದ್ರಲ್ಲಿ ಅದರ ಆಳ, ಅದರಲ್ಲಿ ಅಡಗಿರ್ತಕ್ಕಂತಹ ತತ್ವಗಳು ಮತ್ತು ಅದರಲ್ಲಿರ್ತಕ್ಕಂಥ ರಾಗ, ವಿನ್ಯಾಸ, ಹಾವ ಭಾವಾದಿಗಳು ಯಾವ ರೀತಿಯಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ, ಅತ್ಯತ್ಕೃಟವಾಗಿರ್ತಕ್ಕಂಥ ಸಾಹಿತ್ಯದ ಲಕ್ಷಣ ಏನು ಎಂಬತಕ್ಕಂಥದ್ದೆಲ್ಲ ಸ್ವಲ್ಪ ವಿದ್ವಾಂಸರಿಗೆ ಗೊತ್ತಾಗ್ತದೆ. ಆದ್ದರಿಂದ ಇಂತಹ ಪ್ರಸನ್ನ ತೀರ್ಥರ ದೇವರ ನಾಮಗಳು ಅಮೋಘವಾಗಿರ್ತಕ್ಕಂಥದ್ದು. ಮತ್ತು ಇದು ದೇಶದಾದ್ಯಂತ ವ್ಯಾಪಿಸಿರ್ತಕ್ಕಂಥ ಸಾಹಿತ್ಯ. ನನ್ನ ಬಾಲ್ಯಾವಸ್ಥೆಯಿಂದಲೂ ಕೂಡ ನಾನು ಚೆನ್ನಾಗಿ ಇದನ್ನು ಪರಿಶೀಲನೆ ಮಾಡ್ತಾ ಇದ್ದೇನೆ. ಮಹಾರಾಜಪುರಂ ಸಂತಾನದಿಂದ ಹಿಡಿದು MS ವರೆಗೂ ಕೂಡ ಅನೇಕ ಜನ ವಿದ್ವದ್ವರೇಣ್ಯರು ತಮ್ಮ ಹಾಡುಗಾರಿಕೆಯಲ್ಲಿ ಪ್ರಸನ್ನ ತೀರ್ಥರ ದೇವರ ನಾಮಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ, ತತ್ರಾಪಿ ತಮಿಳುನಾಡಲ್ಲೂ ಕೂಡ ವಿಶೇಷವಾಗಿ ಈ ಸಾಹಿತ್ಯವನ್ನು ಹಾಡ್ತಕ್ಕಂಥವರಿದ್ದಾರೆ. ಅನ್ನಬೇಕಾದರೆ ಈ ಸಾಹಿತ್ಯದ ಸ್ಥಾನಮಾನಗಳು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿದೆ ಅಂತ ಹೇಳಬಹುದು. ಅದಕ್ಕಾಗಿಯೇ ಒಂದು ಸಮಿತಿಯನ್ನು ಮಾಡಿಕೊಂಡು ಪ್ರಸನ್ನ ತೀರ್ಥರಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವರು ಮತ್ತು ಲೌಕಿಕವಾಗಿ ಅವರು ಒಂದು ಸಮಾಜೋದ್ಧಾರದ ಅಪೂರ್ವವಾದ ಒಂದು ಕೆಲಸ ಮಾಡ್ತಾಯಿದ್ರು. ಪ್ರಾಯ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಡಬಲ್ ಡಿಗ್ರಿ ಸನ್ಯಾಸಿಗಳು ಅಂದರೆ ಅವರೊಬ್ಬರೇ, ಯಾರೂ ಇಲ್ಲ ಕಾಲಕ್ಕೆ. BA ಆನರ್ಸು ಮತ್ತು LLB ಎಂಬತಕ್ಕಂಥದ್ದು, ಅದು ತಮಿಳುನಾಡಿನಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವರು. ಅವರು ಲೋಕಕ್ಕೆ ಉಪಕಾರವಾಗಲಿ ಅಂತ ಇಟ್ಟುಕೊಂಡು ಸೋಸಲೆ ಒಳಗಡೆ ಅನೇಕ ಜನ ಆಗಿನ ಕಾಲದಲ್ಲಿ ಪಾಪ ಕಷ್ಟಪಡ್ತಾ ಇರ್ತಕ್ಕಂತಹ ಬಡ ಮಂದಿಗಳಿಗೆ ಗಣಿತ, ಇಂಗ್ಲೀಷು ಇತ್ಯಾದಿಗಳನ್ನೆಲ್ಲ ಸಾಯಂಕಾಲದ ಹೊತ್ತು ಶಾಸ್ತ್ರಪಾಠವಾದ ಮೇಲೆ 1 ಗಂಟೆ ಲೌಕಿಕ ವಿದ್ಯೆಯನ್ನು ಕೂಡ ಅವರಿಗೆಲ್ಲ ಹೇಳಿಕೊಡ್ತಾ ಇದ್ದರು. ಅಂಥವರೆಲ್ಲರೂ ಮುಂದೆ IAS, IFS ಇತ್ಯಾದಿಗಳು ಸ್ಥಾನಮಾನಗಳನ್ನ ಹೊಂದಿರತಕ್ಕಂಥವರೆಲ್ಲ ಸೇರಿ ಒಂದು ಪ್ರಸನ್ನ ತೀರ್ಥರ ಸೇವಾ ಸಮಿತಿ ಎಂಬುದಾಗಿ ಮಾಡಿಕೊಂಡು ವರ್ಷದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಈ ಪ್ರಸನ್ನ ತೀರ್ಥರ ದೇವರ ನಾಮಗಳ ಒಂದು ಚರ್ಚಾ ಸ್ಪರ್ಧೆಯನ್ನು ಕೂಡ ಇಡ್ತಕ್ಕಂಥವರಾಗ್ತಾ ಇದ್ದಾರೆ. ಹೀಗೆ ಆ ಸಾಹಿತ್ಯವನ್ನು ಉಳಿಸಲಿಕ್ಕೆ ಅವರು ಕೂಡ ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಪೀಠಿಕಾ ಪ್ರಕಾರವಾಗಿ ಹೇಳುವುದಾದರೆ ಭಗವಂತನ ಆರಾಧನೆ 3 ರೀತಿಯಲ್ಲಿ ನಡೀತದೆ ಎಂಬತಕ್ಕಂಥದ್ದನ್ನು ವೇದಪುರುಷ ಹೇಳ್ತಾರೆ. ಅನುಷ್ಠಾಯಜತಿ, ಬೃಹತ್ಯಾ ಗಾಯತಿ, ಗಾಯತ್ರ್ಯಾಸ್ತೌತಿ. ಭಗವದ್ ಆರಾಧನೆ ಎಂಬತಕ್ಕಂಥದ್ದು 3 ವಿಧ. ಒಂದು ಅನುಷ್ಠಪ್ ಛಂದೋಬದ್ಧವಾದ ವಾಕ್ಯಗಳಿಂದ ಭಗವಂತನನ್ನು ಕುರಿತು ಯಾಗಯಜ್ಞಾದಿಗಳನ್ನು ಮಾಡ್ತಾರೆ. ಇದೊಂದು ಕ್ರಮ. ಅಲ್ಲಿ ಭಗವಂತನ ನಾನಾ ವಿಧ ರೂಪ ವಿನ್ಯಾಸಗಳು, ಅದರ ಸಿದ್ಧಿಯನ್ನು ಹೊಂದತಕ್ಕಂಥವರಾಗುತ್ತಾರೆ ಋಷಿ ಮುನಿಗಳು ಮುಂತಾದವರು. ಇನ್ನು ಬೃಹತ್ಯಾ ಗಾಯತಿ, ಬೃಹತಿ ಛಂದಸ್ಸಿನ ಛಂದೋಬದ್ಧವಾದ ವಾಕ್ಯಗಳಿಂದ ಭಗವಂತನನ್ನು ಕುರಿತು ಗಾನ ರೂಪವಾಗಿ ಮಾಡುತ್ತಾರೆ. ಏನು ಸಾಮಗಾನ ಎಂಬುದಾಗಿ ವೇದದಲ್ಲಿ ವಿಭಾಗ ಇದೆ, ಅದರ ಒಂದು ಮೂಲಾಧಾರದಿಂದ ಈ ಬೃಹತಿ ಛಂದೋಬದ್ಧವಾದ ಗಾನ ಎಂಬತಕ್ಕಂಥದ್ದು ಯಜ್ಞಗಳ ಕಾಲದಲ್ಲೂ ನಡೆಯುತ್ತೆ ಮತ್ತು ಎಲ್ಲ ಕಾಲಗಳಲ್ಲೂ ಅದರ ಉಪಾಸನೆ ಎಂಬತಕ್ಕಂಥದ್ದು ನಡೀತದೆ. ಅದಕ್ಕೆ ಸಂಬಂಧಪಟ್ಟದ್ದೇ ಈ ಹರಿದಾಸ ಸಾಹಿತ್ಯದ ಮೂಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗಾಯತ್ರ್ಯಾಸ್ತೌತಿ, ಮತ್ರಿ ಗುಪ್ತಭಾಷಣೆ ಅಂತ ಧಾತು. ಗಾಯತ್ರಿ ಛಂದೋಬದ್ಧವಾದಂಥ ಮಂತ್ರ, ಅನೇಕ ತಂತ್ರಗಳಿಂದ ಭಗವಂತನನ್ನು ಪೂಜಾ ಮತ್ತು ಮಂತ್ರ ರೂಪನಾಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡ್ತಕ್ಕಂಥವರಾಗುತ್ತಾರೆ. ಈ 3 ರೀತಿಯಿಂದಲೂ ಕೂಡ ಪ್ರತಿನಿತ್ಯದಲ್ಲಿ ಭಗವದ್ ಆರಾಧನೆ ಎಂಬತಕ್ಕಂಥದ್ದು ನಡ್ಕೊಂಬಂದಿದೆ. ಈ ಪರಂಪರೆಯೇ ಒಂದು ಮುಖ್ಯವಾಗಿ ಜಗತ್ತಿಗೆ ತೋರಿಸಲ್ಪಟ್ಟವರೇ ರಾಜತ್ರಯರು. ಅಂದರೆ ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ವಾದಿರಾಜ ಗುರು ಸಾರ್ವಭೌಮರು. ಈ 3 ಜನಗಳು ಸಂಸ್ಕೃತ ವಾಂಗ್ಮಯದಲ್ಲಿ, ಗುರುಪೀಠದಲ್ಲಿ ಎಷ್ಟು ಬೃಹದಾಕಾರವಾಗಿರತಕ್ಕಂಥ ಆಸೇತು ಹಿಮಾಚಲ ಪರ್ಯಂತ ಸಂಚಾರ ಮಾಡಿ ಮಧ್ವಮತವನ್ನು ಸ್ಥಾಪನೆ ಮಾಡಿದರು. ಅಂಥ ಮಹನೀಯರು ಹರಿದಾಸ ಸಾಹಿತ್ಯದ ಪರಂಪರೆಯನ್ನು ಕೂಡ ಅಷ್ಟೇ ಉಚ್ಚ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವರು.
ಶ್ರೀಮದ್ ಆನಂದ ತೀರ್ಥರಿಂದಲೇ ಪ್ರಾರಂಭಗೊಂಡ ತದನಂತರ ನರಹರಿ ತೀರ್ಥರಿಂದ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಹೀಗೆ ಈ ಬೃಹತ್ಯಾ ಗಾಯತಿ ಎಂಬತಕ್ಕಂಥ ಮೂಲ ರೂಪವಾಗಿರ್ತಕ್ಕಂಥ ಭಗವಂತನ ಪ್ರಾಕೃತ ಭಾಷೆಯ ಗುಣಗಾನ ರೂಪವಾಗಿರ್ತಕ್ಕಂಥ ಈ ಒಂದು ಪರಂಪರೆ ಹರಿದು ಬಂದಿದೆ ಎನ್ನುವುದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದರಂತೆ ವ್ಯಾಸರಾಜ ಗುರು ಸಾರ್ವಭೌಮರು ಪುರಂದರದಾಸರಿಗೆ ದಾಸ ದೀಕ್ಷೆ ಎಂಬತಕ್ಕಂಥದ್ದನ್ನು ಕೊಟ್ಟು 4,75,000 ವರನಾಮಾವಳಿಗಳ ಪೇಳಿಸಿದೆ ಗುರು ವ್ಯಾಸರಾಯರ ದಯದಿಂದ ಎಂಬುದಾಗಿ ಅವರೇ ಹೇಳಿಕೊಂಡಿದ್ದಾರೆ. ಅಂತಹ ಒಂದು ಮಹೋನ್ನತವಾದ ಕಾರ್ಯ ವ್ಯಾಸರಾಜ ಗುರು ಸಾರ್ವಭೌಮರ ಪರಂಪರೆಯಲ್ಲಿ ನಡೀತಕ್ಕಂಥದ್ದಾಗಿದೆ. ಅದರ ಕುರುಹೋ ಎಂಬಂತೆ ಈ ಪರಂಪರೆಯಲ್ಲಿ ಅನೇಕ ಮಂದಿ ಶಾಸ್ತ್ರಾರ್ಥ ಬ್ರಹ್ಮಿತವಾಗಿರತಕ್ಕಂಥ ಈ ಹರಿದಾಸ ಸಾಹಿತ್ಯದ ಪರಂಪರೆಯ ಚುಕ್ಕಾಣಿಯನ್ನು ಹಿಡಿಕೊಂಡು ಬರತಕ್ಕಂಥವರಾಗಿದ್ದಾರೆ. ಅಂಥವರು ವಿದ್ಯಾಕಾಂತ ತೀರ್ಥರಾಗಿರ್ಬೋದು, ವಿದ್ಯಾಪೂರ್ಣ ತೀರ್ಥರಾಗಿರ್ಬೋದು, ಅದು ಹಾಗೆ ಹರಿದು ಬಂದು ವಿದ್ಯಾರತ್ನಾಕರ ತೀರ್ಥರವರೆಗೂ ಕೂಡ ಹರಿದು ಬಂದಿತ್ತು. ವಿದ್ಯಾರತ್ನಾಕರ ತೀರ್ಥರು ಅವರ ಮಕ್ಕಳೇ ಪೂರ್ವಾಶ್ರಮದಲ್ಲಿ ನಮ್ಮ ವಿದ್ಯಾಪ್ರಸನ್ನ ತೀರ್ಥರು. ಇವರಿಬ್ಬರ ಸಾಹಿತ್ಯ ಎಂಬತಕ್ಕಂಥದ್ದು ವ್ಯಾಸರಾಜ ಗುರು ಸಾರ್ವಭೌಮದ ಪರಂಪರೆಯಲ್ಲಿ ಮತ್ತೆ ವ್ಯಾಸರಾಜರನ್ನು ಪ್ರತಿಬಿಂಬಿಸುವಂತಹ ಸಾಹಿತ್ಯದ ರಚನೆಕಾರರು ಅಂತ ಹೇಳಬಹುದು. ಅಷ್ಟು ಅದ್ಭುತವಾದಂತಹ ಈ ಸಾಹಿತ್ಯವನ್ನು ವಿದ್ಯಾರತ್ನಾಕರ ತೀರ್ಥರು, ವಿದ್ಯಾಪ್ರಸನ್ನ ತೀರ್ಥರು ಮಾಡಿದ್ದಾರೆ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳ ಮಿಶ್ರಣ, ಕೇವಲ ಪ್ರಾಕೃತ ಭಾಷೆಯಲ್ಲಿ, ಕೇವಲ ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ ಅನೇಕ ಭಗವಂತನ ಪದಪದ್ಯಗಳನ್ನು ರಚನೆ ಮಾಡ್ತಕ್ಕಂಥವರಾಗಿದ್ದಾರೆ. ಮಹಾನ್ ಶಾಸ್ತ್ರಕಾರರಾದ್ದರಿಂದ ಸಾಧಾರಣ ನಾಮಗಿರಿಯ ಕುಲದೈವವುಳ್ಳಂತಹ ಕೊಯಮತ್ತೂರಿನ ತೆಕ್ಕಲೂರು ಎಂಬತಕ್ಕಂಥ ಅಗ್ರಹಾರದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪರಂಪರೆಯ ಶಾಸ್ತ್ರೀಯವಾದಂಥ ಮನೆತನ. ಅಂಥ ಮನೆತನದಲ್ಲಿ ಅಹೋಬಲಾಚಾರ್ಯರು ಎಂಬತಕ್ಕಂಥ ಅವರೇ ಪೂರ್ವಾಶ್ರಮದ ವಿದ್ಯಾರತ್ನಾಕರ ತೀರ್ಥರ ನಾಮಾಂಕಿತ ಎಂಬತಕ್ಕಂಥದ್ದು. ಚತುಶಾಸ್ತ್ರ ಪಂಡಿತರು. ಅಂಥವರಿಗೆ ಬಹಳ ದಿನಗಳ ಕಾಲ ಮಕ್ಕಳಿರಲಿಲ್ಲ. ಕುಲದೇವರಾಗಿರ್ತಕ್ಕಂಥ ನಾಮಗಿರಿ ನರಸಿಂಹನನ್ನು ಬಹುವಿಧದಿಂದ ಸೇವೆ ಎಂಬತಕ್ಕಂಥ ಅದನ್ನು ಮಾಡಿದರು. ಅವರ ಜೀವಿತದಲ್ಲಿ 4 ಮಂದಿ ಸನ್ಯಾಸಿಗಳು ಕಳೆದು ಹೋದರು. ವಿದ್ಯಾ ಸಿಂಧು ತೀರ್ಥರು, ವಿದ್ಯಾ ಶ್ರೀಧರ ತೀರ್ಥರು, ವಿದ್ಯಾ ಶ್ರೀನಿವಾಸ ತೀರ್ಥರು, ಹೀಗೆ 4-5 ತಲೆಮಾರಿನ ಈ ಪರಂಪರೆಯ ಆಸ್ಥಾನ ವಿದ್ವಾಂಸರಾಗಿ ಆಗಿನ ಕಾಲದಲ್ಲಿ ಅತ್ಯುದ್ದವಾಗಿರತಕ್ಕಂತಹ ಚತುಶಾಸ್ತ್ರ ಪಾಂಡಿತ್ಯದಿಂದ ದ್ವೈತ ಮತವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮಹನೀಯರು ಅಹೋಬಲಾಚಾರ್ಯರು. ಇಂಥವರು ಆಶ್ರಮವನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಬರತಕ್ಕಂತಹ ಸಮಯದಲ್ಲಿ ಆ ನಾಮಗಿರೀಶನನ್ನು ಕುರಿತು ಬಹುವಿಧವಾಗಿ ಸೇವೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ವಯಸ್ಸು ಬೇರೆ 70 ಮೀರಿದೆ ಅಂತಾರೆ. ಅಂದರೆ ಅಷ್ಟು ವೃದ್ಧಾಪ್ಯದಲ್ಲಿ ಮಗು. ಆದ್ದರಿಂದ ನಾಮಗಿರಿ ನರಸಿಂಹನ ಅನುಗ್ರಹದಿಂದ, ಕುಲದೇವರ ಅನುಗ್ರಹದಿಂದ ಒಂದು ಗಂಡು ಮಗು ಆಯ್ತಕ್ಕಂಥದ್ದಾಯಿತು. ಅದಕ್ಕೆ ಲಕ್ಷ್ಮೀ ನರಸಿಂಹಾಚಾರ್ಯರು ಎಂಬುದಾಗಿ ಹೆಸರನ್ನೇ ಇಡ್ತಕ್ಕಂಥವರಾಗಿದ್ದಾರೆ. ಭಗವದನುಗ್ರಹಕ್ಕೆ ಪಾತ್ರರಾಗಿ ಯಾರು ಅವತಾರವನ್ನು ಮಾಡ್ತಾರೋ, ಹುಟ್ಟುತ್ತಾರೋ ಅಂಥವರುಗಳು ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಸ್ಥಾನಮಾನವನ್ನು ಹೊಂದುತ್ತಾರೆ. ಭಗವದ್ದತ್ತವಾಗಿರ್ತಕ್ಕಂಥ ಸಂತಾನ ಎಂಬತಕ್ಕಂಥದ್ದು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಯಾಕೆಂದರೆ ಸೇವ ಸೂತ್ರಾದಿಗಳಿಂದ ಅತ್ಯಂತ ಪಶ್ಚಾತ್ತಾಪ ತಪ್ತದೆಯಿಂದ ಪ್ರಾರ್ಥನೆಯನ್ನು ಮಾಡಿ ಭಗವತ್ ಸೇವಾರೂಢರಾಗಿರ್ತಕ್ಕಂಥ ಅನುಗ್ರಹೋನ್ಮುಖವಾದಂಥ ಸಂತಾನಗಳು, ಅದು ಉತ್ತಮರಾಗಿರ್ತಕ್ಕಂಥ ಜೀವರುಗಳೇ ಅಲ್ಲಿ ಬರ್ತಾರೆ ಎಂಬುದಾಗಿಯೂ ಕೂಡ ಶಾಸ್ತ್ರ ಅದನ್ನು ಪರಿಮಿತಿ ಮಾಡ್ತಕ್ಕಂಥದ್ದಾಗಿದೆ. ಅಂತಹ ಪ್ರಸನ್ನ ತೀರ್ಥರು ನಾಮಗಿರೀಶನ ಅನುಗ್ರಹದಿಂದ ಅವತಾರವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಮುಂದೆ ಲೌಕಿಕ ವೈದಿಕ ಎರಡರಲ್ಲೂ ಕೂಡ ಅಪರಿಮಿತವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಸಂಪಾದನೆ ಮಾಡಿಕೊಂಡು ಅವರು ವ್ಯಾಸರಾಜ ಪೀಠದಲ್ಲಿ ವಿದ್ಯಾವಾರಧಿ ತೀರ್ಥರ ಕರಕಮಲ ಸಂಜಾತರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬತಕ್ಕಂಥ ಕಥಾವಿಶೇಷಗಳೆಲ್ಲವೂ ಕೂಡ ಪ್ರಸನ್ನ ತೀರ್ಥರ ಜೀವನ ಚರಿತ್ರೆಯನ್ನು ನೋಡ್ತಕ್ಕಂಥ ಕಾಲದಲ್ಲಿ ಗೊತ್ತಾಗ್ತದೆ. ಅದು ಈ ವಿದ್ಯಾ ಸರಸ್ವತಿಯ ದೇಗುಲದಲ್ಲಿ ಈ ಸಾಹಿತ್ಯವನ್ನು ಇವತ್ತು ನಾವು ಇಲ್ಲಿ ಕೇಳ್ತಾ ಇದ್ದೇವೆ ಎಂದರೆ ಇದಕ್ಕೆ ಒಂದು ಸಂಬಂಧ ಇದೆ ಅಂತ ನನಗೆ ಅನಿಸುತ್ತೆ. ಸಾಧಾರಣ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಮಹಾಪೋಷಕರಾಗಿ 20 ವರ್ಷಗಳಷ್ಟು ದೀರ್ಘಕಾಲ ವಿದ್ಯಾ ಪ್ರಸನ್ನ ತೀರ್ಥರಾಗಿದ್ದರು. ಮುಂದೆ ವಿದ್ಯಾ ಪಯೋನಿಧಿ ತೀರ್ಥರು ಕೂಡ 10 ವರ್ಷಗಳ ಕಾಲ ಮಹಾಪೋಷಕರಾಗಿದ್ದರು. ಅಂದರೆ ಇಂತಹ ವಿದ್ಯಾ ಸಂಸ್ಥೆ ಅಖಿಲ ಭಾರತ ಮಾಧ್ವ ಮಂಡಲದ ಒಂದು ಮಹಾಪೋಷಕರಾಗಿರುವುದರಿಂದ
ಇಂತಹ ಒಂದು ಸನ್ನಿಧಾನದಲ್ಲಿ ವಿದ್ಯಾ ಪ್ರಸನ್ನ ತೀರ್ಥರ ಸ್ಮರಣ ಪುರಸ್ಸರವಾಗಿ ಅವರ ಸಾಹಿತ್ಯವನ್ನು ಈ ಸರಸ್ವತಿಯ ದೇಗುಲದಲ್ಲಿ ನಾವಿವತ್ತು ಶ್ರವಣ ಮಾಡತಕ್ಕಂಥ ಭಾಗ್ಯ ಎಂಬತಕ್ಕಂಥದ್ದು ನಮಗೆ ಅವರ ಆರಾಧನಾಂಗಭೂತವಾಗಿ ಅವರ ಅನುಗ್ರಹದಿಂದಲೇ ಒದಗಿ ಬಂದಿದೆ ಎಂಬುದಾಗಿ ನಾನು ತಿಳಿತಕ್ಕಂಥವನಾಗ್ತೇನೆ. ಅನೇಕ ಮಂದಿಗಳನ್ನು ನೋಡ್ತಾ ಇದ್ದೇನೆ. ಈ ಸಾಹಿತ್ಯ ಎಂಥದ್ದು ಅಂದರೆ ಸುಮಾರು 1968ರಲ್ಲಿ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಸಮ್ಮೇಳನ ಮೈಸೂರಿನಲ್ಲಿ ನಡೀತು. ನನಗೆ 18 ವರ್ಷ. ಆಗ ನಾನು ಪ್ರಾರ್ಥನೆಗೆ ನನ್ನ ಹೆಸರು ಸೇರ್ಪಟ್ಟಿತ್ತು. ಉಡುಪಿ ಕೃಷ್ಣ ಮಂದಿರದಲ್ಲಿ ಈ ಸಮ್ಮೇಳನ ಎಂಬತಕ್ಕಂಥದ್ದು ಜರುಗಿತು. ಆಗ ವಿದ್ಯಾಮಾನ್ಯ ತೀರ್ಥರು ಅಧ್ಯಕ್ಷರು. ಆಗ ಪ್ರಾರ್ಥನೆ ಮಾಡುವಾಗ ಪ್ರಸನ್ನ ತೀರ್ಥರ ಒಂದು ದೇವರ ನಾಮವನ್ನು ನಾನು ಪ್ರಾರ್ಥನೆಗಾಗಿ ಹೇಳಿದೆ. ಸಣ್ಣ ವಯಸ್ಸಿನಿಂದಲೂ ಕೂಡ ಈ ಸಾಹಿತ್ಯದ ಮೇಲೆ ನನಗೆ ಅಪಾರವಾದ ಪ್ರೇಮ. ಯಾಕೆ ಅಂತ ಗೊತ್ತಿಲ್ಲ, ಅದು ಬರ್ತಿಂದ ಬಂದಿರತಕ್ಕಂಥದ್ದು. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರಂತಹ ಸಾಹಿತ್ಯವನ್ನು ನನ್ನ ಮಟ್ಟಿಗೆ ಆಳವಾಗಿ ನೋಡಿದ್ದೇನೆ. ಅದರಷ್ಟೇ ಆಳವಾಗಿ ಪ್ರಸನ್ನ ತೀರ್ಥರ ಸಾಹಿತ್ಯವನ್ನು ಕೂಡ ನಾನು ನೋಡಿದ್ದೇನೆ. ಮುಂದೆ ನಾವು ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಅದು ಎಷ್ಟು ಆಳ ಇದೆ ಎಂಬತಕ್ಕಂಥದ್ದು ಯಥಾಮತಿ ಪರಿಚಯ ಮಾಡಿಕೊಡ್ತೇನೆ. ಆಗ ಒಂದು ದೇವರ ನಾಮ, ಬೇಸಾಯ ಮಾಡಬೇಕು, ಹೃದಯವೆಂಬ ಕ್ಷೇತ್ರದಲ್ಲಿ ಬೇಸಾಯ ಮಾಡಬೇಕು, ಮಧ್ವಾಚಾರ್ಯರ ಗ್ರಂಥಗಳೆಂಬ ಸರೋವರ ತುಂಬಿಹುದು, ಬದ್ಧ ಜಲವು ವರ ಗುರುಗಳೆಂಬ ತೂಬಿನಲ್ಲಿ ತರಲಿಬೇಕು. ಇದು ಅವರ ಒಂದು ಸಾಹಿತ್ಯ. ಈ ದೇವರ ನಾಮವನ್ನು ಹೇಳಿದಾಗ ಆಲಿಸ್ತಾ ಕೂತಿದ್ರು ಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಗಳು. ಇದು ಮುಗಿದ ಮೇಲೆ ಇದು ಯಾರು ಮಾಡಿದ್ದು ಅಂತ ಕೇಳಿದ್ರು. ಯಾಕೆ ಅವರಿಗೆ ಅನುಮಾನ ಅಂದರೆ, ಪುರಂದರದಾಸರಂಥ ಶ್ರೇಷ್ಠ ಕೃತಿಕಾರರಿಂದ ರಚಿಸಲ್ಪಟ್ಟಿರಬೇಕು ಇದು ಎಂಬತಕ್ಕಂತಹ ಒಂದು ಮನಸ್ಸು ಅವರಿಗಿತ್ತು ಅದರಲ್ಲಿ. ಅಂದರೆ ಅಷ್ಟು ಆ ಸಾಹಿತ್ಯದ ವರ್ಣನೆ ಅದರಲ್ಲಿದೆ. ಆ ದೇವರ ನಾಮವನ್ನು ತೆಗೆದುಕೋತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ವಿನ್ಯಾಸವನ್ನು ಆ ದೇವರ ನಾಮದಲ್ಲಿ ಜೋಡಿಸಿದ್ದಾರೆ ಪ್ರಸನ್ನ ತೀರ್ಥರು ಎಂಬತಕ್ಕಂಥ. ಇಲ್ಲ ಸ್ವಾಮಿ, ವಿದ್ಯಾ ಪ್ರಸನ್ನ ತೀರ್ಥರು ಮಾಡಿದ್ದು ಅಂದೆ. ಅದಕ್ಕೆ ಅವರೊಂದು ಮಾತು ಹೇಳಿದರು, ಪುರಂದರದಾಸರ ಸಾಹಿತ್ಯಕ್ಕೆ ಸದೃಶವಾಗಿದೆ. ಇನ್ನೂ ನನ್ನ ಕಣ್ಣಿನಲ್ಲಿ ಆ ರೂಪ ಕಟ್ಟಿದಂತೆ ಇದೆ. ಪುರಂದರದಾಸರ ಸಾಹಿತ್ಯಕ್ಕೆ ಸದೃಶದಂತೆ ಈ ಸಾಹಿತ್ಯ ಇದೆ ಎಂಬುದಾಗಿ ಅವರ ಕಂಠದಿಂದ, ಅವರು ಮುಕ್ತ ಕಂಠದಿಂದ ಅದನ್ನು ಶ್ಲಾಘನೆ ಮಾಡಿದರು. ಇದು 1968ರಲ್ಲಿ ನಡೆದ ಒಂದು ಘಟನೆ. ಅಲ್ಲಿಂದ ಮುಂದಕ್ಕೆ ನಾನು ಈ ಸಾಹಿತ್ಯವನ್ನು ನನ್ನ ಉಪನ್ಯಾಸಗಳಲ್ಲಿ, ಅದು ಭಾರತ ಆಗಿರಬಹುದು, ರಾಮಾಯಣ ಆಗಿರಬಹುದು, ಶ್ರೀನಿವಾಸ ಕಲ್ಯಾಣ ಆಗಿರಬಹುದು, ಅಥವಾ ರುಕ್ಮೀಶ ವಿಜಯವಾಗಿರಬಹುದು, ಮಧ್ವವಿಜಯವಾಗಿರಬಹುದು, ಯಾವ್ಯಾವ ಗ್ರಂಥಗಳನ್ನು ನಾನು ಪ್ರವಚನ ಮಾಡ್ತೇನೋ ಮಧ್ಯದಲ್ಲೆಲ್ಲ ಈ ಪ್ರಸನ್ನ ತೀರ್ಥರ ದೇವರ ನಾಮವನ್ನು ಸಾಂಗತ್ಯವಾಗಿ ಹೇಳ್ತಕ್ಕಂಥ ಅಭ್ಯಾಸವನ್ನು ನಾನು ಮಾಡಿಕೊಂಡೆ. ಅದು ಬಹಳಷ್ಟು ಶ್ರಾವಕರಿಗೆ, ಭಕ್ತರುಗಳಿಗೆ ಅವರ ಮನಸ್ಸಿನ ಮೇಲೆ ಬಹುತೇಕವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದನ್ನು ಕೂಡ ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ಸುಖಪಟ್ಟಿದ್ದಾರೆ, ಅನುಭವಿಸಿದ್ದಾರೆ, ಮತ್ತು ಆ ಹಾಡುಗಳನ್ನು ತಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥವರಾಗಿದ್ದಾರೆ. ಸುಮಾರು ಅನಂತಪುರ, ಬಳ್ಳಾರಿ ಇಂಥ ಕಡೆಗಳಲ್ಲಿ ನಮ್ಮ ಮಠದವರೇ ಕಡಿಮೆ. ಅದರಲ್ಲಿ ವರ್ಷದಲ್ಲಿ ನಾನು 2 ಸಾರಿ ಈ ಸಾಹಿತ್ಯವನ್ನು ಪ್ರವಚನ ಮಾಡ್ತೇನೆ, 15 ದಿನಗಳ ಕಾಲ. ಸುಮಾರು ಪ್ರಸನ್ನ ತೀರ್ಥರ ಒಟ್ಟು ಸಾಹಿತ್ಯವನ್ನು 3-4 ಸಾರಿ ಆವೃತ್ತಿಯಾಗುವಂತಹ ಪ್ರವಚನಗಳನ್ನು ನಾನು ನನ್ನ ಜೀವಿತದಲ್ಲಿ ಮಾಡ್ತಕ್ಕಂಥವನಾಗಿದ್ದೇನೆ. ಅನ್ನಬೇಕಾದರೆ ಹೊರ ಊರುಗಳಲ್ಲಿ, ಅಂದರೆ ಈ ಸಾಹಿತ್ಯದ ಅಭಿಮಾನಿಗಳು ಹೇಗಿದ್ದಾರೆ ಅಂದರೆ, ಅವರಿಗೆ ಮಠ ಗಿಟ ಅನ್ನೋದೇ ಇಲ್ಲ. ಆ ಸಾಹಿತ್ಯದಲ್ಲಿರ್ತಕ್ಕಂತಹ ಆಳ, ಅದರಲ್ಲಿರ್ತಕ್ಕಂಥ ಸತ್ಯ ನಿತ್ಯವಾದ ಶ್ರೀಮದಾಚಾರ್ಯರ ತತ್ವಾರ್ಥಗಳ ಬೃಂಹಿತವಾಗಿರ್ತಕ್ಕಂಥ ರೂಪ ವಿನ್ಯಾಸ ಸರಳತೆ, ಸರಸ ಸುಂದರವಾಗಿರ್ತಕ್ಕಂಥ ವಿಷಯಗಳನ್ನು, ಅದು ಅವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಎಂಬತಕ್ಕಂಥದ್ದು ಬೀರಿದೆ. ಇವರ ಸಾಹಿತ್ಯವನ್ನು ಮುಖ್ಯವಾಗಿ 4 ಭಾಗಗಳು ಮಾಡಬಹುದು. ಸುಮಾರು 400ಕ್ಕೂ ಮಿಗಿಲಾಗಿ ಇವರು ಪದಪದ್ಯಗಳನ್ನು ರಚನೆ ಮಾಡ್ತಕ್ಕಂಥವರಾಗಿದ್ದಾರೆ. ದೀರ್ಘಾವಧಿಯಂಥ ಮಧ್ವವಿಜಯದಂಥ ಒಂದು ದೀರ್ಘಾವಧಿಯ ದೇವರ ನಾಮಗಳ ಸಾಹಿತ್ಯವನ್ನು ಕೂಡ ರಚನೆ ಮಾಡಿದ್ದಾರೆ. ಗೀತಾರ್ಥ ಪ್ರತಿಪಾದಕವಾಗಿರತಕ್ಕಂಥದ್ರ ಮೇಲೂ ದೀರ್ಘವಾದಂತಹ ಶ್ಲೋಕಗಳ, ಪದ್ಯಾತ್ಮಕವಾದಂಥ ಸಣ್ಣ ಕೃತಿಗಳ ರೂಪದಂತೆಯೂ ಕೂಡ ರಚನೆ ಮಾಡ್ತಕ್ಕಂಥವರಾಗಿದ್ದಾರೆ. ಇವರ ಸಾಹಿತ್ಯವನ್ನು ಪ್ರಧಾನವಾಗಿ ಈಗ ಹೇಳಿದಂತೆ ಮುಖ್ಯವಾಗಿ 4 ಭಾಗ ಮಾಡ್ತೇನೆ ನಾನು. ಒಂದು, ರಾಮಕೃಷ್ಣ ವೇದವ್ಯಾಸಾದಿ ರೂಪಗಳನ್ನು
ಶಾಸ್ತ್ರೀಯವಾಗಿ ವರ್ಣನೆ ಮಾಡತಕ್ಕಂಥ ಭಗವಂತನ ರೂಪ ವಿನ್ಯಾಸಗಳು ಕೇವಲ ಅದು ಕೃಷ್ಣ ಪರಮಾತ್ಮಂದಾಗಿರ್ಬೋದು, ರಾಮದೇವ್ರ ಮೇಲಾಗಿರ್ಬೋದು, ವೇದವ್ಯಾಸ ದೇವ್ರ ಮೇಲಾಗಿರ್ಬೋದು, ಹೀಗೆ ಭಗವಂತನ ವಿವಿಧ ವಿನ್ಯಾಸಗಳ ರೂಪಗಳು, ದಶಾವತಾರಾದಿಗಳು, ಇಂಥ ಮಹಿಮೆಯನ್ನು ಕೊಂಡಾಡ್ತಕ್ಕಂಥದ್ದು ಇದು ಒಂದು ಭಾಗ. ಎರಡನೇ ಭಾಗ ಎಂಬತಕ್ಕಂಥದ್ದು ತಾರತಮ್ಯೋಪೇತವಾಗಿರ್ತಕ್ಕಂಥ ತಮ್ಮ ಆಶ್ರಮ ಗುರುಗಳಿಂದ ಹಿಡಿದು ಭಗವಂತನವರಿಗೂ ಕೂಡ ತಾರತಮ್ಯವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಅವರ ಒಂದು ದೇವರ ನಾಮದ ಕ್ರಮಗಳನ್ನು ಕೂಡ, ಅಂದರೆ ಗುರುಗಳು ಅದು ಕ್ಷೇತ್ರ ಆಗಬಹುದು, ವನ ಆಗಬಹುದು, ಮುಂತಾದ ಬಗ್ಗೆಯೂ ವರ್ಣನೆ ಮಾಡ್ತಾರೆ. ಇನ್ನು ಮೂರನೆಯದು ಅಂದರೆ ಸ್ವಂತ ಲೋಕಾನುಭವಗಳಿಂದ ಸರ್ವರಿಗೂ ಅನುಭವಕ್ಕೆ ಬರತಕ್ಕಂತಹ ವಿಷಯಗಳನ್ನು ಪೂರ್ಣಿಸ್ತಕ್ಕಂಥವರಾಗಿದ್ದಾರೆ ಸಾಹಿತ್ಯದ ರೂಪದಲ್ಲಿ. ಅದು ಎಲ್ಲರಿಗೂ ಅನುಭವ ಬರ್ತಕ್ಕಂಥದ್ದು ಲೋಕನ್ಯಾಯಗಳು ಅಂತ ಇಟ್ಕೊಳ್ಳೋಣ. ಲೋಕದಲ್ಲಿ ನಾವು ಗಾದೆಗಳು ಹೇಳ್ಕೊಂಡಾಗೆ ಅಥವಾ ನ್ಯಾಯಗಳು ಹೇಳ್ಕೊಂಡಾಗೆ ಹೇಳ್ಕೊತೇವೆ ನಮ್ಮ ಅನುಭವವನ್ನು. ಆ ಅನುಭವ ಸಾರ್ವತ್ರಿಕವಾಗಿ ಸರ್ವರಿಗೂ ಬರ್ತಕ್ಕಂಥದ್ದು. ಉದಾಹರಣೆಗೆ ಬೇವನಕಾಯಿ ಸಿಹಿಯಾಗಿದೆ, ಹುಳಿಯಾಗಿದೆ ಅಂತ ಯಾರೂ ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ ಅಂದರೆ ಎಲ್ಲರ ಅನುಭವವೂ ಬೇವಿನಕಾಯಿ ಅನ್ನೋದು ಕಹಿಯಿಂದ ಕೂಡಿರುವುದು ರುಚಿ ಎಂಬತಕ್ಕಂಥದ್ದು ಹೇಗೆ ಸರ್ವರ ಅನುಭವವೋ ಅಂಥ ಅನುಭವ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇನ್ನು ನಾಲ್ಕನೇ ಭಾಗವೇ ಅವರ ಸ್ವಂತ ಅನುಭವ. ಅವರು ದೇವರಲ್ಲಿ, ಹರಿವಾಯುಗಳಲ್ಲಿ ಅವರ ಅನುಭವಕ್ಕೆ ಬರುವಂಥ ಯಾವ ಸಣ್ಣ ಪುಟ್ಟ ಘಟನೆಗಳನ್ನು ತಮ್ಮ ಜೀವಿತದಲ್ಲಿ ಅನುಭವಿಸಿ ತಮಗಿರ್ತಕ್ಕಂಥ ಜ್ಞಾನದ ಆರೂಢತ್ವಕ್ಕೆ ನಿಶ್ಚಯ ಮಾಡಿಕೊಳ್ತಕ್ಕಂಥವರಾದರೂ ಅಂತಹ ಕೆಲವು ಕೃತಿಗಳನ್ನು ಕೂಡ ರಚನೆ ಮಾಡ್ತಕ್ಕಂಥವರಾಗಿದ್ದಾರೆ. ಇದು ಅವರ ಸ್ವಂತ ವೈಯಕ್ತಿಕವಾದಂತಹ ಜ್ಞಾನ ದೃಢತೆಯ ದೇವರ ನಾಮಗಳು. ಇದು ಎಲ್ರಿಗೂ ಬರಬೇಕು ಅಂತೇನು ನಿಯಮ ಇಲ್ಲ. ಅವರ ಒಟ್ಟು ಏನು ರಾಜ್ಯಭಾರ ಕ್ರಮ, ವ್ಯಾಸರಾಜರ ವಿದ್ಯಾಪೀಠದಲ್ಲಿ ಅವರು ಏನು ವೈಭವೋಪೇತವಾಗಿ ಅವರ ಒಂದು ಆಯಸ್ಸನ್ನು ಕಳೀತಕ್ಕಂಥವರಾದರೂ ಬೃಂದಾವನದ ಪರ್ಯಂತವಾಗಿ ಅದಿಷ್ಟು ಕೂಡ ಅವರ ಜೀವಮಾನದಲ್ಲಿ ಪ್ರತಿನಿತ್ಯದಲ್ಲಿ ಏನು ಅವರ ಅನುಭವ ಎಂಬತಕ್ಕಂಥದ್ದು, ಅದು ಪೂಜೆ ಆಗಿರ್ಬೋದು, ಅದು ಪಾಠ ಪ್ರವಚನ ಆಗಿರ್ಬೋದು, ಸಾಹಿತ್ಯದ ಕೃತಿಯ ಕಾಲವಾಗಿರ್ಬೋದು, ಅಥವಾ ಅನುಭವ ಇರಬಹುದು, ಪ್ರವಚನದ ಕಾಲ ಇರಬಹುದು, ಚಿಂತನೆಯ ಕಾಲ ಇರಬಹುದು, ಅಂಥ ಅನುಭವಗಳನ್ನು ಈ ಪ್ರಾಕೃತ ಭಾಷೆಯಲ್ಲಿ ಜೋಡಿಸ್ತಕ್ಕಂಥವರಾಗಿದ್ದಾರೆ. ಹೀಗೆ 4 ರೀತಿಯಲ್ಲಿ ಅವರ ದೇವರ ನಾಮಗಳು ವಿಭಾಗವನ್ನು ಮಾಡಿಕೊಳ್ತಕ್ಕಂಥವರಾಗಬಹುದು. ಒಟ್ಟು ಅವರ ಸಾಹಿತ್ಯದಲ್ಲಿ ಸಂಸ್ಕೃತದ ಪದಗಳೇ ಜಾಸ್ತಿ. ಯಾಕೆಂದರೆ ಹರಿಕಥಾಮೃತ ಸಾರದಲ್ಲಿ ಆಶ್ಚರ್ಯ ಆಗ್ತದೆ, ಪ್ರಾಯ ಸಂಸ್ಕೃತ ಗ್ರಂಥಗಳಿಗೆ ಕನ್ನಡದ ವ್ಯಾಖ್ಯಾನ ಹೊರಡೋದು ಸಹಜ. ಆದರೆ ಅದ್ಭುತ ನಮ್ಮ ಜಗನ್ನಾಥದಾಸಾರ್ಯರ ಕೃತಿಯಾಗಿರ್ತಕ್ಕಂಥ ಹರಿಕಥಾಮೃತ ಸಾರ ಕನ್ನಡದಂತೆ ಇರತಕ್ಕಂಥ ಈ ಭಾಮಿನಿ ಷಟ್ಪದಿಯ ಹರಿಕಥಾಮೃತ ಸಾರಕ್ಕೆ ಸಂಸ್ಕೃತದ ವ್ಯಾಖ್ಯಾನ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದೊಂದು ಅಪೂರ್ವತ ಅಲ್ವಾ? ಪ್ರಾಕೃತ ಭಾಷೆಯಂತೆ ಕಾಣುತ್ತೆ, ಆದರೆ ಅದು ಕೇವಲ ಪ್ರಾಕೃತ ಭಾಷೆ ಅಲ್ಲ. ಯಾಕೆ ಅಂದರೆ ಧಾತು ಪ್ರತ್ಯಯಾದಿಗಳಿಂದ ವಿಶೇಷ ಅರ್ಥಗಳನ್ನು ತೆಗೆತಕ್ಕಂಥ ಅನುಕೂಲತೆಗೋಸ್ಕರ ಸಂಸ್ಕೃತ ಪದಗಳನ್ನೇ ಹೆಚ್ಚು ಬಳಕೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಆದ್ದರಿಂದ ಹರಿಕಥಾಮೃತ ಸಾರಕ್ಕೆ 6ಕ್ಕೂ ಮಿಗಿಲಾದ ಕಾಮೆಂಟ್ರೀಸ್ಗಳಿದೆ ಅನ್ನಬೇಕಾದ್ರೆ ಅಷ್ಟು ಅದ್ಭುತವಾದಂಥ ಗ್ರಂಥ. ಮತ್ತೊಂದು ಸಂಸ್ಕೃತ ಪದಗಳನ್ನು ಪ್ರಸನ್ನ ತೀರ್ಥರು ಜಾಸ್ತಿ ಯಾಕೆ ಬಳಸಿದ್ದಾರೆ ಅಂದರೆ ಈತಹ ಪ್ರಾಚೀನರು ಮಾಡ್ಕೊಂಬಂದಿರತಕ್ಕಂಥದ್ದನ್ನು ತಾವೂ ಕೂಡ ಅದನ್ನು ಅನುಸರಣೆ ಮಾಡಿದ್ದಾರೆ. ಕಾರಣ ಏನು ಅಂದರೆ ವಿಚಿತ್ರವಾದ ಭಗವಂತನ ಅರ್ಥವಿನ್ಯಾಸಗಳನ್ನು ಬಿಡಿಸಬಹುದು. ಕೇವಲ ಪ್ರಾಕೃತ ಭಾಷೆಗಿಂತ ಧಾತ್ವರ್ಥ ಬ್ರಹ್ಮಿತವಾಗಿರ್ತಕ್ಕಂತಹ ಪದಗಳನ್ನು ಪ್ರಯೋಗ ಮಾಡೋದರಿಂದ ವಿಶಿಷ್ಟವಾದ ಭಗವಂತನ ಅರ್ಥಗಳನ್ನು ಆ ದೇವರ ನಾಮಗಳಲ್ಲಿ ತರಬಹುದು ಎಂಬತಕ್ಕಂಥ ವಿನ್ಯಾಸದಿಂದ ಸಂಸ್ಕೃತ ಪದಗಳನ್ನು ಬಹಳ ಸುಂದರವಾಗಿ ಪದಲಾಲಿತ್ಯಗಳಲ್ಲಿ ಜೋಡಿಸ್ತಕ್ಕಂಥವರಾಗಿದ್ದಾರೆ. ಕೇವಲ ಸಂಸ್ಕೃತದಲ್ಲೂ ಮಾಡಿದ್ದಾರೆ, ಪ್ರಾಕೃತ ಭಾಷೆಯಲ್ಲೂ ಮಾಡಿದ್ದಾರೆ, ಮತ್ತು ಸಂಸ್ಕೃತ ಪ್ರಾಕೃತ ಭಾಷೆಯ ಮಿಶ್ರೀಭಾವದಲ್ಲೂ ಕೂಡ ಹೊರಹೊಮ್ಮತಕ್ಕಂಥದ್ದಾಗಿದೆ. ಮತ್ತೊಂದು ಅಪೂರ್ವತೆ ಇದೆ ಇವರ ದೇವರ ನಾಮದಲ್ಲಿ. ಎಲ್ಲರೂ ಅಂದರೆ ಪುರಂದರದಾಸರಿಂದ ಹಿಡಿದು ಪರಂಪರೆಯ ಎಲ್ಲ ದಾಸರಲ್ಲೂ ಒಂದು 2-3 ಬೆರಳೆಣಿಕೆಯವರಲ್ಲಿ ಮಾತ್ರ ಈ ಅಪೂರ್ವತೆ ಕಾಣುತ್ತೆ. ಯಾವುದದು ಅಂದರೆ ವೇದದ ರುಕ್ಕುಗಳನ್ನು ಹಾಗಾಗಿ ಪ್ರಾಕೃತ ಭಾಷೆಯಲ್ಲಿ ಪ್ರವೇಶ ಮಾಡಿಸ್ತಾರೆ. ಎಂ ಕಾಮಯೇತ್ಯಾದಿ ಬಿರುದುಗಳು ಪ್ರಸನ್ನ ತೀರ್ಥರು ಯಂ ಕಾಮಯೇ ತಂ ತಮುಗ್ರಂ ಕುಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧ. ಶ್ರುತಿಯದು, ಶ್ರುತಿಯನ್ನು ಹಾಗಾಗೇ ಜೋಡಿಸ್ತಾರೆ. ಅದು ಪ್ರಾಚೀನ ಸಂಪ್ರದಾಯ. ಯಾರು ಮಾಡಿದ್ದಾರೆ ಆ ಥರ?
ಲೋಕದಿವರಂ ವರೆಯ ಭದ್ರಂತೆ ಋತೆ ಕೈವಲ್ಯಮಾತ್ಮನಃ ಏಕ ಏವೇಶ್ವರ ತಸ್ಯ ಭಗವನ್ ವಿಷ್ಣುರವ್ಯಯ ಎಂಬ ಈ ಕಲಿಯುಗದಲ್ಲಿ ಬೇಕಾದ ಪುರಾಣವ. ಮುಂದಕ್ಕೆ ಕನ್ನಡ. ಈಗೇನು ಹಿಂದೆ ಹೇಳಿದ್ರು ವಾದಿರಾಜ ಗುರು ಸಾರ್ವಭೌಮರು, ನಾರಾಯಣ ನೆನೆ ಮನವೇ ಎಂಬತಕ್ಕಂಥ ದೇವರ ನಾಮದಲ್ಲಿ ಅದಿಷ್ಟು ಶ್ರುತಿಗಳು. ಅಂದರೆ ಲೋಕದಿ ವರಂ ವರಯ ಭದ್ರಂತೆ ಋತೆ ಕೈವಲ್ಯಮಾತ್ಮನಃ ಏಕ ಏವೇಶ್ವರ ತಸ್ಯ ಭಗವನ್ ವಿಷ್ಣುರವ್ಯಯ ಇತ್ಯಾದಿಗಳೆಲ್ಲ ನೇರ ಶ್ರುತಿಗಳು. ಅಂಥ ಶ್ರುತಿಗಳನ್ನು ಈ ಕನ್ನಡದ ಪ್ರಾಕೃತ ಭಾಷೆಯಲ್ಲಿ ಹಾಗಾಗಿ ಜೋಡಿಸ್ತಕ್ಕಂಥವರಾಗುತ್ತಾರೆ. ಕುಂದಣದ ಒಳಗೆ ನವರತ್ನಗಳನ್ನು ಹೇಗೆ ಗಟ್ಟಿಸ್ತಕ್ಕಂಥವರಾಗುತ್ತಾರೋ ಹಾಗೆ ಪ್ರಾಕೃತ ಭಾಷೆಯ ವರ್ಣನೆಯ ಕುಂದನದ ಮಧ್ಯದಲ್ಲಿ ನವರತ್ನಗಳಂತೆ ಇರತಕ್ಕಂಥ ಶ್ರುತಿಗಳಿದೆಯಲ್ಲ, ನಿತ್ಯವಾದಂಥದ್ದು, ನಿರ್ದುಷ್ಟವಾದಂಥದ್ದು, ಅಪೌರುಷೇಯವಾಗಿರ್ತಕ್ಕಂಥದ್ದು, ಅಖಂಡ್ಯವಾಗಿರ್ತಕ್ಕಂಥದ್ದು, ಸ್ವತಃ ಪ್ರಮಾಣವಾಗಿರ್ತಕ್ಕಂಥದ್ದು ಅಂಥ ಭಗವಂತನ ಗುಣಗಳನ್ನು ಬ್ರಹ್ಮಿಸ್ತಕ್ಕಂಥ ಶ್ರುತಿಗಳನ್ನು ಹಾಗಾಗೇ ಹೇಳಿತಕ್ಕಂಥವರಾಗುತ್ತಾರೆ. ಇದೊಂಥರ ನವರತ್ನಗಳನ್ನು ಕೂಡಿಸಿದಂತೆ. ಇದು ವಾದರಾಜ ಗುರು ಸಾರ್ವಭೌಮರ ದೇವರ ನಾಮದಲ್ಲಿ ಹೆಚ್ಚಿಗೆ ಕಂಡು ಬರತಕ್ಕಂಥದ್ದಾಗುತ್ತೆ. ಪುರಂದರದಾಸರು ವಿಜಯದಾಸರಲ್ಲಿ ಅಲ್ಲೆಲ್ಲೋ ಇಲ್ಲೆಲ್ಲೋ ಒಂದೊಂದಿದೆ. ಅದು ಬಿಟ್ಟುಬಿಟ್ರೆ ವಾದರಾಜರ ಸಾಹಿತ್ಯದಲ್ಲಿ ಇದು ಬಹಳ ಹೆಚ್ಚು ಕಾಣ್ತದೆ. ಅಂಥ ವಾದರಾಜರ ವ್ಯಾಸರಾಜರ ಸಾಹಿತ್ಯವನ್ನೇ ಇವರು ಅವಲಂಬನೆ ಮಾಡಿದ್ದಾರಾದ್ದರಿಂದ ಇವರೂ ಕೂಡ ತಮ್ಮ ದೇವರ ನಾಮಗಳಲ್ಲಿ ಮಧ್ಯೆ ಮಧ್ಯೆ ಶ್ರುತಿಗಳನ್ನು ಸೇರಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಅವರೆಲ್ಲ ದೊಡ್ಡ ದೊಡ್ಡ ರುಕ್ಕುಗಳನ್ನು ಸೇರಿಸ್ತಾರೆ. ನಮ್ಮ ಪ್ರಸನ್ನ ತೀರ್ಥರು ದೊಡ್ಡ ದೊಡ್ಡ ರುಕ್ಕುಗಳನ್ನ ಹಾಕಲ್ಲ. ಅರ್ಥ ವಿನ್ಯಾಸ ಬರೋದಕ್ಕೋಸ್ಕರ ಶ್ರುತಿಗಳಲ್ಲಿ ಪ್ರಯೋಗ ಮಾಡಿರ್ತಕ್ಕಂತಹ ವರ್ಗಗಳ ಕಾಲವಾಸಿ ಅಂದರೆ ಪದಗಳು ಅಥವಾ ಅರ್ಧವರ್ಗಗಳನ್ನು ತಮ್ಮ ದೇವರ ನಾಮಗಳಲ್ಲಿ ಸೇರಿಸ್ತಕ್ಕಂಥವರಾಗಿ ಸೂಚ್ಯ ಮಾತ್ರಂ ಸೂತ್ರಂ ಅಂತಾರಲ್ಲ, ಹಾಗೆ ಸೂಚ್ಯವನ್ನು ಇಂಥ ಶ್ರುತಿಗಳ ಅರ್ಥವನ್ನು ಈ ದೇವರ ನಾಮ ಪ್ರತಿಪಾದನೆ ಮಾಡ್ತಾ ಇದೆ. ಅರ್ಥಾತ್ ನಾನು ಅದನ್ನು ಚಿಂತನೆ ಮಾಡಿ ಇದನ್ನು ಭಗವಂತನಿಗೆ ಪುಷ್ಪ ರೂಪದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಎಂಬತಕ್ಕಂಥ ಇಂಗಿತಾರ್ಥವನ್ನು ಕೂಡ ಈ ದೇವರ ನಾಮಗಳಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ತಾರತಮ್ಯೋಪೇತದಲ್ಲಿ ತಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ವಿದ್ಯಾವಾರಧಿಗಳಿಂದ ಹಿಡಿದು ಕ್ರಮೇಣವಾಗಿ ತಾರತಮ್ಯೋಪೇತವಾಗಿ ಮೇಲಕ್ಕೆ ಹೋಗ್ತಕ್ಕಂಥವರಾಗುತ್ತಾರೆ. ಆ ಕ್ರಮವನ್ನು ನಾನು ಪ್ರಾರಂಭ ಎಂಬತಕ್ಕಂಥ ಅದನ್ನು ಮಾಡ್ತಾ ಆದಷ್ಟು ಒಂದು 40-45 ದೇವರ ನಾಮಗಳನ್ನು ಸೆಲೆಕ್ಟ್ ಮಾಡ್ಕೊಂಬಂದಿದ್ದೇನೆ. ಒಟ್ಟು ಅದ್ಭುತವಾದಂಥದ್ದು. ಇನ್ನೊಂದು ವಿಶೇಷ, ಇವರು ರಚನೆ ಮಾಡೋ ಕಾಲಕ್ಕೆ 1-2-3 ದೇವರ ನಾಮ ನಾನು ಪ್ರತ್ಯಕ್ಷವಾಗೂ ನೋಡಿದ್ದೆ. ಹೂ ಬೇಕೇ ಹೂವು, ಬೇಸಾಯ ಮಾಡಬೇಕು, 1-2-3 ದೇವರ ನಾಮಗಳು ನಮ್ಮ ಎದುರಿಗೆ ರಚನವಾಯಿತು. ಸುಮಾರು ನನಗೆ 14 ಅಥವಾ 15 ವರ್ಷ. ನಾನು ಸೋಸಲೆಗೆ ಕಾರಣಾಂತರದಿಂದ ಹೋಗ್ತಕ್ಕಂಥ ಕಾಲದಲ್ಲಿ ಈ ರಚನಾ ಕಾರ್ಯಕ್ರಮಗಳಲ್ಲಿ ನಡೀತಾ ಇತ್ತು. ದೇವ್ರ ಪೂಜಾ ಕಾಲದಲ್ಲಿ ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಪಾರಾಯಣಿಕರು, ಎಡಬಲ ಸೇವಕರು ವಿದ್ಯಾಪ್ರಸನ್ನ ತೀರ್ಥರಿಗೆ ಅಚ್ಚಣ್ಯಾಚಾರ್ಯರು ಅಂತ ಕರಿತಾ ಇದ್ದರು. ಅವರಿಗೆ ಒಳ್ಳೆ ಕಂಠ, ಸಂಗೀತದ ಜ್ಞಾನ. ರಚನೆ ಆದ ತಕ್ಷಣದಲ್ಲಿ ಅವರ ಮುಂದೆ ರಚಿಸಲ್ಪಟ್ಟದ್ದನ್ನು ಹಾಡು ಅಂತ ಹೇಳ್ತಾ ಇದ್ದರು. ಅವರು ಹಾಡ್ತಾ ಇದ್ದರು. ಇಂಥ ಒಂದು ಪ್ರಸಂಗವನ್ನು ಕೂಡ ನಾನು ನೋಡಿದ್ದೆ. ಆ ನಂತರದಲ್ಲಿ ಇದಕ್ಕೆ ರಾಗ ಸಂಯೋಜನೆಯ ಬಿಕ್ಕಟ್ಟು ಬಹಳ ಜೋರಾಗಿದೆ. ಹಳೆಯ ಕಾಲದ ಮಟ್ಟಿನ ರಾಗದಲ್ಲೂ ಹಾಡಬಹುದು, ಶಾಸ್ತ್ರೀಯವಾದಂಥ ಲಯ ರಾಗ ತಾಳಾದಿಗಳಲ್ಲೂ ಹಾಡಬಹುದು. ಅದೇನು ಅಷ್ಟು ಗಟ್ಟು ಇದಕ್ಕೆ ಅಂತ ಕೇಳಿದರೆ, ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಮಹಾವಾಗ್ನೇಯಕಾರರಾಗಿರ್ತಕ್ಕಂಥ ಅವರು ಸಂಗೀತ ವಾಸುದೇವಾಚಾರ್ಯರು ಅಂತ, ಅವರು ಪ್ರಸನ್ನ ತೀರ್ಥರ ದೇವರ ನಾಮಗಳಿಗೆ ರಾಗ ಸಂಯೋಜನೆ ಎಂಬತಕ್ಕಂಥದ್ದನ್ನು ಮಾಡಿದ್ದಾರೆ. ಇದೊಂದು ಅಪೂರ್ವವಾಗಿರ್ತಕ್ಕಂಥ ಸಂಗಮ. ಇವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಎಂಬತಕ್ಕಂಥದ್ದು ಅಂತಹ ರಾಷ್ಟ್ರೀಯ ಮಟ್ಟದ ಬಹಳ ದೊಡ್ಡ ವ್ಯಕ್ತಿ, ಅರಮನೆಯ ಆಸ್ಥಾನ ಮಹಾವಿದ್ವಾಂಸರಾಗಿರ್ತಕ್ಕಂಥ ಮಹಾವಾಗ್ನೇಯಕಾರರು ಅಂಥವರು ರಾಗ ಸಂಯೋಜನೆಯನ್ನು ಮಾಡಿ ಗೋಪಾಲಕೃಷ್ಣನ ಸೇವೆಯನ್ನು ಮಾಡತಕ್ಕಂಥವರಾಗಿದ್ದಾರಾದ್ದರಿಂದ ಈ ದೇವರ ನಾಮಗಳಲ್ಲಿ ಬಿಡ್ತಕ್ಕಂಥ ಹಳೆಯ ಕಾಲದ ಮಟ್ಟಾಗಿರಬಹುದು, ರಾಗ ತಾಳಕ್ಕೆ ಸಿಗ್ತಕ್ಕಂಥ ಅಪೂರ್ವವಾದಂಥ ರಾಗಗಳನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ಎಲ್ಲದರ ಮಿಳಿತವೂ ಕೂಡ ಈ ಪ್ರಸನ್ನ ಸಾಹಿತ್ಯದಲ್ಲಿ ಕಂಡು ಬರತಕ್ಕಂಥದ್ದಾಗುತ್ತೆ. ಇನ್ನೊಂದು ವಿಶೇಷವಾದ ವಿಷಯ ಅಂದರೆ, ನನ್ನ ಆಳವಾದ ಅಭ್ಯಾಸದಲ್ಲಿ ನಾನು ಕಂಡುಕೊಂಡಿರೋದು ಈ ಪ್ರಸನ್ನ ಸಾಹಿತ್ಯ ಎಂಬತಕ್ಕಂಥದ್ದು ಅವರ ಸ್ವಂತವಾದ ಸಾಹಿತ್ಯವೇ ಅಲ್ಲವೇನೋ ಅನಿಸುತ್ತೆ. ಯಾಕೆ ಅಂದರೆ ರುಕ್ಮಿಣೀಶ ವಿಜಯದ ರಸವನ್ನು ಹಿಂಡಿದಂತೆ ಇದೆ. ಈ ಪ್ರತಿಯೊಂದು ಇವರ ದೇವರ ನಾಮಗಳಿಗೂ ಕೂಡ ಕೃಷ್ಣನನ್ನು ಕುರಿತು ಹೊರಟಿರತಕ್ಕಂತಹ
ಕೃಷ್ಣನ ಬಾಲ್ಯಲೀಲೆಗಳಾಗಿರ್ಬೋದು, ಕೃಷ್ಣನ ಮತ್ತು ಅವನ ಚೇಷ್ಟೆಗಳಾಗಿರ್ಬೋದು, ಅಥವಾ ಯಶೋಧ ಕೃಷ್ಣರ ಸಂವಾದ ರೂಪಾತ್ಮಕವಾಗಿರ್ಬೋದು, ಅಥವಾ ಗೋಪಿಕಾಸ್ತ್ರೀಗಳ ಕೃಷ್ಣನ ಸಂವಾದವಾಗಿರ್ಬೋದು, ಈ ರೂಪದಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ ಈ ಸಾಹಿತ್ಯದ ಹಿನ್ನೆಲೆ ಎಲ್ಲವೂ ಕೂಡ ರುಕ್ಮಿಣೀಶ ವಿಜಯದಲ್ಲಿ ವಾದರಾಜ ಗುರು ಸಾರ್ವಭೌಮರು ವರ್ಣೆ ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಏನು ಅವರ ಮನೋಭಾವ ಇದೆ ಅಥವಾ ಚಿಂತನೆ ಮಾಡಿರ್ತಕ್ಕಂತಹ ಒಂದು ಕ್ರಮ ಇದೆ, ಆ ಕ್ರಮವನ್ನೇ ಇವರು ಕಾಪಿ ಮಾಡಿದ್ದಾರೆ. ಆದ್ದರಿಂದ ಇದು ವ್ಯಾಸರಾಜರು ವಾದಿರಾಜರ ಸಾಹಿತ್ಯವನ್ನು ಹೆಚ್ಚಿಗೆ ಹೋಲ್ತಕ್ಕಂಥದ್ದಾಗತ್ತೆ. ಅಂದರೆ ಅವುಗಳಿಂದ ಈ ಸಾಹಿತ್ಯದ ಅರ್ಥಗಳನ್ನು ತಾವು ಬಳಕೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಇದು ಪ್ರಸನ್ನ ತೀರ್ಥರಿಗೆ ಸ್ವತಃ ತಾವು ಚಿಂತನೆ ಮಾಡಿರೋ ದೇವ್ರ ನಾಮ ಬೇರೆ ಇದೆ. ಆದರೆ ಕೃಷ್ಣನ ಯಶೋದೆಯ ಗೋಪಿಕಾಶ್ರೀಗಳ ಗೋಪಾಲಕರಗಳ ವಿಷಯ ಬಂದು ಹೆಚ್ಚಿಗೆ ಕೃಷ್ಣನ ಕಡೆ ವಾಲತಕ್ಕಂಥ ಕಾಲದಲ್ಲಿ ಇಂಥ ಉತ್ತಮ ಗ್ರಂಥಗಳನ್ನು ದೊಡ್ಡವರನ್ನು ಇವರು ಅನುಸರಿಸ್ತಕ್ಕಂಥವರಾಗಿದ್ದಾರೆ ಎನ್ನುವುದು ಇವರ ಸಾಹಿತ್ಯವನ್ನು ನೋಡಿದಾಗ ಆಳವಾಗಿ ನಮಗೆ ಗೊತ್ತಾಗುತ್ತಾದ್ದರಿಂದನೇ ಇದರಲ್ಲಿ ಅಂಥ ರಸವತ್ತಾದಂಥ ಅರ್ಥವಿನ್ಯಾಸಗಳು ಇವರ ಸಾಹಿತ್ಯದಲ್ಲಿ ಸಿಗಲಿಕ್ಕೆ ಶಕ್ಯ ಇದೆ ಎಂಬತಕ್ಕಂಥದ್ದು ಕೂಡ ನನ್ನ ಅನುಭವದಿಂದ ನಾನು ತಿಳ್ಕೊಳ್ತಕ್ಕಂಥವನಾಗಿದ್ದೇನೆ. ಪ್ರಾರಂಭ ಮಾಡ್ತಾ ಇದ್ದೇನೆ. ಅಧಿಕದ ಪ್ರಾರಂಭರಿಯು ವಿದ್ಯಾವಾರಧಿಗಳು ಎಂಬತಕ್ಕಂಥವರು ನಮ್ಮ ತಂದೆಯ ಗುರುಗಳು. ಅವರು ವ್ಯಾಸರಾಜನ ಮಠದಲ್ಲಿ ಬಹುದೊಡ್ಡ ಸೇವೆಯನ್ನು ಮಾಡಿ ಎಷ್ಟು ಗೌಡಗೆರೆ ವೆಂಕಟರಮಣಾಚಾರ್ಯರೇ ಮೊದಲಾಗಿರ್ತಕ್ಕಂಥ ದಿಗ್ಗಂತಿಗಳ ಕಾಲ ಅಂಥವರ ಶ್ಲಾಘನೆಗೆ ಅವರ ಮುಂದೆ ತಮ್ಮ ಪ್ರವಚನಾದಿಗಳಿಂದ ಅವರನ್ನು ಸಂತೋಷ ಪಡತಕ್ಕಂತಹ ವಿಷಯಗಳಿಂದ ವಿದ್ಯಾವಾರಧಿ ತೀರ್ಥರು ನಿಭಾಯಿಸಿದಂಥ ವ್ಯಕ್ತಿಗಳು. ಅವರು ಗೋಪಾಲಕೃಷ್ಣನ ತೊಟ್ಲಾಗಲಿ, ಬಂಗಾರದ ಮಂಟಪ ಆಗಲಿ, ವಜ್ರದ ಮಂಟಪಗಳಾಗಲಿ, ನವರತ್ನದ ಮಂಟಪಗಳಾಗಲಿ ಎಲ್ಲವನ್ನು ಕೂಡ ಸ್ವತಃ ಮಾಡಿಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಮಹಾನುಭಾವರು. ಇದನ್ನು ನಮ್ಮ ತಾಯಿಯವರೇ ಹೇಳ್ತಾ ಇದ್ದರು. ಅವರು ಕಣ್ಣಾರ ನೋಡಿದವರಂತೆ. ಅವ್ರು ಹೇಳೋರಂತೆ, ಭಿಕ್ಷಕ್ಕೆ ಅಂತ ಯಾರ ಮನೆಗಾರು ಹೋದರೆ ಅನ್ನ ಅಷ್ಟೇ, ಶಾಸ್ತ್ರಕ್ಕೆ ಪಾಯಸ, ಕಡಲೆ ಹಿಟ್ಟು ಕದರ್ಬಿಟ್ಟು ಜುಳ್ಕ ಮಾಡಿಬಿಡಿ ಸಾಕು, ಇನ್ನೇನು ಬೇಡ, 10 ಗ್ರಾಮ್ ಬಂಗಾರ ಇಟ್ಬಿಡಿ ಅಂತ ಇದ್ದರಂತೆ. ಈ ಥರ ಅನೇಕ ಊರುಗಳನ್ನು ಸಂಚಾರ ಮಾಡಿ ಈ ಕೆಲಸ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡೋವರೆಗೂ ಕೂಡ ಭಕ್ಷ್ಯಭೋಜ್ಯಗಳನ್ನು ಕೂಡ ಅವ್ರು ಯಾವುದನ್ನು ಮುಟ್ಲಿಲ್ಲ. ಅಂದರೆ ಇಷ್ಟೇ ಅಡುಗೆ, ಭಿಕ್ಷಾ ಅಷ್ಟೇ. ಬ್ರಾಹ್ಮಣರಿಗೆ ನೀವೇನು ಮಾಡಿಸ್ತಾರೋ ಮಾಡಿ, ಗೋಪಾಲಕೃಷ್ಣನ ನೈವೇದ್ಯಕ್ಕೆ ಏನು ಬೇಕೋ ಮಾಡಿ, ಆದರೆ ನಾನು ಸ್ವೀಕಾರ ಮಾಡೋದು ಇಷ್ಟೇ, ಇಷ್ಟು ಬಿಟ್ಟರೆ ನಾನೇನೂ ಸ್ವೀಕಾರ ಮಾಡಲ್ಲ ಅಂತ ಇಷ್ಟನ್ನೇ ಸ್ವೀಕಾರ ಮಾಡಿಸಿ ಇಷ್ಟು ದೊಡ್ಡ ಸಂಪತ್ತನ್ನು ಯಾರಿಗೂ ಆಯಾಸ ಕೊಡದೆ ನಿರಾಯಾಸವಾಗಿ ಆ ಕಾಲದಲ್ಲಿ ಸಂಚಾರ ಮಾಡಿ ಸಂಪಾದನೆ ಮಾಡಿ ತಾವೇ ಎದುರು ಕೂತ್ಕೊಂಡು ಆ ಗೋಲ್ಡ್ ಸ್ಮಿತ್ ಎದುರು ಕೂತಿರೋರಂತೆ. ಪೂಜೆ ಮುಗಿಸ್ಕೊಂಡು ಅವನು ಮಾಡ್ತಾ ಇದ್ದರೆ ಎದುರು ಕೂತ್ಕೋಬೇಕಲ್ಲ, ನೋಡ್ಕೋಬೇಕಲ್ಲ, ಜಪ ಮಾಡ್ತಾ ಕೂತಿರೋರು. ಅಂದ್ರೇನು, ಜಪವನ್ನು ಮಾಡ್ತಾ ಚಿಂತನೆ ಮಾಡ್ತಾ ಆ ಏನು ಭಗವಂತನ ಸೇವೆಗೆ ಆ ಮಂಟಪ ತೊಟ್ಲು ಇತ್ಯಾದಿಗಳು ನಡೀತೋ ಅವೆಲ್ಲವೂ ಕೂಡ ಜ್ಞಾನದ ಚಿಂತನೆಯಿಂದ ಅದು ನಿರ್ಮಾಣಗೊಂಡಂತಹ ಸ್ಥಿತಿಯನ್ನು ಒಡ್ಡಿ ಭಗವಂತನಿಗೆ ಜ್ಞಾನಾತ್ಮಕವಾಗಿ ಸಮರ್ಪಣೆ ಮಾಡಿದ್ದಾರೆ. ಅದನ್ನು ದೇವರ ನಾಮಗಳಲ್ಲಿ ಅವರ ಮಹಿಮೆಗಳನ್ನು ತಿಳಿಸ್ತಕ್ಕಂಥವರಾಗುತ್ತಾರೆ. ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ ಬುರಿದಯವ ಸತತ. ಹೆಚ್ಚಿಗೆ ಸಂಗೀತ ಜ್ಞಾನ ಇಲ್ಲ ನನಗೆ, ಆದರೂ ಸ್ವಲ್ಪ ರಾಗ ತಾಳ ಜ್ಞಾನ ಇದೆ ತಕ್ಕ ಮಟ್ಟಿಗೆ. ಹಳೆ ಮಟ್ಟದಲ್ಲೂ ಹೇಳ್ತೇನೆ, ಸ್ವಲ್ಪ ರಾಗದಲ್ಲೂ ಹೇಳ್ತೇನೆ. ದೇವರು ಕೊಟ್ಟ ಕಂಠವೂ ಇದೆ, ಸಂತೋಷ ಪಡಿ. ಆದರೆ ಪ್ರಸನ್ನ ತೀರ್ಥರ ದೇವರ ನಾಮ ಗುಯಿಗುಟ್ಟಿದ್ರೂ ಸಾಕು, ಅಷ್ಟು ಒಳಗೆ ವಿಲಕ್ಷಣ ಸುಖ ಆಗುತ್ತೆ. ಯಾಕೆ ಅಂತ ಕೇಳಬೇಡಿ, ಶ್ರವಣ ಮಾಡಿದ ಮೇಲೆ ನಿಮ್ಗೆ ಆಯ್ತಾ ಇಟ್ಕೊಳ್ಳಿ. ಆಗದೆ ಹೋದರೆ ಯು ಎಂ ವಯಂ ಇದು ಒಂದು ಅರ್ಥ. ಇನ್ನೊಂದು ಯಾಕೆ ಆ ಮಾತು ನಾನು ಬಹಳ ಗಟ್ಟಿಯಾಗಿ ಮಾತಾಡ್ತಾ ಇದ್ದೇನೆ ಅಂದರೆ, ಆ ಕಾಲಕ್ಕೆ ವಿವಿಧ ಅನೇಕ ಸಿನಿಮಾಗಳು ಹೊಡೆತ ಪ್ರಾರಂಭ. ಪ್ರಸನ್ನ ತೀರ್ಥರ ಕಾಲಕ್ಕೆ ಕನ್ನಡದ ಅನೇಕ ಸಿನಿಮಾಗಳಲ್ಲಿ ಹುಣಸೂರು ಕೃಷ್ಣಮೂರ್ತಿಯೇ ಮೊದಲಾಗಿರ್ತಕ್ಕಂಥ ಅನೇಕ ಜನ ಮಾಧ್ಯಮರುಗಳು ಬಹಳ ಉತ್ತಮ ರೀತಿಯ ಸಾಹಿತ್ಯವನ್ನು ರಚನೆ ಮಾಡಿ ಸಿನಿಮಾ ಹಾಡಿಗೆ ಬಿಟ್ಟರು. ಆ ರಾಗಗಳು ಜನಗಳ ಮೈ ಮನಸ್ಸಿನಲ್ಲಿ ಪುಳಕಿತಗೊಳ್ಳುವಂತೆ
ಯಾವಾಗಲೂ ಮನೆಗಳಲ್ಲಿ ಹಾಡುಕೊಳ್ಳೋಕ್ಕೆ ಶುರು ಮಾಡ್ತಾ ಇದ್ದರು. ಇದು ಅವರ ಕಾಲ. ಸಾಧಾರಣ ನಾನು ಅನುಭವಿಸಿದ್ದೇನೆ. ನನ್ನ ಬುದ್ಧಿ ತಿಳಿದ ಮೇಲೆ ಅಂದರೆ 75ರಿಂದ ಹೆಚ್ಚು ಕಡಿಮೆ ನಾನು ಚೆನ್ನಾಗಿ ಅನುಭವಿಸಿದ್ದೇನೆ. ಅಂದರೆ ಸಿನಿಮಾ ರಾಗಗಳಲ್ಲಿ ಯಾವ ಥರ ಆ ಸಾಹಿತ್ಯವನ್ನು ರಚನೆ ಮಾಡಿ, ಅಂದರೆ ಅಡ್ಡಾಡಿ ಸಾಹಿತ್ಯ ಅಲ್ಲ, ಒಳ್ಳೆ ಉತ್ತಮವಾಗಿರ್ತಕ್ಕಂಥದ್ದೇ, ಅಂತಹ ದೇವರ ಮೇಲೆ ಬಂದಿರತಕ್ಕಂಥದ್ದು. ಏಕೆ ಮರೆಯಾದೆ ವಿಠಲ ಏಕೆ ದೂರಾದೆ. ಸಿನಿಮಾ ಹೇಳ್ತಿದ್ದೀನಿ ಅನ್ಕೋಬೇಡಿ, ಹುಣಸೂರು ಕೃಷ್ಣಮೂರ್ತಿ ಬರೆದಿದ್ದು ಹೇಳ್ತಾ ಇದ್ದೀನಿ. ಭಕ್ತ ಕುಂಬಾರಕ್ಕೆ ಅದ್ಭುತವಾದ ವಿಠಲನ ಹಾಡುಗಳು. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದು ಪುರಂದರದಾಸರೇ ಹೇಳಿರೋದು, ಅದ್ರ ಕಾಪಿ ಅಷ್ಟೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಅಪಭ್ರಂಶ ಶಬ್ದಗಳಿಲ್ಲ. ಅಂತಹ ಒಂದು ಉತ್ಕೃಷ್ಟವಾದ ಈ ಲಿರಿಕ್ ಅಂದರೆ ಈ ಸಾಹಿತ್ಯ ಎಂಬತಕ್ಕಂಥದ್ದು ಆಗ 5-6 ಮಂದಿ ರಚನೆ ಮಾಡ್ತಕ್ಕಂಥವ್ರು ಇದ್ದರು. ಅಂಥವರ ಮಧ್ಯದಲ್ಲಿ ಆ ಹಾಡುಗಳನ್ನ ಜನ ತಮಗೆ ಅರಿವಿಲ್ಲದೆ ಹೇಳ್ಕೊತಾ ಇದ್ದರು. ಕೃಷ್ಣದೇವರಾಯ ಅಂತ ಒಂದು ಬಿಡುಗಡೆ ಆಗಿತ್ತು. ಪಂಪಾ ವಿರೂಪಾಕ್ಷನನ್ನು ಸ್ತೋತ್ರ ಮಾಡ್ತಕ್ಕಂಥ ಒಂದು ಹಾಡು ಕೃಷ್ಣದೇವರಾಯದಲ್ಲಿ. ಶರಣೋ ವಿರೂಪಾಕ್ಷ ಶಶಿಶೇಖರ, ಒಳ್ಳೆ ನರ್ತನ ಮಾಡ್ತಕ್ಕಂಥ ಹಾಡೋದು, ಜೋಡಿ ಹಾಡು. ಇದು ಜನಗಳಲ್ಲಿ ತಾವಾಗಿ ನರ್ತನ ಮಾಡಿಸುವಂತಹ ಸ್ಥಿತಿಯನ್ನು ತಂದುಕೊಡ್ತಾ ಇರ್ತೀವಿ ರಾಗಗಳು. ಇದೆಲ್ಲವನ್ನು ಪ್ರಸನ್ನತೀರ್ಥರು ವಾಚ ಮಾಡಿ ಗೊತ್ತಾಯ್ತೇನು, ಅದೇ ರಾಗಕ್ಕೆ ಗೊತ್ತಾಯ್ತೆ ಅನೇಕ ಗುರುಗಳ, ರುದ್ರದೇವರ, ಸರಸ್ವತಿಯ ಹಾಡುಗಳನ್ನು ಮಾಡಿ ಆ ರಾಗದಲ್ಲಿ ರಚನೆ ಮಾಡಿಬಿಟ್ರು. ಬಿಟ್ಟೆಟ್ಗೆ ಈ ರಾಗಗಳೆಲ್ಲ ಮಾಧೂರ್ ಮನೇಲಿ ಕಡಿಮೆ ಆಗೋಯ್ತು. ಇದನ್ನು ಹೇಳ್ಕೊಳ್ಳೋಕೆ ಶುರು ಮಾಡಿದ್ರು. ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ ತೇಜೋಮಯರ ಪಾದಾಬ್ಜವೇ ಶರಣ. ವೇದಾಂತ ಸಾಮ್ರಾಜ್ಯ ರಾಜಾದಿರಾಜ ಶೇಷಚಂದ್ರಿಕಾಚಾರ್ಯರ ಮೇಲೆ ರಚನೆ ಮಾಡಿದರು. ಅಲ್ಲೇನು ಹಾಡಿದೆ, ಆ ರಾಗ ಏನಿದೆ, ಅರ್ಥವಿನ್ಯಾಸ ಏನಿದೆ, ಅದೇ ಅರ್ಥ ಬರಬೇಕು, ಅದೇ ವಿನ್ಯಾಸ ಅದೇ ರಾಗದಲ್ಲಿ ಗುರುಗಳ ಮೇಲೆ ಹಾಡು ಮಾಡಿದ್ರು. ಅಂದರೆ ಆ ಟೋನ್ ಮೇಲೆ ನಮಗೇನು ಪ್ರಾಣ ಇರುತ್ತೋ ಆ ರಾಗದ ಮೇಲೆ ಅದೇ ರಾಗದಲ್ಲಿ ಅದು ಗುಣಕೊಳ್ಳೋದು ಬಿಟ್ಟು ಇದು ಗುಣಕ್ಕೋ, ಇಂಥ ಒಂದು ಉಪಕಾರವನ್ನು ನಮ್ಮ ಪ್ರಸನ್ನತೀರ್ಥರ ಸಾಹಿತ್ಯದಲ್ಲಿ ಇದೆ. ಇದು ಕೂಡ ನಾನು ಅನುಭವಿಸಿರ್ತಕ್ಕಂಥ ವಿಷಯ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ತಮ್ಮ ಗುರುಗಳನ್ನು ಸ್ತೋತ್ರ ಮಾಡ್ತಾ, ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ ಬುರಿದಯವ ಸತತ. ಗುರುಗಳನ್ನು ಯಾವಾಗಲೂ ಜ್ಞಾನಕ್ಕಾಗಿ ಆಶ್ರಯಿಸಿರಬೇಕು ಅಲ್ಲ, ಯಾರೇ ಆಗಲಿ. ಏವಂ ಗುರುಪದೇಶೇನ ಮನೋನಿಶ್ಚಲತಾಂ ನಯೇತ್ ನತು ಸ್ವೇನ ಪ್ರಯತ್ನೇನ ತದ್ವಿನಾ ಗುರು ಅನುಗ್ರಹಂ ವಿನಾ ಪತನಂ ಭವೇ. ಗುರುಸ್ಥಾನ ಏನು ಅನ್ನೋದನ್ನು ವ್ಯಾಖ್ಯಾನ ಮಾಡಬೇಕಾದ್ದಿಲ್ಲ. ಯಾವುದೇ ಕಲಾವಿದ್ಯೆಯಿಂದ ಹಿಡಿದರೂ ಕೂಡ, ಅದು ವೇದಾಂತ ವಿದ್ಯೆಯವರೆಗೂ ಕೂಡ ಎಷ್ಟು ಕ್ರಮ ಪ್ರಕಾರಗಳಿಂದ ಆ ವಿದ್ಯೆಗಳಿದೆಯೋ ಅವೆಲ್ಲಕ್ಕೂ ಗುರುವಿನ ಅನುಗ್ರಹ ಎಂಬತಕ್ಕಂಥದ್ದು ಬೇಕು. ಗುರುವಿನ ಅನುಗ್ರಹ ಇಲ್ಲದೆ ನಾನು ಸ್ವತಃ ಸಂಪಾದನೆ ಮಾಡಿದ್ದು ಅಂತ ಕೆಲವರು ಹೇಳ್ಕೋಬೋದು, ಸ್ವಾರಸ್ಯ ಕಾಣಲ್ಲ. ಅಂಥ ಒಂದು ಗುಟ್ಟನ್ನು ಸ್ವಾಮಿ ಇಟ್ಟಿದ್ದಾನೆ. ಕೆಲವರು ಬರ್ಕೊಳ್ಳೋದುಂಟು ಲೇಖನದಲ್ಲಿ, ನಾನು ಓದಿದ್ದಕ್ಕಿಂತ ತಿಳ್ಕೊಂಡಿದ್ದೇ ಜಾಸ್ತಿ, ಈ ಪದಗಳೆಲ್ಲ ಇದೆ. ನಾನು ಅವರಿವ್ರ ಹತ್ರ ಓದಿ ಅಭ್ಯಾಸ ಮಾಡೋದಕ್ಕಿಂತ ಸ್ವಂತನ ಅಭ್ಯಾಸ ಮಾಡಿಕೊಂಡಿದ್ದೇ ನನಗೆ ಫಲಕಾರಿ ಜಾಸ್ತಿ ಆಗಿದೆ. ಆದ್ದರಿಂದ ನನ್ನ ತಿಳಿದಿರೋ ಜ್ಞಾನದಲ್ಲಿ ಮುಕ್ಕಾಲ ಭಾಗ ನಂದೇ ವಿನಃ ನನಗೆ ಬೇರೆಯವರಿಂದ ಉಪಕಾರವಾಗಿಲ್ಲ. ಈ ಥರ ಎಲ್ಲ ಲೇಖನಗಳು ಬರ್ಕೊಳ್ಳೋದು ಉಂಟು ತಮ್ಮ ಬಗ್ಗೆ. ಅಂಥವು ಇವೆ, ಅನೇಕ ಲೇಖನಗಳು ಇವೆ. ಆದರೆ ಹಿಂದಿನ ಸಂಪ್ರದಾಯ ಹಾಗಲ್ಲ. ನಮ್ಮ ಪುರಂದರದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ವಿದ್ಯೆ ಬರ್ಬೋದು, ಕಲಾವಿದ್ಯೆ ಬರ್ಬೋದು, ಅಥವಾ ಏಕಲವ್ಯನ ಗುರುಭಕ್ತಿಯಂತೆ ಗುರು ಅಂತ ಒಪ್ಕೊಳ್ಳದೇ ಇದ್ರೂ ಕೂಡ ಮಣ್ಣಿನ ಗೊಂಬೆ ಮಾಡಿಟ್ಕೊಂಡು ಗುರುಭಕ್ತಿಯನ್ನು ಮಾಡಿ ಸಂಪಾದನೆ ಮಾಡಿಬಿಟ್ಟ ಅಲ್ವೇ ಧನುರ್ವಿದ್ಯೆಯನ್ನು. ಗುರುಗೆ ಗೊತ್ತೇ ಇಲ್ಲ. ದ್ರೋಣಾಚಾರ್ಯಗೆ ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ಮಣ್ಣನ್ನು ಗೊಂಬೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂತ. ಹಾಗಾದ್ರೆ ಯಾವುದಿದು ಅಂದರು, ನಿಮ್ಮದೇ ಎಂದ. ಹಾಗಾದ್ರೆ ಏನಾಗಬೇಕು ಅಂದರು, ಗುರುಗಳು ಅಂತ ಇಟ್ಕೊಂಡಿದ್ದೀನಿ ಇಂದ. ಅವ್ರು ಕೊಡಪ್ಪ ಗುರುದಕ್ಷಿಣೆ ಅಂದರು. ಆಯಿತಾ. ಆದರೆ ಈ ಕಾಲದಲ್ಲಿ ಹಂಗಾಗಲ್ಲ. ಆಚಾರ್ಯ ನಾವು ಯಾರನ್ನೂ ಗುರುಗಳು ಅನ್ನಲ್ಲ,
ಅವ್ರ ಫೋಟೋ ಇಟ್ಕೊಂಡ್ಬಿಟ್ಟು ಓದ್ತಾ ಕೂತ್ಕೊಂಡ್ಬಿಡ್ತೀವಿ, ಎಲ್ಲ ಬಂದ್ಬಿಟ್ಟಿದೆ, ಗುರುದಕ್ಷಿಣೆ ಆಮೇಲೆ ಕೊನೆಗೆ ಕೊಟ್ಟರಾಯ್ತು ಅಂತ ಫೋಟೋದ ಮುಂದೆನೇ ಇಟ್ಬಿಟ್ಟು ನಮಸ್ಕಾರ ಹಾಕ್ಬಿಡೋದು. ಯಾರೋ ಮಾಡಿದ್ರು, ಯಾತಕ್ಕೆ ಮಾಡಿದ್ರು, ಏನು ಮಾಡಿದ್ರು ಅವೆಲ್ಲ ಕಾಲಾನುಗತಿಕೋ ಲೋಕ ತಿಳ್ಕೋಬೇಕು. ಆದ್ದರಿಂದ ಗುರುವಿನ ಉಪದೇಶವಿಲ್ಲದೆ ಅಲ್ಲ ಯಾವ ವಿದ್ಯೆಯೂ ಕೂಡ ನಾವು ಅಧ್ಯಯನ ಮಾಡಿದರೂ ಕೂಡ ಅದು ನಮ್ಮ ಉದ್ಧಾರಕ್ಕೆ ಕಾರಣವಾಗೋದಿಲ್ಲ. ಇದನ್ನು ತಿಳ್ಕೋಬೇಕು. ವಿದ್ಯೆ ಬರೋಲ್ಲ ಅಂತ ಹೇಳಿಲ್ಲ, ವಿದ್ಯೆ ಬರುತ್ತೆ, ನಮ್ಮ ಉದ್ಧಾರಕ್ಕೆ ಕಾರಣವಾಗೋದಿಲ್ಲ. ನ ವಿದ್ವತ್ತ ನ ಶುದ್ಧೋರ್ಥೋ ನ ಶುದ್ಧಿರ್ಮನಸ ಕಲವು. ಗುರುವಿನ ಅನುಗ್ರಹ ಇಲ್ಲದೆ ಹೋದರೆ ಅಲ್ವಾ ಶುದ್ಧಿಯಾದಂಥ ಮನಸ್ಸೇ ಬರೋದಿಲ್ಲ. ಶುದ್ಧವಾದ ಮನಸ್ಸು ಯಾರಿಗಿಲ್ವೋ ಅಲ್ಲ ಆಚಾರ್ಯ ನಾವು ಒಳ್ಳೆ ಊಟ ಮಾಡ್ತೀವಿ, ನೀರು ಕುಡಿತೀವಿ, ಒಳ್ಳೆ ಗಾಳಿ ಅಲ್ವಾ ಒಳ್ಳೆ ವಾತಾವರಣದಲ್ಲಿರ್ತೀವಿ, ಒಳ್ಳೆ ಮನಸ್ಸು ಬರಲ್ಲ ಅಂದ್ರೆ ಏನರ್ಥ? ಇದೆಲ್ಲ ಒಂದು ಕಡೆ ಗಂಟು ಮುಟ್ಟೆ ಕಟ್ಟಿಡಿ. ಆ ವ್ಯಾಖ್ಯಾನ ಇಲ್ಲೆಲ್ಲ ಮಾಡೋದು, ಅದು ಬೇರೆ ಜಾಗದಲ್ಲಿ ಮಾಡೋ ವ್ಯಾಖ್ಯಾನಗಳು. ಈ ಸರಸ್ವತಿಯ ದೇಗುಲದಲ್ಲಿ ಶುದ್ಧಿಗೆ ಕಾರಣ ಆಗಬೇಕು ಅಂತಂತಿದ್ರೆ ಅರ್ಥ ಆಯ್ತಾ? ಪರಂಪರೆ, ಗುರುವಿನ ಅನುಗ್ರಹ, ಅಧಿಕಾರಿ, ಜನ್ಮಾಂತರದ ಪುಣ್ಯ ವಿಶೇಷ, ಗುರುವಿನ ವಿಶಿಷ್ಟವಾದ ಅನುಗ್ರಹ ಇರಬೇಕು. ಅದಕ್ಕೋಸ್ಕರನೇ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ. ಗರುಡ ಪುರಾಣ ಕೇಳಿದಿರಿ, ಏನಲ್ಲಿ ಗುರುವಿನ ಮಹಿಮೆನೇ ಬರಲ್ವೇ? ಬರೀ ನರಕ ಗರ್ಗಸ ಅಲ್ವೇನು, ಬರೀ ಇದೇನಾ? ಎಲ್ಲ ವಿಷಯಗಳು ಬರ್ತವೆ ಗರುಡ ಪುರಾಣದಲ್ಲಿ. ಮುಕ್ತಿದಾ ಗುರುವಾಗ್ ಏಕ ವಿದ್ಯಾ ಸರ್ವ ವಿಡಂಬಕ ಕಾಷ್ಟಭಾರ ಸಹಸ್ರೇಶು ಹಿ ಏಕಂ ಸಂಜೀವನಂ ಪರಂ ದೃಷ್ಟಾಂತ ಕೊಟ್ಟಿದ್ದಾನೆ ಸ್ವಾಮಿ. ವಿದ್ಯೆಗಳೆಲ್ಲ ಗುಂಪು ಸಾವಿರಾರು ವಿದ್ಯೆಗಳು ಇಟ್ಕೊಳ್ಳಿ ಅಲ್ವೇ, ಅದರಲ್ಲಿ ಗುರುವಿನಿಂದ ಉಪದೇಶವಾಗಿರ್ತಕ್ಕಂಥ ಒಂದು ವಿದ್ಯೆ ನಿನ್ನ ಪ್ರಾಣವನ್ನು ರಕ್ಷಣೆ ಮಾಡುತ್ತೆ, ಬಾಕಿ ವಿದ್ಯೆಗಳು ನಿನ್ನ ಹಿಂದೆ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಒಂದು ಲೋಡೆಡ್ ಸೌದೆ, ಒಂದು ಲಾರಿ ಲೋಡು ಟನ್ನುಗಟ್ಟಲೆ ಸೌದೆ ಇದೆ. ಆ ಸೌದೆಯಿಂದ ಯಾರಿಗೂ ಪ್ರಾಣ ಬರೋಲ್ಲ, ಬೇಕಾದ್ರೆ ಪ್ರಾಣ ಹೋಗಿರೋದು ಸುಡಕ್ಕಾಗತ್ತೆ. ಆದರೆ ಆ ಲಾರಿಯ ಲೋಡೆಡ್ ಲಾರಿ ಒಳಗಿರ್ತಕ್ಕಂಥ ಸೌದೆ ಟನ್ಗಟ್ಟಲೆ ಇದೆಯಲ್ಲ ಲೋಡು, ಅದರೊಳಗೊಂದು ಸಂಜೀವಿನಿ ಕಡ್ಡಿ ಸೇರ್ಕೊಂಡ್ಬಿಟ್ಟಿದ್ದರೆ ಸಿಗುತ್ತೆ, ಇದ್ದರೆ ಅಂತ ಅರ್ಥ. ಆ ಒಂದು ಕಡ್ಡಿ ಸಾವಿರಾರು ಜನಕ್ಕೆ ಪ್ರಾಣವನ್ನು ಕೊಡುತ್ತೆ. ಹಾಗೆ ಒಂದು ಸಂಜೀವಿನಿ ಕಡ್ಡಿಗೆ ಟನ್ಗಟ್ಟಲೆ ಇರ್ತಕ್ಕಂಥ ಬೇರೆ ಸೌದೆಗಳು ಹೇಗೆ ಸಮಾನವಾಗುವುದಿಲ್ವೋ ಹಾಗೆ ಗುರುವಿನಿಂದ ಉಪದೇಶಿಸಲ್ಪಟ್ಟಿರ್ತಕ್ಕಂಥ ಒಂದು ವಿದ್ಯೆ ಇದೆಯಲ್ಲ ಅದು ನಿನ್ನನ್ನು ಉದ್ಧಾರ ಮಾಡಿಬಿಡುತ್ತೆ. ಬಾಕಿ ಸೆಲ್ಫ್ ಸ್ಟಡಿಯಿಂದ ಇರತಕ್ಕಂಥ ಯಾವುದೇ ವಿದ್ಯೆ ಇದ್ದರೂ ಕೂಡ ಅದು ಅರ್ಥ ಆಯ್ತಾನು ಗುರುವಿನ ಅನುಗ್ರಹಕ್ಕೆ ಆಸ್ಪದವಾಗಿರಬೇಕದು. ಆ ಸಂಬಂಧ ಇಲ್ಲದೆ ಹೋದರೆ ಅದು ನಿನ್ನ ಉದ್ಧಾರಕ್ಕೆ ಕಾರಣವಾಗುವುದಿಲ್ಲ ಅಂತ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಹಾಗಿಲ್ಲಿ ಪ್ರಸನ್ನ ತೀರ್ಥರು ಗುರುವಿನ ಸ್ಥಾನವನ್ನು ಅಲ್ವಾ, ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಏನಿದು ಗುರುಮಂತ್ರ ಅಲ್ಲೇನು ಹೇಳ್ಕೋಬೇಕಾದ್ರೆ ಅದೇ ತಾನೇ. ಮನೆಗೆ ಗುರುಗಳು ಬಂದರೆ ಹೇಳೋದು ಯಾವುದು? ನಾವು ಗುರುಗಳನ್ನ ನೋಡೋಕ್ಕೆ ಹೋದಾಗ ಹೇಳೋದು ಯಾವುದು? ಶಿಷ್ಯ ವಿದ್ಯಾರ್ಜನೆಗೆ ಹೋದಾಗ ಹೇಳೋದು ಯಾವುದು? ಎಲ್ಲ ಇದೆ ಮಂತ್ರವೇ ಅಲ್ವೇ. ಗುರುವಿನ ಇಲ್ಲದೆ ಯಾವುದೂ ಇಲ್ಲ. ಅದಕ್ಕೋಸ್ಕರ ತಮ್ಮನ್ನು ಉದ್ಧಾರ ಮಾಡಿರ್ತಕ್ಕಂಥ, ಯಾಕೆಂದರೆ ಅವ್ರು ಹೇಳ್ತಾ ಇದ್ದರು ನಮ್ಮ ಪ್ರಸನ್ನ ತೀರ್ಥರು, ಮೈಸೂರಿಗೆ ಬಂದರಂತೆ, ಬೆಂಗಳೂರು ಮೈಸೂರಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ಕೊಂಡು ಒಳ್ಳೆ ಕ್ರಿಮಿನಲ್ ಲೀಡಿಂಗ್ ಅಡ್ವೊಕೇಟ್ ಅಲ್ಲೇ ತಮಾಷೆ ಮಾಡೋರಂತೆ. ಮೈಸೂರು ಬೆಂಗಳೂರಲ್ಲಿ ನಾವು ತಿರುಗದೇ ಗಲ್ಲಿನೇ ಇಲ್ಲ ಅಂತ ಆ ಕಾಲಕ್ಕೆ. ಈಗಿದ್ದಿದ್ರೆ ಅವರು ಹೆದರ್ಕೊಂಡ್ಬಿಡ್ತಿದ್ರು ಅಂತ ಕಾಣುತ್ತೆ. ಎತ್ಲ ಕಡೆ ಎಲ್ಲಿ ಹೋದ್ರೆ ಎಲ್ಲಿ ಬರ್ತೀವೋ ಗೊತ್ತಿಲ್ಲ, ಹಾಗಾಗಿಬಿಟ್ಟಿದೆ ಬೆಂಗಳೂರು. ಬೆಳೆದಿದೆ ನೋಡ ಬೆಂಗಳೂರು ನಗರ ಅಂತ. ಆ ಕಾಲಕ್ಕೆ ಅಷ್ಟು ಸುತ್ತುಬಿಟ್ಟಿದಾರಂತೆ. ಅಂದರೆ ಅಷ್ಟು ಲೋಕವ್ಯಾಪ್ತಿಯನ್ನು ಹೊಂದಿಸಿಕೊಂಡಿದ್ದವರು ಪೂರ್ವಾಶ್ರಮದಲ್ಲಿ. ಸಡನ್ನಾಗಿ ಅವರಿಗೆ ಆಶ್ರಮ ಎಂಬತಕ್ಕಂಥದ್ದು ದೈವಯೋಗದಿಂದ ಲಭ್ಯವಾಗಿಬಿಡ್ತು. ತಕ್ಷಣದಲ್ಲಿ ನೆಸ್ತೋಹಂ ಅಂತ ವೈರಾಗ್ಯ ಎಂಬತಕ್ಕಂಥದ್ದು ಬರಬೇಕಾದರೆ ಎಷ್ಟು ಕಷ್ಟ ಇದೆ. ಆದ್ದರಿಂದ ಅವರು ಬಂದು ಕೂತ ತಕ್ಷಣದಲ್ಲಿ ಗುರುವಿನ ಸ್ಮರಣೆ ಅಲ್ವಾ, ಮತ್ತೆ ಕಣ್ಣೀರು ಬಂದ್ಬಿಡ್ಬೇಕು. ಇಂಥ ದೊಡ್ಡ ಸಂಸ್ಥಾನಕ್ಕೆ ಬಂದು ಕೂತುಬಿಟ್ಟಿದ್ದೇನೆ, ಮತ್ತು ಎಂತೆಂಥ ವಿದ್ವಾಂಸರುಗಳು ಇರ್ತಕ್ಕಂತಹ ಕಾಲ ಅದು. ಈಗ ನಂಗಲ್ಲ, ನಮ್ಮ ಉಪನ್ಯಾಸ ನಮಗೆ, ನಿಮ್ಮ ಉಪನ್ಯಾಸ ನಿಮಗೆ, ನಿಮ್ಮ ಉಪನ್ಯಾಸಕ್ಕೆ ನಾವು ಬರಲ್ಲ, ನಮ್ಮ ಉಪನ್ಯಾಸಕ್ಕೆ ನೀವು ಬರಬೇಡಿ ಅಂತಲೇ ಹೇಳ್ಬಿಡ್ತೀವಿ ಪಂಡಿತರುಗಳಿಗೆ. ನೀವು ಬಂದು ಕೂತ್ಕೋಬೇಡಿ ಅಲ್ಲಿ, ಯಾಕೆಂದರೆ ನಿಮ್ಮದೇ ಬೇರೆ ನಮ್ಮದೇ ಬೇರೆ ಅಂತ. ಒಬ್ಬರೊಬ್ಬರು ಪಂಡಿತರು ಇನ್ನೊಬ್ಬರ ಉಪನ್ಯಾಸವನ್ನು ಕೇಳದೇ ಇರೋ ಕಾಲ ಇದು. ಕೇಳಿದ್ರು ಅಂದರೆ ಅವ್ರಿಗೆ ಯಾವುದು ಜನ್ಮಾಂತರದ ಪುಣ್ಯ ವಿಶೇಷ ಇರ್ಬೇಕು ಅಷ್ಟೇ ಅಲ್ವೇ. ಇಬ್ಬರು ಅಡಿಗೆಯವರು, ಇಬ್ಬರು ಡಾಕ್ಟ್ರು ಏನೇನೋ ಹೇಳ್ತಾರೆ, ಕೊನೆಗೆ ಎರಡು ನಾಯಿಗಳು ಸೇರಿದ್ರು ಅಷ್ಟೇ ಅಂತ ಅಲ್ವೇ.
ಅಥವಾ 2 ಕತ್ತೆಗಳು ಸೇರಿದ್ರು ಅಷ್ಟೇ ಅಂತಾರೆ. ಸಾಧುಕು ಸಾಧು ಮೇಲೆ ದೋದೋ ಬಾತ್ ಅಂತೆ ಅಲ್ವೇ, ಕತ್ತೆ 2 ಸೇರಿದ್ರೆ 2 ಒತ್ತ ಅಂತೆ. ಹಾಗೆ ಯಾರಿಬ್ಬರು ಸೇರಿದ್ರು ಅಂದ್ರೆ ನಮ್ಮ ಕಲಿ ಕರ್ಫ್ಯೂ ಹಾಕ್ಬಿಟ್ಟಿದ್ದಾನೆ. ಇಬ್ಬರು ವಿಷ್ಣು ಭಕ್ತರು ಒಂದು ಕಡೆ ಸೇರಿದ್ರು ಅಂದ್ರೆ ಏನೋ ಒಂದು ಜಗಳ ಬಂದ್ಬಿಡುತ್ತೆ ಅಲ್ಲಿ, ತಿರ್ಗಿ ಒಬ್ರಿಗೊಬ್ರು ಮಕ ನೋಡದೇ ಇದ್ದಾಗ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಸೇರೋದೇ ಬೇಡ ಅನ್ನೋ ಹಾಗೆ. ಆ ಕಾಲ ಹಾಗಲ್ಲ. ನನ್ನ ಹತ್ರ ಲೀಸ್ಟ್ ಇದೆ, ಸುಮಾರು ಎಲ್ಲ ಮಠತ್ರಯಗಳ ಪಂಡಿತರ ಲೀಸ್ಟನ್ನು ಒಂದಿನ ಕೂತ್ಕೊಂಡು ಯಾರ್ಯಾರಿದ್ರು ಪ್ರಸನ್ನ ತೀರ್ಥರ ಕಾಲಕ್ಕೆ ಅಂತ ಸುಮ್ಮನೆ ಸಾಹಿತ್ಯ ನೋಡೋ ಕಾಲಕ್ಕೆ ನನಗೆ ತೋರಿದ್ದು ಹಾಕ್ಕೊಂಡೆ. ನನ್ನ ಕಿವಿ ಮೇಲೆ ಬಿದ್ದಿದ್ದು ಮೈಸೂರು ಅಗ್ರಹಾರಗಳಲ್ಲಿ ನಾನು ನೋಡಿದ್ದು ಅಥವಾ ಬೇರೆ ಬೇರೆ ಮಠಗಳಲ್ಲಿ ಪ್ರಸಿದ್ಧಿ ಇದ್ದವ್ರದ್ದು ಅಂತ ಸುಮಾರು 500 ಮೇಲೆ ಹೊಟ್ಟೋಯ್ತು. ಅಂಥವರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಸನ್ನ ತೀರ್ಥರ ಸಂಪರ್ಕ ಇಟ್ಕೊಂಡಿದ್ರು. ಅನ್ಬೇಕಾದ್ರೆ ಆಗಿನ ಪಾಠ ಪ್ರವಚನಗಳಲ್ಲಿ ಇಂಥ ವಿದ್ವಾಂಸರ ಎದುರಿಗೆ ಮಾಡಬೇಕಾದ್ರೆ ಆ ಪೀಠಾಧಿಪತಿಗಳಿಗೂ ಯಾದಗಾರಿಕೆ ಬೇಕು, ಸುಮ್ಮನೆ ಅಲ್ಲ. ಆದ್ದರಿಂದ ಒಂದು ಗೀತೋಪನ್ಯಾಸ ಆಗಲಿ ಅಥವಾ ಯಾವುದೇ ಒಂದು ಸಾಹಿತ್ಯ ಮಾತಾಡಲಿ, ಸುಮ್ಮನೆ ಏನೋ ಹಾಡು ಕಟ್ಬಿಟ್ಟು ಏನೋ ಹೇಳಿದ್ವೋ ನಮ್ಮ ಭಕ್ತಿ ತೋರಿಸ್ಬಿಟ್ಟು ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಟ್ಟು ಅಂತ ಇಟ್ಬಿಟ್ರು ಒಪ್ಪ ಕಾಲ ಅಲ್ಲ ಅದು. ಅರ್ಥ ಆಯ್ತಾನೆ? ವಿದ್ವಾಂಸರ ಮಧ್ಯದಲ್ಲಿ ಆ ದೇವರ ನಾಮಗಳ ಅರ್ಥ ವಿವರಣೆ ಎಂಬತಕ್ಕಂಥದ್ದು ನಡೆದಿರ್ತಕ್ಕಂಥ ವಿಶೇಷ ನಮ್ಮ ಪ್ರಸನ್ನ ತೀರ್ಥ ಸಾಹಿತ್ಯದ ವಿಶೇಷ. ಇದನ್ನು ಮೊದಲು ತಿಳ್ಕೊಳ್ಳಿ. ಬೇರೆ ಇವತ್ತಿನ ಸಾಹಿತ್ಯಗಳು ಹಾಗೆ ನಮ್ಮಿಂದ ರಚಿಸಲ್ಪಟ್ಟಿರ್ತಕ್ಕಂಥದ್ದು ವಿದ್ವಾಂಸರ ಮಂಡಲಿಗಳಲ್ಲಿ ಅವು ಪ್ರವೃತ್ತಿ ವಿಮರ್ಶೆ ಎಂಬತಕ್ಕಂಥದ್ದು ನಡೆಯದ ಸಾಹಿತ್ಯ. ನಾವು ಬರ್ಕೋತೇವೆ, ನಾವು ಮಾಡ್ಕೋತೇವೆ, ಪ್ರಿಂಟ್ ಮಾಡ್ಕೊಂಡ್ಬಿಡ್ತೇವೆ. ಏನೋ ದೇವ್ರ ಭಕ್ತಿ ಪ್ರಿಂಟ್ ಮಾಡಿದ್ದೀನಿ, ನುಂಗೇಶ್ ವಿಟ್ಲ ಅಂತ ಹೆಸರಿಟ್ಕೊಂಡಿದ್ದೀನಿ, ಅಂಕಿತ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಅದ್ರ ಕಡೆ ಇಟ್ಬಿಡ್ತೀವಿ ಆ ಪುಸ್ತಕನ. ಹೇಳ್ಕೋಬೇಕು ಅಂತಿಲ್ಲ. ಅವ್ರಿಗೆ ಯಾರ್ಯಾರು ಶಿಷ್ಯವರ್ಗರಿದ್ದರೆ ಅವ್ರು ಹೇಳ್ಕೊಂಡ್ಬಿಡ್ತಾರೆ. ಆದರೆ ಪ್ರಸನ್ನ ತೀರ್ಥರ ಕಾಲ ಅಂಥದ್ದಲ್ಲ. ಒಂದು ಸಾಹಿತ್ಯ ರಚನೆ ಆಯಿತು ಅಂತ ಹೇಳಿದ್ರೆ ಆ ಸಾಹಿತ್ಯ ಅದು ಪ್ರವಚನದಲ್ಲಿ ಬರಬೇಕು, ವಿದ್ವಾಂಸರ ಎದುರಿಗೆ ಬರಬೇಕು. ಯಾಕೆ ಈ ಪದವನ್ನು ಪ್ರಯೋಗ ಮಾಡಿದ್ದೀರಿ ಅಂತ ವಿದ್ವಾಂಸರು ಕೇಳಬೇಕು, ಅದರ ಮಹತ್ವವನ್ನು ಶ್ರೀಗಳವರಿಗೆ ಹೇಳಬೇಕು. ಹೀಗೆ ಜಾಲಾಡಿ ಅದು ವಿಮರ್ಶೆಗೊಂಡಿರ್ತಕ್ಕಂಥ ಸಾಹಿತ್ಯ ನಮ್ಮ ಪ್ರಸನ್ನ ತೀರ್ಥ ಸಾಹಿತ್ಯ ಎಂಬತಕ್ಕಂಥದ್ದು. ಆದ್ದರಿಂದ ಗುರುಗಳ ಅನುಗ್ರಹವನ್ನು ತಾವು ಬಯಸ್ತಾ, ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ ಮೊದಲನೇ ಪದದ ಸ್ವಾರಸ್ಯ ನೋಡಿ. ಕೋರುವೆ ಗುರು ವಿದ್ಯಾ, ಗುರುವಿನಿಂದ ಬರುವಂಥ ವಿದ್ಯೆಯನ್ನು ಕೋರ್ತೇನೆ, ಪ್ರಾರ್ಥನೆ ಮಾಡ್ತೇನೆ ಅಂತ ಅರ್ಥ. ಆದರೆ 2 in 1 ಮಾಡಿಬಿಟ್ರು ಶಬ್ದನ ಅಲ್ಲೇನೆ. ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ. ವಾರಿಧಿ ತೀರ್ಥರು ಅನ್ನೋದು ಅವರ ಹೆಸರು, ವಿದ್ಯಾವಾರಧಿಗಳು ಅಂತ. ವಿದ್ಯಾವಾರಿಧಿ ಅಂತಲೂ ಹೆಸರಾಗಬೇಕು. ಕೋರ್ತಾ ಇದ್ದೀನಲ್ಲ ನಾ ಯಾವುದೋ ವಿದ್ಯೆ, ಅದು ಯಾವ ವಿದ್ಯೆ ಅಂದರೆ ಗುರುವಿದ್ಯೆ ಅಂತ ಅರ್ಥ ಆಗಬೇಕು. ಗುರುಗಳನ್ನು ಸ್ತೋತ್ರ ಮಾಡಿದಾಗೂ ಇರಬೇಕು. ಗುರುವಿದ್ಯೆ ಎಂಥದ್ದು ಅಂದರೆ ಸಾಕ್ಷಾತ್ ಶ್ರೀಮದಾಚಾರ್ಯರಿಂದ ಬಂದಿರತಕ್ಕಂಥ ವಿದ್ಯೆ ಅಂತ ಅರ್ಥ. ಯಾವುದು ತಾನೇ ಸೀಟಿದು? ಈ ಪ್ರವಚನಗಳ ಪ್ರವೃತ್ತಿಯ ಮಠಗಳಿವೆಯಲ್ಲ, ಇವು ಎಲ್ಲಿಂದ ಬಂದಿದೆ ಅಂದರೆ ಆನಂದ ತೀರ್ಥರಿಂದ ಬಂದಿರತಕ್ಕಂಥ ಪರಂಪರೆ ಅಲ್ವಾ. ಅದನ್ನ ಗುರುವಿದ್ಯೆ ಎಲ್ಲಿಂದ ಬಂತು ನನಗೆ ಅಂತ ಕೇಳಿದ್ರೆ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ ಅಂತ ಅರ್ಥ. ಇದು ನೋಡಿ, ಮೊದಲನೇ ಶಬ್ದದಲ್ಲೇ ಆಳವನ್ನು ತೋರಿಸ್ತಕ್ಕಂಥವ್ರಾಗ್ತಾರೆ. ನೋಡಿದವ್ರಿಗೇನೂ ಗೊತ್ತಾಗಲ್ಲ. ರಾಜೇಂದ್ರ ತೀರ್ಥ ಪೂರ್ವಾದಿ ಮಠದ ಗುರುವಿದ್ಯೆ ಅಂದರೆ ನಂಗೆ ಬಂದಿರತಕ್ಕಂಥ ಗುರುವಿದ್ಯೆಯ ಪರಂಪರೆ ಯಾವುದು ಅಂದರೆ ನನ್ನ ಗುರುಗಳು ಎಲ್ಲಿ ಕೂತಿದ್ದಾರೆ ಅಂದರೆ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ. ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ ಅಂದರೆ ಏನರ್ಥ ಅಂತ ಕೇಳಿದ್ರೆ ಅಷ್ಟು ಸ್ಟೋರಿ ಇದ್ರೊಳಗೆ ಬಂದ್ಬಿಡ್ಬೇಕು. ಶ್ರೀಮದಾನಂದ ತೀರ್ಥರು, ಪದ್ಮನಾಭ ತೀರ್ಥರು ಅಲ್ವೇ, ನರಹರಿ ಮಾಧವ ಅಕ್ಷೋಭ್ಯ ಟೀಕಾಕೃತ್ಪಾದರು. ಟೀಕಾಕೃತ್ಪಾದರ ಕಾಲದಲ್ಲಿ 3 ತಲೆಮಾರು ಜನಾಂಗೀಯ. ಒಂದು ಅಣ್ಣ ತಮ್ಮಂದರ ವಂಶ, ಅಕ್ಕ ತಂಗಿಯರ ವಂಶ. ಟೀಕಾಕೃತ್ಪಾದರ ಅಕ್ಕನ ಮಕ್ಕಳು ಒಂದಂಶ. ಟೀಕಾಕೃತ್ಪಾದರಾದ ಮೇಲೆ ಅಕ್ಕನ ಮಗನಾಗಿರ್ತಕ್ಕಂಥ ವಿದ್ಯಾಧಿರಾಜರು, ಅವರ ತಂದೆ ತಾಯಿಗಳ ಅಣ್ಣ ತಮ್ಮಂದರ ಒಂದು ವಂಶ. ಇದೆರಡು ಕೂಡ ಇಲ್ಲಿ ಗುಡ್ಡಿಯಾಗಿ ಕೂತ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಟೀಕಾಕೃತ್ಪಾದರವರೆಗೆ ಯಾವುದೂ ಒಡೆದಿಲ್ಲ. ಶಾಖ ಪಾಕ ಅವೆಲ್ಲ ಏನಿಲ್ಲ. ಹಂಗಂದ್ರೆ ಶಾಖವೇ ಗತಿ. ಟೀಕಾಕೃತ್ಪಾದರು ವಿದ್ಯಾಧಿರಾಜರಿಗೆ ಕೊಟ್ಟ ಮೇಲೆ ವಿದ್ಯಾಧಿರಾಜರು ಸ್ವಂತ ಚಿಕ್ಕಪ್ಪನ ಮಗನಾಗಿರ್ತಕ್ಕಂಥವರು 3 ಜನ, ರಾಜದೇವ, ಜಯದೇವ, ಪುರುಷೋತ್ತಮ ದೇವ ಅಂತ 3 ಜನ ಅಣ್ಣ ತಮ್ಮಂದರು. ಎಲ್ಲ ಕಡ್ಕತ್ತಿಯವರೇ. ಟೀಕಾಕೃತ್ಪಾದರ ಪೂರ್ವಾಶ್ರಮವೇ ಎಲ್ಲ. ಅದನ್ನು ಕುಸ್ತಿ ಅಂದರೆ ಮಲ್ಲವಿದ್ಯೆ, ಕತ್ತಿ ವರ್ಷೆ ಇತ್ಯಾದಿಗಳು, ಶಾಸ್ತ್ರ, ಸಂಬಂಧ, ಲೋಕ, ಯುದ್ಧ ನೀತಿ, ಆರ್ಥಿಕ ನೀತಿಗಳು, ರಾಜ್ಯಭಾರ ಕ್ರಮ ಅದು ಶೋಭನ ಭಟ್ರಿಂದಾನೇ ಬಂದುಬಿಟ್ಟಿದೆ. ಶೋಭನ ಭಟ್ರು ಹಾಗೆ ಇದ್ದವರು,
ನರಹರಿ ತೀರ್ಥರು ಪೂರ್ವಾಶ್ರಮದಲ್ಲಿ ಹಾಗೆ ಇದ್ದವರು, ಅಕ್ಷೋಭ್ಯ ತೀರ್ಥರು ಹಾಗೆ ಇದ್ದವರು. ಅಕ್ಷೋಭ್ಯ ತೀರ್ಥರು ಅಂದ್ರೆ ಯಾರು ಅಂತ ತಿಳ್ಕೊಂಡ್ಬಿಡಬೇಡಿ, ಟೀಕಾಕೃತ್ಪಾದರಿಗೆ ಸಾಕ್ಷಾತ್ ದೊಡ್ಡಪ್ಪ, ತಂದೆಯ ಅಣ್ಣ, ಬೇರೆ ಯಾರೂ ಅಲ್ಲ. ಸರಿಯಾಗಿ ಸಾಹಿತ್ಯಗಳನ್ನು, ಪರಂಪರೆಯನ್ನು ಚೆನ್ನಾಗಿ ಸಂಶೋಧನೆ ಮಾಡಿ ತಿಳಿದರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಕೆಲವು ಕಥೆಗಳು ನಾವು ನಂಬಕ್ಕಾಗಲ್ಲ. ಕತ್ತಿ ತೊಗೊಂಡು ಹೊರಟೋಗಿದ್ದರಂತೆ ದೋಂಡೋಪ್ ಅಂತ, ಕೊಂದಾಕ್ಬಿಡ್ತೀನಿ ನೀನು, ಸನ್ಯಾಸ ಕೊಟ್ಬಿಟ್ಟಿದ್ದೀನಿ ನನ್ನ ಮಗನಿಗೆ ಅಂತ. ಯಾರವರು ಅಂದ್ರೆ ಅಣ್ಣನೇ, ಆಯ್ತಾ. ಕತ್ತಿ ತೊಗೊಂಡು ಅದೇನು ಕೊಟ್ಬಿಡ್ತಾರೆ, ಕೊಂದುಬಿಡ್ತೀನಿ ನೀನು ಅಂತ. ಇಂಥ ಕಥೆಗಳೆಲ್ಲ ನಾನಾ ಥರ ಕೆಲವು ವರ್ಣನೆಗಳು, ವೈಪರೀತ್ಯಗಳು ಇರ್ತವೆ. ಅವೆಲ್ಲ ಒಂದು ಕಡೆ ದೂರ ಇಡಿ. ಆದ್ದರಿಂದ ರಾಜದೇವ, ಜಯದೇವ ಮತ್ತು ಪುರುಷೋತ್ತಮ ದೇವ ಇದ್ರಲ್ಲ, ಈ 3 ಜನರು ಸನ್ಯಾಸ ತಗೊಂಡ್ರು. ವಿದ್ಯಾಧಿರಾಜರಿಂದ ರಾಜದೇವ ಸ್ವೀಕಾರ ಮಾಡಿದರು. ರಾಜದೇವ ಅನ್ನೋ ಹೆಸರು ದೇವ ಕಿತ್ತಾಕಿದ್ರು, ತೀರ್ಥ ಅಂತ ಕೊಟ್ಟರು, ಅಷ್ಟೇ, ಇನ್ನೇನಿಲ್ಲ. ರಾಜೇಂದ್ರ ತೀರ್ಥರಾದ ಅಷ್ಟೆ. ರಾಜದೇವ ರಾಜೇಂದ್ರ ತೀರ್ಥರು, ಜಯದೇವ ಜಯಧ್ವಜ ತೀರ್ಥರು, ಪುರುಷೋತ್ತಮ ದೇವ ಪುರುಷೋತ್ತಮ ತೀರ್ಥರು. ಒಬ್ಬರು ಜ್ಞಾಪಿಸ್ಕೊಂಬಿಡಿ ಅಂತ ಆಯ್ತಾ. ಈ 3 ಮಂದಿ. ಆದ್ದರಿಂದ ವಿದ್ಯಾಧಿರಾಜರು ರಾಜೇಂದ್ರ ತೀರ್ಥರಿಗೆ, ಜ್ಯೇಷ್ಠಯತಿಗಳಿಗೆ ಆಶ್ರಮವನ್ನು ಕೊಟ್ಟರು. ರಾಜೇಂದ್ರ ತೀರ್ಥರು ಸಣ್ಣ ಸಣ್ಣ ಊರಿನಲ್ಲಿ ಕೂತು ಪ್ರವಚನ ಮಾಡ್ತಾ ಸಂಚಾರ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಅವರು. ಯಾಕೆಂದರೆ ಆ 3 ಮಂದಿ ಅಂಥ ವಿದ್ವಾಂಸರು, ನೇರ ಟೀಕಾಕೃತ್ಪಾದರಿಂದ ಅಧ್ಯಯನ ಮಾಡಿದವರು. ಆದ್ದರಿಂದ ಅವರು ಉತ್ತರ ದೇಶವನ್ನು ಕುರಿತು ಪ್ರಯಾಣ ಮಾಡಿಬಿಟ್ರು ರಾಜೇಂದ್ರ ತೀರ್ಥರು. ಭಯಂಕರವಾಗಿರ್ತಕ್ಕಂಥವು. ಒಂದು ಮಾತು ನಿಮಗೆ ಹೇಳಬೇಕಾದ್ರೆ ಎಲ್ಲೆಲ್ಲಿಯೂ ಹೊರಟೋಗುತ್ತೆ. ಇವತ್ತು ಏನು ಜ್ಞಾನ ಇದೆ ಅಂದರೆ ಅದು ರಾಜೇಂದ್ರ ತೀರ್ಥರಿಂದ ಬಂದಿದ್ದು ಅಂತ ಪ್ರತಿಯೊಬ್ಬರೂ ಒಪ್ಕೋಬೇಕಾಗುತ್ತೆ. ನೋಡಿ, ಸಣ್ಣದೊಂದು ದೃಷ್ಟಾಂತ ಕೊಡ್ತೇನೆ. ಟೀಕಾಕೃತ್ಪಾದರಿಂದ ರಾಜೇಂದ್ರ ತೀರ್ಥರು, ರಾಜೇಂದ್ರ ತೀರ್ಥರಲ್ಲಿ 9 ಬಾರಿ ಸುಧಾಮಂಗಳ, ನಾನೆಲ್ಲ ಹೇಳ್ತಿರೋದು, ವಿಭದೇಂದ್ರ ಹೇಳ್ಕೊಂಡಿದ್ದಾರೆ ಅವರು ಗ್ರಂಥದಲ್ಲಿರೋ ಶ್ಲೋಕ ಇಟ್ಟು ಹೇಳ್ತಾ ಇರೋದು, ನಾನು ಹುಟ್ಟಿಸ್ಕೊಂಡಲ್ಲ ಹೇಳ್ತಾ ಇರೋದು, ನಾನೇ ಬರ್ಕೊಂಬಿಡೋಕ್ಕೆ. ರಾಜೇಂದ್ರ ತೀರ್ಥರಲ್ಲಿ 9 ಸಾರಿ ವಿಭದೇಂದ್ರ ತೀರ್ಥರು, ವಿಭದೇಂದ್ರ ತೀರ್ಥರಲ್ಲಿ 9 ಸಾರಿ ಶ್ರೀಪಾದರಾಜರು, ಶ್ರೀಪಾದರಾಜರಲ್ಲಿ 9 ಸಾರಿ ನ್ಯಾಯಸುಧ ಮಂಗಳ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು, ಅವರಲ್ಲಿ 9 ಬಾರಿ ವಿಜೇಂದ್ರ ತೀರ್ಥರು, ಅವರಲ್ಲಿ 9 ಬಾರಿ ಕಂಬಾಲೂರು ರಾಮಚಂದ್ರ ತೀರ್ಥರು, ಅವರಲ್ಲಿ ಮತ್ತೆ 9 ಬಾರಿ ಶ್ರೀಪತಿ ತೀರ್ಥರು, ಅವರಲ್ಲಿ 9 ಬಾರಿ, ಹೀಗೆ ಹೋಗ್ತಾ ಇದೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿ, ಹೀಗೆ ಹರಿದು ಬಂದಿರತಕ್ಕಂಥದ್ದು ಅತೀವಾದಿಕ ಪೂರ್ವಾದಿ ಮಠ ಅಂತ ಹೆಸರು. ಅಂತ ರಾಜೇಂದ್ರ ತೀರ್ಥರು ಔತ್ತರೇಯ ಭಾಗದಲ್ಲಿ ಸಂಚಾರವನ್ನು ಮಾಡ್ತಾ ಅನೇಕ ಆಗಿನ ಕಾಲದ ದುರ್ವಾದಿಗಳನ್ನು ಖಂಡನೆ ಮಾಡ್ತಾ ಸತ್ಸಿದ್ಧಾಂತವನ್ನು ಸ್ಥಾಪನೆ ಎಂಬತಕ್ಕಂಥದ್ದು ಮಾಡಿದ್ರು. ಅಂತ್ಯಕಾಲದವರೆಗೆ ಬರಲಿಲ್ಲ. ಹೋಗೋ ಕಾಲಕ್ಕೆ ಹೇಳ್ಬಿಟ್ಟು ಹೊರಟೋಗಿದ್ರು. ಅದಕ್ಕೋಸ್ಕರನೇ ಮೂಲರಾಮನ್ ಕೊಡು ಅಂತ ಜಗಳ ಇಲ್ಲ. ಮೂಲರಾಮ ಮೂಲಗೋಪಾಲಕೃಷ್ಣ ಎರಡು ಒಂದೇ ಕಡೆ ಇದ್ದಂಥ ಪೂಜಾ ಅಲ್ವಾ, ಅದೆಲ್ಲ ಈಗ ಹೇಳುವಂಥದ್ದಲ್ಲ. ಹೊರಡೋ ಕಾಲಕ್ಕೆ ಏನು ಗುರುಗಳು ಅನುಗ್ರಹ ಮಾಡಿ ಪ್ರತಿಮೆ ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡ್ತಾರೆ ಅಷ್ಟೇ. ಅದೇ ಬೇಕು ಇದೇ ಬೇಕು ಅಂತ ಅವರು ಆಟ ಹಿಡಿಬೋದಾಗಿತ್ತಲ್ಲ. ಮೂಲರಾಮ ದೇವರು ಎಲ್ಲಿದೆಯೋ ಅದು ಮೂಲ ಮಠ ಅಂತ ಒಂದು ಅನ್ನೋದಾದರೆ ನಂಗೆ ಈಗಲೇ ಕೊಟ್ಬಿಡಪ್ಪ ಅನ್ಬೇಕಾಗಿತ್ತು. ಹಾಗನ್ನಲಿಲ್ಲ ಅವರು. ವ್ಯಾಸಮುಷ್ಟಿಯನ್ನು ಮೂಲಗೋಪಾಲಕೃಷ್ಣ ದೇವರನ್ನು ಯಾವ ವೇದವ್ಯಾಸ ದೇವರು ಶ್ರೀಮದಾಚಾರ್ಯಗೆ ಕೊಟ್ಟಿದ್ರು ಅಂಥ ಪ್ರತಿಮೆಯನ್ನು ಅವ್ರ ಕೈ ಕೊಟ್ಟು ಕಳಿಸಿದ್ರು. ಅದನ್ನು ತೊಗೊಂಡು ಅವರು ಹೊರಟರು ಅಷ್ಟೇ. ಬರೋ ಅಷ್ಟೊತ್ತಿಗೆ ವಿದ್ಯಾಧಿರಾಜರು ಬೇರೆಯವ್ರಿಗೆ ಆಶ್ರಮ ಕೊಟ್ಟಿದ್ದರು. ಬೇರೆಯವರು ಅಂದರೆ ಯಾರೂ ಅಲ್ಲ, ರಾಜೇಂದ್ರ ತೀರ್ಥರ ಪೂರ್ವಾಶ್ರಮದ ಸ್ವಂತ ತಮ್ಮನೇ ಕವೀಂದ್ರ ತೀರ್ಥ. ಎಲ್ಲ ಅಲ್ಲಲ್ಲೇ ಇದ್ದಾರೆ. ಬೇರೆ ಬೇರೆ ಎಲ್ಲ ಹೋಗಿಲ್ಲ ಆ ಕಾಲದಲ್ಲಿ. ಅವರಿಗೆ ಆಶ್ರಮ ಕೊಟ್ಟರು. ಅದು ಕವೀಂದ್ರ ತೀರ್ಥರ ಪರಂಪರೆ ಎಂಬತಕ್ಕಂಥ ಅದು ಬಂತು ಮುಂದೆ. ಅಲ್ಲಿ ತಿರ್ಗ ಮತ್ತೆ ಎರಡಾಯಿತು ಅನ್ನೋದು ಇತಿಹಾಸ ನೋಡ್ತಾ ಇದ್ದೇವೆ. ಇಲ್ಲಿ ಕೋರುವೆ ಗುರು ವಿದ್ಯಾ, ನಾನು ಕೂತಿರ್ತಕ್ಕಂತಹ ಈ ಪರಂಪರೆ ಗುರುವಿದ್ಯೆ ಎಲ್ಲಿಗೆ ಸೇರಿದ್ದು ಅಂದರೆ ಪೂರ್ವಾದೀಯ ಮಠ. ಅಂದರೆ ರಾಜೇಂದ್ರ ತೀರ್ಥರು, ಜಯಧ್ವಜ ತೀರ್ಥರು, ಪುರುಷೋತ್ತಮ ತೀರ್ಥರು, ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜ ಗುರು ಸಾರ್ವಭೌಮರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಹೀಗೆ ಹರಿದು ಬಂದಿರತಕ್ಕಂಥ ನಮ್ಮ ಗುರುಗಳು ಕೂತಿರ್ತಕ್ಕಂಥದ್ದು ಪರಂಪರೆ. ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ, ವಾರಿಧಿ ತೀರ್ಥರು ಅಂತ ಅವರ ಹೆಸರು. ಅವ್ರನ್ನ ಭೂರಿ ದಯವ ಸತತ, ಹೆಚ್ಚಾದಂಥ ಭೂರಿ ದಯ, ಗುರುವಿನ ದಯ. ಗುರುಹೂ ಯದ್ದದ್ಯಾ ಸುಪ್ರಸನ್ನದೀಹಿ. ಸುಮ್ಮನೆ ಏನೋ ಪಾಠ ಹೇಳ್ಬಿಡೋದು, ಅವನು ಹೊಡ್ಕೋತಾ ಇದ್ದಾನೆ, ಕುತ್ತಿಗೆ ಮೇಲೆ ಕೂತಿದ್ದಾನೆ, ಪ್ರಾಣ ತಿಂತಾ ಇದ್ದಾನೆ, ನೀವೇ ಹೇಳಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಚಾರ್ಯ ಅಂತ ಹೇಳೋದಲ್ಲ. ಗುರುಹು ಯದ್ದದ್ಯಾ ಸುಪ್ರಸನ್ನದೀಹಿ, ಒಳ್ಳೆ ಮನಸ್ಸಿನಿಂದ ಉಪದೇಶವನ್ನು ಮಾಡಿ ಅವರ ಉತ್ತಮತೆಯನ್ನು ಪ್ರತಿನಿತ್ಯದಲ್ಲಿ ಇವರು ಚಿಂತನೆ ಮಾಡ್ತಾ ಇರಬೇಕು. ಇದು ನಮ್ಮ ಮಧ್ವಮತದ ವೈಶಿಷ್ಟ್ಯತೆ.
ಗಂಡ ಹೆಂಡತಿ, ತಂದೆ ಮಗ, ಅರ್ಥ ಆಯ್ತು, ಗುರು ಶಿಷ್ಯ, ಇವರ ಸಂಬಂಧ ಹೇಗಿರುತ್ತೆ ಅಂದರೆ ಅವರ ಯೋಗಕ್ಷೇಮವನ್ನು ಇವರು ಚಿಂತನೆ ಮಾಡ್ತಾ ಇರ್ತಾರೆ. ಇವರು ಚಿಂತನೆ ಮಾಡಿದರೆ ಅವ್ರದ್ದು ಅಭ್ಯುದಯ, ಇವರು ಚಿಂತನೆ ಮಾಡೇ ಹೋದರೆ ಅವರು ತಳಕ್ಕೆ ಹೋಗ್ತಾರೆ ಅಂತ. ಅದನ್ನು ನಮ್ಮ ವಿದ್ಯಾ ರತ್ನಾಕರ ತೀರ್ಥರು ಇವರ ಅವತಾರದ ಕಾಲದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡುವಾಗ ಈ ಸೂಕ್ಷ್ಮವನ್ನು ತೋರಿಸ್ತಾರೆ. ಮಕ್ಕಳಿಲ್ಲ, ಆಶ್ರಮ ತಗೋತಾ ಇದ್ದಾರೆ, ವಂಶ ನಿಂತು ಹೋಗುತ್ತೆ, ಆದ್ದರಿಂದ ಪುತ್ರ ಸಂತಾನ ಬೇಕು, ಕುಲದೇವರಲ್ಲಿ ಸೇವೆ ಮಾಡಬೇಕು, ಚತುಶಾಸ್ತ್ರ ಪಂಡಿತರು ಪಾರಾಯಣ ಮಾಡ್ಬೋದಿತ್ತಲ್ಲ, ಪಾರಾಯಣನೂ ಮಾಡ್ತಾರೆ, ಅಲ್ಲೇ ಪ್ರವಚನವೂ ಮಾಡ್ತಾರೆ. ಮತ್ತು ಇನ್ನೇನು ಮಾಡಿದ್ರು ಅಂದರೆ ಏನು ಜನ್ಮಾಂತರದ ಪಾಪ ಮಾಡಿದೆಯೋ ಈ ದೇಹ ಅದನ್ನು ನಿಮಗೆ ಸಮರ್ಪಣೆ ಮಾಡ್ತೇನೆ ಅಂತೇಳಿ ಈ ದೇಹಕ್ಕೆ ವ್ರತರೂಪದಿಂದ ಹಿಂಸೆಯನ್ನು ಕೊಡ್ತಾರೆ. ಹಿಂಸೆ ಅನ್ನೋದು ದುಃಖ ಆಗುತ್ತೆ ಅಂತ ತಿಳ್ಕೊಬೇಡಿ, ವ್ರತರೂಪದಿಂದ ಭಗವಂತನಿಗೆ ಸಮರ್ಪಣೆ ಮಾಡೋದು ಅಂತ ಅರ್ಥ. ನೆನ್ನೆ ಕನ್ನಡಪ್ರಭ ತೆಗೆದು ನೋಡಿ ಗೊತ್ತಾಗುತ್ತೆ. ಗೀತೆ ಹಿಂಸೆ ಗ್ರಂಥ ಅಂತ ಒಬ್ಬ ಬರೆದಿರೋದು ಉತ್ತರ ಕೊಟ್ಟಿದ್ದಾನೆ, ಭಾಳ ಚೆಂದಾಗಿ ಬರೆದಿದ್ದ. ಅಧ್ಯಯನ ಮಾಡಿದವರು ಕೂಡ ಅಷ್ಟು ಚೆನ್ನಾಗಿ ಉತ್ತರ ಕೊಡಲ್ಲ, ಹಾಗೆ ಬರೆದಿದ್ದಾನೆ. ಯಾವುದೋ ಒಂದು ಅರ್ಥದಲ್ಲಿ ಹಿಂಸೆ ಗ್ರಂಥ ಅಂತ ಬರೆದಿದ್ದಾರೆ ಒಬ್ಬರು, ಅದಕ್ಕೆ ಅರ್ಧ ಪೇಜ್ ಬರೆದಿದ್ದಾನೊಬ್ಬ, ಭಾಳ ಸುಂದರವಾಗಿ ಬರೆದಿದ್ದ. ನಾವು ಗೀತಾ ವಿವೃತ್ತಿ ಓದಿರ್ಬೋದು, ಭಾಷಾ ಓದಿರ್ಬೋದು, ಪ್ರಮೇಯ ದೀಪಿಕಾ ಓದಿರ್ಬೋದು, ಸಾರ್ವಜನಿಕರಿಗೆ ಹಾಗೆ ಉತ್ತರ ಕೊಡೋದು ಕಷ್ಟ ಆಗ್ತದೆ. ಅಂಥ ಉತ್ತಮ ಲೇಖನ ನೆನ್ನೆ ಕನ್ನಡಪ್ರಭದಲ್ಲಿ ಬಂದಿದೆ, ತೆಗೆದು ನೋಡ್ಬೋದು 2ನೇ ಪುಟದಲ್ಲಿ. ಯಾಕೆಂದರೆ ನಾವೇ ಎಲ್ರಿಗೂ ಕೊಟ್ಬಿಡ್ತೀವಿ, ಎಲ್ರಿಗಿಂತ ನಾವೇ ಬುದ್ಧಿವಂತರು ಅನ್ನೋ ಹಮ್ಮು ಯಾವತ್ತೂ ಇರಬಾರ್ದು. ನಮ್ಮ ಸ್ವಾಮಿ ಚಿತ್ತಕ್ಕೆ ಬಂದರೆ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಗೋವಿಂದ ಅಂತಾರೆ ಪುರಂದರದಾಸರು. ಅಲ್ಲೇ ಯಾರಿಂದ ಯಾವ ಕಾಲಕ್ಕೆ ಏನು ಮಾಡಿಸ್ತಾನೆ ಸ್ವಾಮಿ, ಪ್ರತಿಯೊಬ್ಬರಲ್ಲಿ ಒಂದೊಂದು ಗುಣವನ್ನು ನೋಡ್ತಾ ಇರ್ತಾನೆ ಸ್ವಾಮಿ. ಆ ಗುಣ ಅವರ ಜನ್ಮಾಂತರದ ಪುಣ್ಯ ವಿಶೇಷದಿಂದ ಲಭ್ಯವಾಗಿರುತ್ತೆ. ಅದನ್ನೆಂದೂ ದೇವರು ಕೈ ಬಿಡೋದಿಲ್ಲ. ಓದ್ದೋರನ್ನು ಮಾತ್ರ ರಕ್ಷಣೆ ಮಾಡ್ತೀನಿ, ಓದ್ದೇ ಇದ್ದೋರನ್ನು ರಕ್ಷಣೆ ಮಾಡಲ್ಲ ಅಂತ ಯಾವತ್ತೂ ನಮ್ಮ ಸ್ವಾಮಿ ಹೇಳಲ್ಲ. ಅಲ್ಲೂ ಏನೋ ಒಂದು ಗುಣಾಂಶವನ್ನು ಕೊಟ್ಟಿರ್ತಾನೆ. ದೃಷ್ಟಾಂತ, ಸಮಾಜದ ದ್ರೋಹ ಕಾರ್ಯ ಮಾಡಿರ್ತಕ್ಕಂಥವ್ರನ್ನ ಸರ್ಕಾರ ಸೆರೆ ಹಿಡಿದು ಜೈಲೊಳಗೆ ಹಾಕ್ತಾರೆ ಅಲ್ಲೇ. ಅದರ ಅನ್ನ ಬಟ್ಟೆ ಕೊಡ್ತಾರ ಇಲ್ವಾ ಅಂದರೆ, ಗೌರ್ಮೆಂಟ್ ವರ್ಕರ್ಗೂ ಸಂಬಳ ಕೊಡ್ತಾರೆ, ಅನ್ನ ಬಟ್ಟೆ ಕೊಟ್ಟಂಗೆ ಲೆಕ್ಕ. ಜೈಲಲ್ಲಿರ್ತಕ್ಕಂಥ ಸಮಾಜ ಘಾತಕರಿಗೂ ಕೂಡ ಸರ್ಕಾರ ಅನ್ನ ಬಟ್ಟೆಯನ್ನು ಒದಗಿಸ್ಬೇಕಾದ್ದು ಅದರ ಕರ್ತವ್ಯ ಕೊಡುತ್ತೆ. ಆದರೆ ಅದು ಮರ್ಯಾದಿನ ಅವಮಾನನ ಲೆಕ್ಕ ಹಾಕೊಳ್ಳಿ. ಜೈಲಲ್ಲಿ ಸುಖವಾಗಿ ದುಡಿಯೋಂಗಿಲ್ಲ, ಏನಿಲ್ಲ, 2 ಹೊತ್ತು ಊಟ ಬಟ್ಟೆ ಎಲ್ಲ ಕೊಡ್ತಾರೆ, ಆರಾಮಾಗಿದ್ದೀನಿ ಅಂತ ಯಾರು ಹೇಳಿದ್ರೆ ನಾಚಿಕೆಗೆಟ್ಟು ಅಂತ ಅರ್ಥ. ಅಂದರೆ ಸರ್ಕಾರ ಸಮಾಜ ದ್ರೋಹಿಗೂ ಅನ್ನ ಹಾಕುತ್ತೆ, ಸಮಾಜೋದ್ಧಾರಕನಿಗೂ ಅನ್ನ ಕೊಡುತ್ತೆ ಅಲ್ವಾ. ಹಾಗೆ ನಮ್ಮ ಸ್ವಾಮಿ ಭಗವದ್ ಭಕ್ತರಿಗಳಿಗೂ ಅನುಗ್ರಹ ಮಾಡ್ತಾನೆ, ಭಗವದ್ ವಿರೋಧಿಗಳಿಗೂ ಕೂಡ ಅನುಗ್ರಹ ಮಾಡ್ತಕ್ಕಂಥ ಅವನು ಅವರವರಿಗೆ ಉಚಿತವಾಗಿ ಅವನೇನೆ. ಭಕ್ತಿ ಮಾಡಿದರೆ ವಿಶೇಷವಾದ ಸ್ಥಾನಮಾನಗಳನ್ನ ಕೊಡ್ತಾನೆ, ಭಕ್ತಿ ಇಲ್ಲದೆ ದ್ವೇಷಾದಿಗಳನ್ನು ಮಾಡಿದವರಿಗೆ ಅವರವರು ಇಷ್ಟಪಟ್ಟಂಥ ಸ್ಥಾನಮಾನಗಳನ್ನ ಅವ್ರಿಗೂ ಕೊಡ್ತಕ್ಕಂಥ ಅವನಾಗ್ತಾನೆ. ಎಲ್ಲರಿಗೂ ಸಾಧನೆ ಮಾಡಿಸೋನು ಭಗವಂತನೇ. ಆದ್ದರಿಂದಾನೇ ಲೋಕೇ ವೇದೇಶು ತದನುಕೂಲತಾಚರಣಂ ತದ್ವಿರೋಧೇಶು ಉದಾಸೀನತಾ ಅಂತ ಪ್ರಹ್ಲಾದರಾಜರಿಗೆ ಗರ್ಭದಲ್ಲಿದ್ದಾಗ ನಾರದರು ಉಪದೇಶ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದ. ಅದಾಯ್ತಾ, ಯಾರ ತಂಟೆಗೂ ಹೋಗಬೇಡ, ದ್ವೇಷಾಸೂಯೆಗಳನ್ನ ಮಾಡಬೇಡ. ನಿಂಗೆ ಬೇಕಿತ್ತ ಯಾರು ಭಗವಂತನ ವಿಶೇಷವನ್ನು ಸರಿಯಾಗಿ ತಿಳ್ಕೊಂಡಿದ್ದಾರೆ ಅವರ ಸಹವಾಸವನ್ನು ಮಾಡು. ಅದಾಗಲಿಲ್ಲ ಅಂತಂದರೆ ದ್ವೇಷ ಮಾಡೋಕ್ಕೆ ಹೋಗಬೇಡ. ಒಂದು ಪದ ಹಾಕಿದ್ದಾರೆ, ಉದಾಸೀನತಾ, ಅವರ ಬಗ್ಗೆ ಉದಾಸೀನವನ್ನು ಮಾಡಿಬಿಡು. ಅಷ್ಟೇನೇವನ್ನ ಬಯ್ಯ ಗೀಯಕ್ಕೆ ಹೊಡೆಯೋಕ್ಕೆ ಹೋಗಬೇಡ ಅಂತ ಹಾಗಿಲ್ಲಿ ಹೇಳ್ತಾ ಇದ್ದಾರೆ. ಆಗ ಈ ದೇಹವನ್ನು ಹಿಂಸೆಗೆ ಒಳಪಡಿಸಿದ್ರು. ಹೇಗೆ ಹಿಂಸೆಗೆ ಒಳಪಡಿಸಿದ್ರು ಅಂದರೆ, ಮರಳು ಕಾದಿತ್ತಂತೆ, ಈಗೆಲ್ಲ ಸ್ವಲ್ಪ ಮಾಡಿಫೈ ಆಗಿದೆ ಗುಡಿ, ಏನು ಬಿಸಿಲಿದೆ ಅನ್ನೋದು ಹೋದವ್ರಿಗೆ ಗೊತ್ತು ನಾಮಕಲ್ಲಲ್ಲಿ. ಅದರ ಎದುರಿಗೆ ದೊಡ್ಡ ಪ್ರಾಣದೇವರು ನರಸಿಂಹದೇವರ ಎದುರಿಗೆ ಭಯಂಕರವಾದ ಸಿಂಹರೂಪನಾದ ಶ್ರೀಹರೇ ನಾಮಗಿರೀಶ ನೃಸಿಂಹರೂಪನಾದ ಶ್ರೀಹರೇ ಪುರಂದರದಾಸರು ವರ್ಣನೆ ಮಾಡ್ತಕ್ಕಂಥವ್ರಾಗುತ್ತಾರೆ. ಅಂತ ನರಸಿಂಹದೇವರ ಎದುರಿಗೆ ಕಾದ ಮರಳು, ಅದರ ಮೇಲೆ ಭಾಷ್ಯವನ್ನು ಪಾರಾಯಣ ಮಾಡ್ತಾ ಹೊರಳಾಡ್ತಾ ಇದ್ದರು. ಈ ಉದರದ ದೋಷ ಏನಾದ್ರು ಇದ್ದರೆ, ಜನ್ಮಾಂತರದ ನನ್ನ ಪಾಪಗಳೇನಾದ್ರು ಇದ್ದರೆ, ಒಳ್ಳೆಯ ಮಕ್ಕಳಿಗೆ ಬಾಧಕವಾಗುವಂಥ ಯಾವುದಾದ್ರು ದುಷ್ಟಕರ್ಮಗಳು ನನ್ನಿಂದ ನಡೆದಿದ್ದರೆ ಅವನ್ನು ಪರಿಹಾರ ಮಾಡಿ ಸತ್ಪುತ್ರರನ್ನು ನನಗೆ ಕರುಣಿಸು ಅಂತ ಸೇವೆ ಮಾಡ್ತಾ ಇದ್ದರು. ಯಾರಾದ್ರು ಮಾಡೋಕ್ಕಾಗತ್ತಾ? ಈಗ ಇಷ್ಟು ಇದ್ದರೆ ಆಗಲಿ, ಆ ದೇವರು ಕೊಡಬೇಕು ಅಂತಿದ್ರೆ ಕೊಡಲಿ. ಏನೋ ನನ್ನ ಕೈಲಾದ ಪಂಚಾಮೃತ ಅದು ಇದು ಕನಕಾಭಿಷೇಕ ಎಲ್ಲ ಮಾಡಿಸಿದ್ದೀನಿ, ಅವ್ನು ಕೊಡದೇ ಹೋದರೆ ಅವನಿಗೆ ಇಲ್ಲದಿದ್ದು ನಾವೇನು ಮಾಡೋಕ್ಕಾಗತ್ತೆ? ಆಗಲಿ ಬಿಡಿ, ಅಷ್ಟು ಧೈರ್ಯ ಬಂದ್ಬಿಡುತ್ತೆ ನಮಗೆ.
ಆ ಧೈರ್ಯ ಅವ್ರಿಗೆ ಯಾಕೆ ಬರಲಿಲ್ಲ ಅಂದರೆ ಗಂಡು ಮಕ್ಕಳ ಅವಶ್ಯಕತೆ ಏನು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅಂತ ಅರ್ಥ. ಅದನ್ನ ಪರಂಪರೆ ಇದೆಯಲ್ಲ, ವಂಶ ಇದೆಯಲ್ಲ, ಅಪುತ್ರ ಗತಿರ್ನಾಸ್ತಿ ಅನ್ನೋದು ಈಗಿನ ಕಾಲದಂತೆ ಆದರೇನು ಆಗದೇ ಇದ್ರೇನು ಅನ್ನೋ ಅರ್ಥ ಅಲ್ಲ. ಅದಕ್ಕೆ ಅದು ಅರ್ಥವಾಗೋರಿಗೆ ಅರ್ಥವಾಗತ್ತೆ ಭಗವದಾಜ್ಞಾ. ಆದ್ದರಿಂದ ಒಂದು ಮಗು ಆಗಬೇಕು. ಆದ್ದರಿಂದ ಹೊರಳಾಡೋ ಕಾಲದಲ್ಲಿ ಒಂದು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಕೇಳಿ ಎಷ್ಟು ಚೆಂದಾಗಿದೆ. ಗೋಪಾಲ ಪಾಲಿಸೋ ನಿನ್ನ ಪಾದ ಸೇವಕನೆಂದು ನಿಭಾವಿಸಿ, ಗೋಪಾಲ ಪಾಲಿಸೋ. ಹೇ ಗೋಪಾಲ, ನನ್ನನ್ನು ಪಾಲನೆ ಮಾಡು. ಯಾಕೆ ಅಂದರೆ ನಿನ್ನ ಪಾದ ಸೇವಕ ಅಂತ ಸ್ವೀಕಾರ ಮಾಡು. ಅವನು ಸ್ವೀಕಾರ ಮಾಡಿದರೆ ನಾವು ಪಾದಸೇವಕರಾಗೋದು. ಅವನು ಬೇಕಿಲ್ಲದೆ ಇದ್ದರೆ ಸ್ವರಮಣ, ನಿತ್ಯ ತೃಪ್ತ, ಪೂರ್ಣಕಾಮ, ಅಪ್ರಾಕೃತ ಸ್ವರೂಪಿ, ನಮ್ಮಿಂದ ಅವನಿಗಾಗಬೇಕಾದ್ದೇನು? ನೀನು ಏನಾರ ಮಾಡ್ಕೊಳ್ಳಯ್ಯ, ನನಗೇನು ಪ್ರಯೋಜನ ಇಲ್ಲ. ಲೋಕದಲ್ಲಿ ಒಬ್ರಿಗೊಬ್ರಿಗೆ ಪ್ರಯೋಜನ ಆಗಬೇಕಾದ್ರೆ ಏನಾದ್ರು ಒಂದು ಪ್ರಾಫಿಟಬಲ್ ಇರಬೇಕು ಸ್ಟೇಟ್. ಅದಕ್ಕೆ ಒಬ್ಬರೊಬ್ಬರು ಮಾತಾಡ್ತೀವಿ. ಇದು ಮಾಡಿದ್ರೆ ಅದೇನು ಮಾಡ್ತಿ, ಅದು ಮಾಡಿದ್ರೆ ಇದೇನು ಮಾಡ್ತಿ, ಯಾರಿಗೋ ಹೆಲ್ಪ್ ಮಾಡಿದ್ದು ಅವನು ಅಷ್ಟು ಹೆಲ್ಪ್ ಮಾಡಿದ್ದ, ನಾವು ಇಷ್ಟಾರೂ ಮಾಡಬೇಕು, ಅವ್ನು ಕೇಳದೇ ಇದ್ರೂ ಮಾಡಬೇಕು ಅಂತ ನಾವು ವ್ಯಾಪಾರದ ಥರ ಮಾಡ್ತೇವೆ. ಭಗವಂತ ಪೂರ್ಣಕಾಮನಾಗಿರೋ ಕಾಲಕ್ಕೆ ನಮ್ಮ ಸೇವಾ ತಗೊಂಡು ಅವನೇನು ಮಾಡ್ತಾನೆ? ಆದ್ದರಿಂದ ನಾನು ನಿನ್ನ ಪಾದ ಸೇವಕ, ನಾ ಕೇಳಿದ ಕೊಡು, ಇಷ್ಟು ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದೀನಿ ಅಂತ ಅದರ ತಾತ್ಪರ್ಯ ಅರ್ಥ ಅಲ್ಲ. ಹಾಗಾದ್ರೆ ಏನು ಅಂದರೆ, ನೀನು ನನ್ನನ್ನು ಭಕ್ತಿ ನಮೇ ಭಕ್ತ ಪ್ರಣಶ್ಯತಿ ಅಂದರೆ ಸ್ವಾಮಿ ಭಕ್ತರು ಹಾಳಾಗಲ್ಲ ಅಂದರೆ ನೀ ಭಕ್ತ ಅಂತ ಬೋರ್ಡ್ ಹಾಕೋಬೇಡ. ಭಕ್ತತ್ವೇನ ಭಗವಂತ ಸ್ವೀಕಾರ ಮಾಡಬೇಕು ಅಂತ ಅರ್ಥ. ಹಾಗೆ ನಿನ್ನನ್ನು ಪಾದ ಸೇವಕ ಅಂತ ನನ್ನನ್ನು ಸ್ವೀಕಾರ ಮಾಡು. ಯದಿ ಇಚ್ಛೋಸಿ ದೇವೇಶ, ಕೈ ಮುಗಿದು ನಿನಗಿಚ್ಛೆಗೆ ಬಂದು ಸಂತೋಷ ಪಟ್ಟರೆ, ನನ್ನ ಮೇಲೆ ಅನುಗ್ರಹ ಮಾಡೋದಿದ್ದರೆ ಸ್ವೀಕಾರ ಮಾಡು, ನಿನ್ನ ದಾಸಾನುದಾಸ ಎಂಬುದಾಗಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗೋಪಾಲ ಪಾಲಿಸೋ ನಿನ್ನ ಪಾದ ಸೇವಕನೆಂದು ನಿಭಾವಿಸಿ, ಗೋಪಾಲ ಪಾಲಿಸೋ. ಶೃಂಗ ಪಣಿಪಣ ಶೃಂಗದೊಳಗೆ ಚರಣಗಳ ಕುಣಿಸಿ, ಭುಜಂಗಮವರನಿಗೆ ಭಂಗಪಡಿಸಿ, ಕೃಪಾಪಾಂಗದಿ ಸಲಹಿದ ಮಂಗಳ ಮೂರುತಿ ರತಾಂಗದರ ಬಲ, ಗೋಪಾಲ ಪಾಲಿಸೋ. ಯಾರು ನೀನು? ನಂಗೆ ಯಾವ ಬಂಧು ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ. ತ್ವಮೇವ ಮಾತಾಚ ಪಿತಾತ್ಮಮೇವ, ತ್ವಮೇವ ಬಂಧುಶ್ಚ ಸಖಾತ್ಮಮೇವ, ತ್ವಮೇವ ವಿದ್ಯಾ ದ್ರವಿಣಂತುಮೇವ, ತ್ವಮೇವ ಸರ್ವಂ ಮಮ ದೇವ. ಈ ಬಟ್ಟಿ ಇಳಿದು ಬಿಡಬೇಕೋ? ಆ ಬಟ್ಟಿ ಇಳಿದ್ರೆ ದೇವರ ಅನುಗ್ರಹ ಆಗೋದು. ಅದು ವಯಸ್ಸಿನಲ್ಲಿ ಬೇಕಾದ್ರೂ ಬರ್ಬೋದು, ವೃದ್ಧಾಪ್ಯದಲ್ಲಿ ಬೇಕಾದರೂ ಬರ್ಬೋದು, ಯಾವ ಸ್ಥಿತಿಲಿ ಬೇಕಾದ್ರೂ ಬರ್ಬೋದು. ಅದೇ ಹಂಗನ್ಬಿಟ್ರಲ್ಲ ನೀವು ಅಂದರೆ ನಮಗೆ ಬರೋಲ್ಲ, ಬರಬಹುದು ಅಂತ ಹೇಳಿದೆ ಅಷ್ಟೆ. ಪ್ರಹ್ಲಾದರಾಜರಿಗೆ ದೊಡ್ಡ ವಯಸ್ಸಾಗ್ಬಿಟ್ಟಿತ್ತ, ಬಂದ್ಬಿಟ್ಟಿತ್ತಲ್ಲ ತ್ವಮೇವ ಮಾತಾಚ. ಕೃಷ್ಣಗ್ರಹ ಗೃಹೀತಾತ್ಮ, ಕೃಷ್ಣ ಎಂಬತಕ್ಕಂಥ ಭೂತ ಪಿಶಾಚಿ ಇಟ್ಕೊಂಡ್ಬಿಡ್ತು ಅಂತ ಹೇಳ್ತಾ ಇದ್ದಾರಲ್ಲ. ಏನು ಮಾಡಿದ್ರು ದೇವರು, ಏನು ಮಾಡಿದ್ರು ದೇವರು. ಬೆಂಕಿ ಕೊಂಡಕ್ಕೆ ಹಾಕಿದ್ರು ಅದೇ ದೇವರ ಹೆಸರು. ಸ್ವಾಮಿ ನಾನು ಸುಟ್ಟಕ್ಕೆ ಬೆಂಕಿಗೆ ಹಾಕ್ಬಿಡ್ತಾರೆ, ಕಾಪಾಡಪ್ಪ, ಏನಿಲ್ಲ, ಪ್ರಾರ್ಥನೆ. ಹಾಗಾದ್ರೆ ಬಂದಿಲ್ವಾ ಅವರಿಗೆ ಅಂತ ಕೇಳಿದ್ರೆ, ವಯಸ್ಸು ಕಾರಣವಲ್ಲ, ಪಕ್ವತಾವಸ್ಥೆ ಇರತಕ್ಕಂಥದ್ದು ಒಳಗೆ. ಅದು ಜೀವಿಯ ಯೋಗ್ಯತೆಯನ್ನು ಅವಲಂಬಿಸಿರುತ್ತೆ. ದೇಹಧರ್ಮವೂ ಒಂದು ಆವೃಕ, ಆದರೆ ಜೀವಿಯ ಯೋಗ್ಯತೆ ಪ್ರಧಾನ ಎಂಬತಕ್ಕಂಥದ್ದನ್ನು ತೋರಿಸ್ತಾರೆ. ಅದನ್ನು ದೇಹ ಏನೂ ಮಾಡಲ್ಲ. ಆದ್ದರಿಂದ ಸಣ್ಣ ವಯಸ್ಸಿನಲ್ಲೇ ಕೌಮಾರಾತ್ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಪ್ರಹ್ಲಾದರಾಜರು ದೈತ್ಯ ಬಾಲಕರುಗಳಿಗೆ ಉಪದೇಶ ಮಾಡೋ ಕಾಲಕ್ಕೆ ಸಣ್ಣ ವಯಸ್ಸಿನಲ್ಲೇ ಧರ್ಮಾಚರಣೆಗಳನ್ನು ಆಚರಣೆ ಮಾಡಬೇಕಪ್ಪ, ವಯಸ್ಸಾದ ಮೇಲೆ ಅಲ್ಲ. ಯಾಕೆಂದ್ರೆ ಅಷ್ಟೊತ್ತಿಗೆ ಯಾವ ಇಂದ್ರಿಯ ಯಾವ್ದು ಗೋತ ಹೊಡೆದಿರುತ್ತೋ ಗೊತ್ತಿಲ್ಲ ಅಂತ. ಸಂದೀಪ್ತ ಕೋಣಭವನೆ ಕೂಪಂ ಕನತಿ ದುರ್ಮತಿ ಅಂತ ಬೈತಾರೆ. ಮನೆಗೆ ಬೆಂಕಿ ಬಿದ್ದು ಅಂದ್ರೆ ತಾಳು ಬಾವಿ ತೋಡ್ಬಿಡ್ತೀನಿ, ಆಗ ಹಗ್ಗ ಪಾತಾಳ ಕರಡಿ ಎಲ್ಲ ನೋಡಿಕೊಂಡು ನೀರು ಸೇದಿ ಬೆಂಕಿನ ಆರಿಸೋಣ ಅಂದರೆ ಎಷ್ಟು ಬುದ್ಧಿವಂತರಾಗ್ತಾರೋ ಅಷ್ಟು ಬುದ್ಧಿವಂತರಾಗ್ತಾರೆ. ವೃದ್ಧಾಪ್ಯದಲ್ಲಿ ನಾವು ಚಿಂತನೆ ಮಾಡ್ತೇವೆ ಅನ್ನೋರು. ಅಭ್ಯಾಸ ಇರಬೇಕು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಇರಬೇಕು, ವೈರಾಗ್ಯ ಇರಬೇಕು, ಪರಂಪರೆ ಇರಬೇಕು, ಅಧಿಕಾರ ಇರಬೇಕು, ಅನುಗ್ರಹ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಿಗೆ ನಿತ್ಯದಲ್ಲಿ ಪ್ರಾಕ್ಟೀಸ್ ಇರಬೇಕು. ಆತ್ಮೈತಿ ಉಪಗಚ್ಚಂತಿ ಗ್ರಾಹಕಂತಿ ಚಾವೋಂ. ಹೇಳಿದ್ದೆ ಹೇಳುತ್ತಾ, ಕೇಳಿದ್ದೆ ಕೇಳುತ್ತಾ, ಮೇಲೆ ಮನನವ ಮಾಡುತ್ತಾ, ಅನುಭವಕ್ಕೆ ಬಾರುವ ತನಕ ಭ್ರಾಂತಿ ಬಿಡೋದು
ದುರ್ಭಾಗ್ಯ ಪುರುಷನೇ ಅಂತಾರೆ. ಹಾಗೆಯೇ ಕುಡಿತಾ ಕುಡಿತಾ ಕಾಫಿ ಹಾಗೆ ಹೋಗೋ ಕಾಲದಲ್ಲಿ 2 ಗುಟ್ಕ ಹಾಕಿದ್ರೆ ಪ್ರಾಣ ಹೋಗುತ್ತೋ ಅಷ್ಟು ಅಭ್ಯಾಸ ಆಗ್ಬಿಡ್ತು. ಏನು ತೀರ್ಥ ಹಾಕಿದ್ರು ಇವ್ರಿಗೆ ಪ್ರಾಣ ಹೋಗ್ಲಿಲ್ವಲ್ಲ ಆಚಾರ್ಯ ಅಂದರೆ, ಅಯ್ಯೋ ತೀರ್ಥ ಹಾಕಿದ್ರು ಹೋಗಲ್ಲ ಆಚಾರ್ಯ, ನಮ್ಮ ಯಜಮಾನ್ರಿಗೆ 2 ಚಮಚ ಕಾಫಿ ಹಾಕಿ ಅದಕ್ಕೆ ಅವ್ರ ಜೀವ ಇಟ್ಕೊಂಡಿದ್ದಾರೆ, ಹಾಕದ ಇಟ್ಕೆ ಪ್ರಾಣ ಹೋಯ್ತು. ಎಷ್ಟೋ ಜನ ನನ್ನ ಮುಂದೆ ಹೇಳಿದ್ದಾರೆ, ತೀರ್ಥ ಹಾಕಿದ್ರು ಹೋಗಲಿಲ್ಲ ಆಚಾರ್ಯ, ಕಾಫಿ ಹಾಕದ ಇಟ್ಕೆ ಹೋಯ್ತು, ಅದು ನಿಮ್ಮ ಗರುಡ ಪುರಾಣದಲ್ಲಿ ಇದೆಯೇ ಅಂತ ಯಾರೊಬ್ಬರು ಕೇಳಿದ್ರು. ಇಲ್ಲ ನಾನೊಂದು ಬರೆಯೋಣ ಅಂತಿದ್ದೀನಿ ಸಾರ, ಗರುಡ ಪುರಾಣದ ಸಾರ, ಅದರಲ್ಲಿ ಇದನ್ನು ಸೇರಿಸ್ತೀನಿ ಅಂತ ಹೇಳಿ. ಆಗುತ್ತಾ? ಅಂದ್ರೇನು, ಯಾವುದನ್ನು ಅತಿಯಾಗಿ ಪ್ರಾಕ್ಟೀಸ್ ಮಾಡಿ ತನುಮನವನ್ನು ಸಮರ್ಪಣೆ ಮಾಡಿಬಿಡ್ತೇವೋ ಅಂತ್ಯಕಾಲದಲ್ಲೂ ಕೂಡ ಅದಕ್ಕೇ ಎಂಬಾವಂ ಸ್ಮರನ್ ನಿತ್ಯಂ ಸಿಕ್ಕಾಕೊಂಡೇ ಸಾಯ್ತಕ್ಕಂಥವ್ರಾಗ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ, ಅಂತ್ಯಕಾಲೇ ವಿಶೇಷಿತ. ಅಂತ್ಯಕಾಲದಲ್ಲಿ ಸ್ಮರಣೆ ವಿಶೇಷವಾಗಿ ಬರಬೇಕಾದ್ರೆ ಮೊದಲಿಂದ ಪ್ರಾಕ್ಟೀಸ್ ಇರಬೇಕಪ್ಪ. ಪ್ರಾಕ್ಟೀಸ್ ಇಲ್ಲದೇ ಅಂತ್ಯಕಾಲದಲ್ಲಿ ಸ್ಮರಣೆ ಎಂಬತಕ್ಕಂಥದ್ದು ಹಾಗೆ ಬರುವುದಿಲ್ಲ. ಕ್ಷಣಾರ್ಧಮಪಿ ವ್ಯರ್ಥಂ ನ ನೇಯುಹು. ಕ್ಷಣ ಮಾತ್ರವನ್ನು ಕೂಡ ಕಳಿಬೇಡ. ಗಂಟೆಯಲ್ಲಿ ಒಂದು 5 ನಿಮಿಷವಾರ ದೇವರ ಸ್ಮರಣೆ ಮಾಡಿರು ಅಲ್ವೇ. 55 ನಿಮಿಷ ಬೇರೆ ಪ್ರಪಂಚ ಮಾಡಿದ್ರೂ ಕೂಡ 5 ನಿಮಿಷ ಭಕ್ತಿಯಿಂದ ಮಾಡಿದ್ರೂ ಕೂಡ ಆ 55 ನಿಮಿಷದ ಪ್ರಯೋಜನವನ್ನು ಈ 5 ನಿಮಿಷದ ಭಗವತ್ ಸಂಬಂಧ ಎಂಬತಕ್ಕಂಥದ್ದು ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಶ್ರೀಮದಾಚಾರ್ಯರು ನಮಗೆ ಕೊಡ್ತಾ ಇದ್ದಾರಲ್ಲ, ಹಾಗಿಲ್ಲಿ ಹೇಳ್ತಾ ಇದ್ದಾರೆ. ಬಂಧು ಬಳಗ ನೀನೆಂದು ತಿಳಿಯುತ್ತ ಮತ್ತೊಂದ ನೆಣಿಸದೆ ಇಂದಿರಾ ರಮಣನೆ ಎಂದೆಂದಿಗೂ ಸಲ ಎಂದು ನ ಬೇಡುವೆ. ಮಂದರೋದ್ಧಾರ ಮುಚುಕುಂದಾವರದ ಸಿರಿ ಗೋಪಾಲ ಪಾಲಿಸೋ. ನಿನ್ನ ಪಾದ ಸೇವಕನೆಂದು ನೀ ಭಾವಿಸಿ ಗೋಪಾಲ ಪಾಲಿಸೋ. ಬಂಧು ಬಳಗ, ನನಗಪ್ಪ ಅಮ್ಮ ಯಾರೂ ಇಲ್ಲಪ್ಪ, ಎಲ್ಲ ನೀನೇ. ಮುಚುಕುಂದ ಮಲಗಿದ್ದ ಗುಹೆ ಒಳಗೆ, ನಿನ್ನನ್ನು ಪ್ರಾರ್ಥನೆ ಮಾಡಿದ್ನ, ನಿದ್ದೆ ಮಾಡ್ತಿರುವಾಗ ಬರ್ತೀನಿ ಅಂತ ಹೇಳಿದ್ನ, ಮುಸ್ಕಾಕೊಂಡಿದ್ದಕ್ಕೆ ಎಬ್ಬಿಸ್ತೋರು ಯಾರೋ, ಒದ್ದೋರು ಯಾರೋ, ಶಾಪ ಯಾರೋ, ಭಸ್ಮ ಫಲ ಹೊಂದಿದೋರು ಯಾರು. ನೋಡ್ರೆ ಹೆಂಗಾಗಿದೆ. ಮುಚುಕುಂದ ವರದ ಅಂತಲ್ಲಿ ಸ್ತೋತ್ರ ಮಾಡಿದರು. ಯಾಕೆ ಮಾಡಿದ್ರು ಮುಚ್ಚುಕುಂದ ವರದ ಅಂದರೆ, ಅವನೇನು ನೀನು ಪ್ರಾರ್ಥನೆ ಮಾಡಿರಲಿಲ್ಲ ಅಲ್ವೇ, ನಿದ್ದೆ ಹೊಡಿತಿದ್ದ. ಅದರ ಅನುಗ್ರಹ ಮಾಡಬೇಕು ಅಂತ ನಿನ್ನ ಚಿತ್ತಕ್ಕೆ ಬಂದರೆ ಹೇಗೆ ಕಾರ್ಯಕಾರಣ ಸಂಬಂಧ ತೊಗೊಂಡ್ಬಿಟ್ಟು ನೋಡು. ಕಾಲನೇ ನಿನ್ನ ನಟ್ಟಿಸ್ಕೊಂಡು ಹೋಗ್ಬೇಕು, ಅವನು ಬರಬೇಕು, ಅವನು ನಿನ್ನ ಎಬ್ಬಿಸ್ಬೇಕು, ಎದ್ರೆ ಮೃತ್ಯು ಅಂತಿರಬೇಕು ಅಲ್ವೇ. ಎಷ್ಟು ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ ಸ್ವಾಮಿ, ಮಾಡೋದೆಲ್ಲ ಅವನು ಅಂತ ಇದ್ದಾರೆ. ಆದ್ದರಿಂದ ಮಂದರೋದ್ಧಾರ ಮುಚುಕುಂದಾವರದ ಗೋಪಾಲ ಅಂತ ಹೇಳಿ ತಮ್ಮ ಪಶ್ಚಾತ್ತಾಪವನ್ನು ಪ್ರಾರ್ಥನೆಯನ್ನು ತೋರಿಸ್ತಾ ಇದ್ದಾರೆ. ಕಾಮ ಜನಕ ನಿನ್ನ ನಾಮಗಿರಿಸಿರಿ. ನೋಡಿ ಅಲ್ಲಿ, ಕಾಮ ಜನಕ ನಿನ್ನ ನಾಮಗಿರಿಸಿರಿ. ಸ್ವಾಮಿ ನೃಸಿಂಹನೇ ಕಾಮಿತ ಕೊಡುವಂತ ಕಾಮಧೇನು ಚಿಂತಾಮಣಿಯನ್ನಯ ಯೋಗಕ್ಷೇಮವು ನಿನ್ನ ದಯ ಸೋಮಕುಲಾದೀಪ ಗೋಪಾಲ ಪಾಲಿಸೋ. ಅವಳಿಗೆ ಹೇಳ್ತಾ ಇರುವಾಗ ಆರ್ತತೆ ಎಂಬತಕ್ಕಂಥದ್ದು ಇಂದ್ರಿಯ ಮುಖಾಂತರ ಬರಬೇಕದು, ಬರೀ ಬಾಯಿಂದ ಬಂದರೆ ಪ್ರಯೋಜನ ಇಲ್ಲ. ಸಕಲೇಂದ್ರಿಯಗಳ ಪುಲಿಕಿತವಾಗ್ತದೆ, ಸಕಲೇಂದ್ರಿಯಗಳ ಒಗ್ಗಟ್ಟಿನಿಂದ ಬರಬೇಕದು. ಕಣ್ಣೊಂದು ಹೇಳುತ್ತೆ, ಕಿವೊಂದು ಹೇಳುತ್ತೆ, ನಾಲಿಗೆ ಒಂದು ಹೇಳುತ್ತೆ. ಏನೋ ಅವ್ರು ನಿಮ್ಮನ್ನು ಊಟಕ್ಕೆ ಕರೆದ್ರಂತೆ, ಕರೆದ ಬಾ ಪಿಂಡ ತಿನ್ಕೊಂಡು ಹೋಗು ಅಂತ, ಹೋಗಕ್ಕಾಗತ್ತೆಯೇ ಅಂತಾರೋ ಇಲ್ವಾ? ಕರೆದಿದ್ದಾನೆ ಅಲ್ವೇ. ಆದರವಿಲ್ಲದ ಅಮೃತ ಅನ್ನ ಬೇಕೆ, ಕರೆಯೋಂಗೆ ಕರಿಬೇಕೇ ವಿನಃ ಯಾವನ್ ಮಾತು ಹೇಳ್ಬಿಡೋಕೆ ಆ ಕಡೆ ಬಂದ್ರೆ ಬರಲಿ ಬಿಟ್ಟರು ಬಿಡಲಿ ಹೇಳಲಿಲ್ಲ ಅಂತ ಅನ್ನಿಸ್ಕೋಬಾರ್ದು ಅಂತ ನಾವು ವ್ಯವಹಾರ ಮಾಡ್ತೀವಲ್ಲ. ಶ್ರೀನಿವಾಸ ಕಲ್ಯಾಣದಲ್ಲೂ ಸ್ವಾಮಿ ಹಂಗೆ ತೋರಿಸ್ಕೊಡ್ತಾರೆ. ನಾರದರು ಕೇಳಿದ್ರಂತೆ ತಿಮ್ಮಪ್ಪಂಗೆ, ಏನಪ್ಪ ಜಾಗಕ್ಕೆ ಬಂದು ಸೇರ್ಕೊಂಡು ಹುಂಡಿ ಕಟ್ಕೊಂಡು ಮದುವೆ ಆಗೋ ತನಕ ಸಾಲ ತೀರಿಲ್ಲ ಅಂತ ಟಿ ವಿಯವರೆಲ್ಲ ಹೊಡ್ಕೋತಾ ಇದ್ದಾರೆ. ಅದು ಎಷ್ಟು ಸಾಲ ಮಾಡಿದ್ದ, ಅದು ಏನದು ಕತೆ? ಟಿ ಟಿ ಡಿಯವರು ಸಾಲ ಮಾಡಿ ತೀರಿಸ್ತಾ ಇದ್ದಾರಾ? ತಿಮ್ಮಪ್ಪ ಸಾಲ ಮಾಡಿದ್ನ? 14 ರಾಮಲಕ್ಷವರ ಟಂಕಿವರ ಅಂದ್ರೆ ಇನ್ನೂ ತೀರೇ ಇಲ್ವೇ? ಎಷ್ಟು ಬಡ್ದು ಬೈಗೆ ಹಾಕೋತೀರಿ? ಟೋಲ್ ಗೇಟ್ಗಳಿಗಿಂತ ಹತ್ತಾಗೋಗ್ಬಿಟ್ಟಿದೆ ಇದೇನಿದು? ಅಥವಾ ಭಕ್ತರು ಕಲಿಯುಗ ಮುಳುಗೋವರೆಗೂ ಬಂದಿದ್ದೆಲ್ಲ ತೀರಿಸ್ತಾನೆ ಕೂತಿದ್ದೀವಿ ಅಂದ್ರೆ ಸಂತೋಷ. ಚೆಕ್ ಯಾರಿಗೆ ಕೊಡ್ತಾ ಇದ್ದೀರಿ? ಯಾವ ಕುಬೇರನಿಗೆ ದೇವಲೋಕಕ್ಕೆ ಕಳಿಸ್ತಾ ಇದ್ದೀರಾ? ಎಲ್ಲಿ ಮಾಡ್ತಿದ್ದೀರಿ ಅಂತ ಕೇಳ್ಬೋದು. ಏನು ಉತ್ತರ ಕೊಡಬೇಕು? ಚೆಕ್ ಕಳಿಸ್ತಾ ಇದ್ದಾರಲ್ಲ ಮದುವೆ ಸಾಲ, ಕುಬೇರನಿಗೆ ಯಾರು ತೊಗೊಂಡೋಗಿ ಕೊಡ್ತಾ ಇದ್ದಾರೆ ಅಂತ. ಇದೆಲ್ಲ ಉಂಡಿಗೆ ಹೋಗಿ ಎಲ್ಲೆಲ್ಲೋ ಹೋಗ್ತಾ ಇದೆ, ಕುಬೇರನಿಗೆ ಯಾರು ಕೊಡ್ತಾ ಇದ್ದಾರೆ ಅಂತ ಈಗಿನ ಕಾಲ ಯುಕ್ತಿಯಿಂದ ಕೇಳ್ತಾರಲ್ಲ ವೇದಾಂತ ವಿಷಯಗಳನ್ನು, ಪುರಾಣದ ವಿಷಯಗಳನ್ನು. ಹೇಗೆ ಉತ್ತರ ಕೊಡೋಕ್ಕಾಗುತ್ತೆ ಅಲ್ವಾ? ಹಾಗೆ ಇಲ್ಲೂ ಕೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ.
ಅಂದ್ರೇನು? ಯೋಗಕ್ಷೇಮವು ನಿನ್ನದಯ್ಯ ಸೋಮಕುಲಾಧಿಪ. ನಿನ್ನ ಚಿತ್ತಕ್ಕೆ ಬಂತು ಅಂದರೆ ಎಷ್ಟೊತ್ತಲ್ಲಿದೆ ಯೋಗಕ್ಷೇಮಂ ವಹಾಮ್ಯಹಂ, ನೀ ತಗೊಳ್ತಕ್ಕಂಥದ್ದು. ಕಿನ್ನ ನಿಜ ಜನ ರನ್ನ ಸಲಹುವ ಪನ್ನಂಗ ಶಯನ ಪ್ರಸನ್ನ ಹೃದಯನಾಗಿ. ನೋಡಿ, ಪ್ರಸನ್ನ ತೀರ್ಥರು ಅಂತ ಹೆಸರು ಅವತ್ತೇ ಇಟ್ಬಿಟ್ರು. ಇನ್ನೂ ಮಗು ಹುಟ್ಟೇ ಇಲ್ಲ, ನರಸಿಂಹಾಚಾರ್ಯರು ಅಂತ ಹೆಸರೇ ಇಟ್ಟಿಲ್ಲ, ಮುಂದೆ ಇವರು ವಿದ್ಯಾ ಪ್ರಸನ್ನ ತೀರ್ಥರಾಗ್ತಾರೆ ಅನ್ನೋದು ಗೊತ್ತೇ ಇಲ್ಲ. ಸ್ವಾಮಿ ಹೇಗೆ ಬಾಯಲ್ಲಿ ನುಡಿಸ್ಬಿಟ್ಟಿದ್ದಾನೆ ಅಂದರೆ, ಪ್ರಸನ್ನನಾಗಿ ಇನ್ನೂ ಅಂಕಿತ ಇವರೇನು ಇಟ್ಕೋತಾರೋ ಅದನ್ನು ವಿದ್ಯಾರತ್ನಾಕರರು ಇನ್ನೂ ಅವರೂ ಸ್ವಾಮಿಗಳಾಗಿಲ್ಲ, ಅವತ್ತೇ ನುಡಿಸ್ಬಿಟ್ಟಿದ್ದಾನೆ ಸ್ವಾಮಿ. ಇದು ಒಂದು ದೈವಯೋಗ ಅನ್ನೋದಷ್ಟು. ಕಿನ್ನ ನಿಜ ಜನ ರನ್ನ ಸಲಗುವ ಪನ್ನಂಗ ಶಯನ ಪ್ರಸನ್ನ ಹೃದಯನಾಗಿ ಎನ್ನ ಮನೋರಥವನ್ನು ಪೂರೈಸುವ ಅನ್ಯರು ಯಾರಯ್ಯ ಚಿನ್ಮಯ ಮೂರುತಿ ಗೋಪಾಲ ಪಾಲಿಸೋ. ನಿನ್ನ ಪಾದ ಸೇವಕ ನೆಂದು ನಿಭಾವಿಸಿ ಗೋಪಾಲ ಪಾಲಿಸೋ. ಈ ಪ್ರಾರ್ಥನೆಗೆ ಹೋಗೊಟ್ಟಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಒಂದು ಪುತ್ರರತ್ನವನ್ನು ಕೊಟ್ಟ ಅಂತ ಏನು ಪೀಠಿಕೆಯಲ್ಲಿ ಹೇಳಿದ್ವೋ. ಯಾಕೆ ಮಾತು ಹೇಳ್ತಾ ಇದ್ದೇವೆ? ಆ ಮಗುವಿಗೆ ಬಾಲಪಾಠಗಳನ್ನ ಹೇಳಿ, ಸ್ವಲ್ಪ ಪಾಠಗಳನ್ನ ಹೇಳಿ, ಮುನ್ನದ್ದನ್ನು ವ್ಯವಸ್ಥೆ ಎಂಬತಕ್ಕಂಥ ಅದನ್ನು ಮಾಡಿ ತಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಎಂಬತಕ್ಕಂಥ ಅದನ್ನು ಮಾಡಿದರು ಅಂತ ವಿದ್ಯಾರತ್ನಾಕರ ತೀರ್ಥರ ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದಾಗತ್ತೆ. ಆ ರೀತಿಯಾದಂತಹ ಭಗವದ್ ಅನುಗ್ರಹಕ್ಕೆ ಕಾರಣವಾದ ತಂದೆ ಮತ್ತು ಗುರು ಇಬ್ಬರನ್ನೂ ಕೂಡ ಇಲ್ಲಿ ಗುರು ಅಂತ ಕರಿತಾ ಇದ್ದಾರೆ. ಜನ್ಮ ಕೊಟ್ಟವನನ್ನು ಕೂಡ ಗುರು ಅಂತ ಕರೆದ್ರೆ ತಪ್ಪೇನಿಲ್ಲ. ಆಶ್ರಮ ತಗೊಂಡ್ಮೇಲೆ ಅವ್ರನ್ನ ನಮಸ್ಕಾರ ಮಾಡಬೇಕಲ್ಲ ಅಂದರೆ, ಇಲ್ಲಿ ಆಶ್ರಮಕ್ಕೆ ಅವರೇನು ಇಲ್ವೇ ಇಲ್ವಲ್ಲ, ಗುರು ಪರಮೇಷ್ಠಿ ಗುರುಗಳಾಗ್ಬಿಟ್ಟಿದ್ದಾರೆ. ಗುರು ಶಬ್ದದಲ್ಲಿ ಗುರು ಪರಮೇಷ್ಠಿ ಗುರು ಎಂಬತಕ್ಕಂಥ ಎರಡನ್ನೂ ಸೇರಿಸ್ತಾ ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ. ಹೆಸರು ವಾರಿಧಿ, ವಿದ್ಯಾವಾರಿಧಿ. ಅವರಲ್ಲಿ ಎಷ್ಟು ಥರ ವಿದ್ಯೆ ಇತ್ತು ಅದಕ್ಕೆ ಅನ್ನೋ ಅನ್ವರ್ಥಕ ಅಲ್ಲ. ಅರ್ಥ ಆಯ್ತಾ? ಎಷ್ಟು ವಿದ್ಯೆ ಅದರಿಂದ ಜಗತ್ತಿಗೆ ಹೋಗಬೇಕೋ ಅದನ್ನು ಭಗವಂತ ಬಿಡುಗಡೆ ಮಾಡುವವ ಎಂಬತಕ್ಕಂಥ ಅರ್ಥವನ್ನು ಇಟ್ಕೋಬೇಕು. ನಾನು 8 ಋಗ್ವೇದ ಓದಿದ್ದೀನಿ. ನನಗೆ ವೇದ ಧರ್ಮ ಪರಿಪಾಲನಾ ಸಭೆ ಅಂತ ಮಲ್ಲೇಶ್ವರದಲ್ಲಿದೆ. ವರ್ಷಕ್ಕೊಂದು ಸಾರಿ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಕಂಚಿ ಕಾಮಕೋಟಿ ಪೀಠಾಧಿಪತಿಗಳು ಪರೀಕ್ಷೆಯನ್ನು ತಗೋತಾರೆ. 1969ರಲ್ಲಿ ಕಂಚಿ ಕಾಮಕೋಟಿಗೆ ಪರೀಕ್ಷೆ ಕೊಡೋಕ್ಕೆ ಹೋದೆ. ಆ ಕಾಲಕ್ಕೆ 2000 ರೂಪಾಯಿ ಒಂದು ಸರ್ಟಿಫಿಕೇಟು, ಒಂದು ಸನ್ಮಾನಕ್ಕೆ ಒಂದು ಕೊಟ್ಟರು. ವೇದವಾರಿಧಿ ಅಂತ ಹಾಕ್ಕೊಳಕ್ಕಾಗತ್ತಾ? ವೇದವಾರಿಧಿ ಅಂತ ಇದೆ, ಬೇಕಾದಷ್ಟು ಇದೆ ವೇದವಾರಿಧಿ ಅಂತ. ನಮ್ಮ ಗುರುಗಳು ಹೇಳ್ತಾ ಇದ್ದರು. ಪ್ರವಚನ ಕೇಸರಿ ಅಂತ ನನಗೆ ವಿದ್ಯಾಮಾನ್ಯ ತೀರ್ಥರು ಕೊಟ್ಟರು. ನಮ್ಮ ಗುರುಗಳಿಗೆ ಹೋಗಿ ಹೇಳಿದೆ, ಸ್ವಾಮಿ ಗುರುಗಳು ನನಗೆ ಟೈಟ್ಲ್ ಕೊಟ್ಟಿದ್ದಾರೆ ಅಂತ. ನಮ್ಮ ಗುರುಗಳೇನು ನಗಲೇ ಇಲ್ಲ. ಅಂಥ ಗುರು ನನ್ನ ಗುರು. ನಗೋದು ಕಷ್ಟವೇ, ಅಂದರೆ ಅಲ್ಲೇನೋ ಇಟ್ಟಿರ್ತಾರೆ ಡೈನಾಮೆಟು ಅಂತ. ಯಾಕೆ ಸ್ವಾಮಿ ಹಿಂದೆ? ಅಲ್ವೋ ಅಲ್ಲೊಂದು ಸ್ವಲ್ಪ ತಪ್ಪು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂದರು. ಏನು ಸ್ವಾಮಿ ಹಿಂದೆ? ಪ್ರವಚನ ಕೇಸರಿ ಅಂತ ಕೊಟ್ಟಿದ್ದಾರಲ್ಲ ಸ್ವಾಮಿಗಳು, ಪ್ರವಚನ ಕೇ ಇದೆಯಲ್ಲ ಅದಕ್ಕೊಂದು ಕಾವತ್ತು ಹಾಕು ಸರಿ ಹೋಗುತ್ತೆ ಅಂದರು. ಪ್ರವಚನಕ್ಕೇ ಸರಿ ಹಾಗಿರ್ಬೇಡಪ್ಪ ನೀನು. ಏನಾದ್ರು ಒಳಗೊಂದಿಷ್ಟು ಕುಟ್ಟು ಅವಲಕ್ಕಿನ ತಪ್ಪಾಯ್ತು ಸ್ವಾಮಿ, ಆಯಿತು ಹಾಗೆ ಹಾಕೊಳಕ್ಕೆ ಹೋದರೆ ಅದು ಜ್ಞಾಪಕ ಬಂದ್ಬಿಡುತ್ತೆ. ಇಷ್ಟು ಸಿಂಪಲಾಗಿ ಹೇಳಿದ್ರು ನೋಡಿ, ಅದು ಗುರು ಚಾಟಿಗೇಟು ಅಂದರೆ ಚೆನ್ನಾಗಿದೆಯೋ. ಆದರೆ ಅವರೊಂದು ಪ್ರಿಂಟ್ ಮಿಸ್ಟೇಕ್ ಆಗಿಬಿಟ್ಟಿದೆ. ಅಂದರೆ ಸ್ವಾಮಿಗಳಂಗೆ ಮಾಡಿದ್ದಾರೆ ಅಂತ ಹೇಳಲಿಲ್ಲ, ಪ್ರಿಂಟ್ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂದರು. ಏನದು ಅಂದರೆ ಕಾವತ್ತು ಬಿಟ್ಟು ಹೋಗಿದೆ, ಅದಕ್ಕೆ ಒಂದು ಕಾವತ್ತು ಹಾಕೋ. ಪ್ರವಚನಕ್ಕೆ ದೀರ್ಘ ಬೇರೆ ಇದೆ ನೋಡಿ, ಪ್ರವಚನಕ್ಕೆ ಸರಿಗೆ, ಪ್ರವಚನಕ್ಕೇ ಸರಿ. ಆ ಥರ ಆಗಬೇಡ. ಸ್ವಲ್ಪ ಏನಾದ್ರು ಜೀವಮಾನದಲ್ಲಿ ಆಗಪ್ಪ ಒಳಭಾಗ. ಇಲ್ಲಿ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ವಿಜಯರಾಯರು ಅಂತರಂಗದ ಕದವು ತೆರೆಯಿತಿಂದು. ಕಣ್ಣಿದೆ, ಜಗತ್ತೆಲ್ಲ ನೋಡ್ತಾ ಇದ್ದೀನಿ ಅಂದರು ವಿಜಯರಾಯರು. ಪ್ರಸನ್ನ ತೀರ್ಥರ ದೇವರ ನಾಮ ಒಂದು ಲೈನ್ ತೊಗೊಂಡ್ರೆ ಅಪರೋಕ್ಷ ಜ್ಞಾನಿಗಳು ಅಂತ ಏನು ಜಗತ್ತಲ್ಲಿ ಪುರಂದರ ವಿಜಯ ಗೋಪಾಲದಾಸರಿದ್ದಾರೆ, 10 ದೇವ್ರ ನಾಮ ಜೋಡಿಸ್ತೀನಿ ಬೇಕಾರೆ. ಅಷ್ಟು ಕೂತಿದೆ ಬುರುಡೆ ಒಳಗಡೆ. ಕಣ್ಣಿದೆ ನನಗೆ ಅಂದರು ವಿಜಯರಾಯರು. ಜಗತ್ತೆಲ್ಲ ನೋಡ್ತಾ ಇದ್ದೀನಪ್ಪ, ಆದರೆ ನಿನ್ನ ಮುಂದೆ ನಿಂತ್ಕೊಂಡ್ನಲ್ಲ ತಿಮ್ಮಪ್ಪ, ನಾ ಏನು ಕೇಳ್ಕೊತಿದ್ದೀನಿ ಅಂದರೆ ಅಂತರಂಗದ ಕದವು ತೆರೆಯಿತಿಂದು. ಎಷ್ಟು ಜನ ಹರಸಿದರು. ಈ ಅಂತರಂಗದ ಕದ ತೆಗಿಬೇಕಾದ್ರೆ ಇದು ಪ್ರಾಕ್ಟೀಸಿಂದ ಮಾಡೋದಲ್ಲಪ್ಪ,
ಎಷ್ಟು ಜನ ಹರಸಿದರು ಅಂದರು ಗುರುವಿನ ಗುಲಾಮನಾಗುವ ತನಕ. ನೋಡಿ, ಎಲ್ಲರೂ ಅದೇ ಅರ್ಥದಲ್ಲೇ ಹೇಳ್ತಕ್ಕಂಥ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ. ಗುರು ಸ್ಮರಣೆಯಿಂದ ಆಪತ್ ಪರಿಹಾರ, ಜ್ಞಾನ ಪ್ರಾಪ್ತಿ, ಅಪಮೃತ್ಯು ಪರಿಹಾರ ಎಲ್ಲವೂ ಗುರು ಸ್ಮರಣೆಯಿಂದ. ಅದಕ್ಕೋಸ್ಕರ ನಮ್ಮಲ್ಲಿ ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ಇದು ಎಷ್ಟು ಅನುಭವದ ಶ್ಲೋಕ ಎಂಬತಕ್ಕಂಥ. ಹಾಗಿಲ್ಲಿ ಪರಂಪರೆಯನ್ನೇ ಇಟ್ಟುಕೊಂಡು ಯಾವುದು ಭೂರಿ ದಯವ, ನಿಮ್ಮ ದಯ ಎಂಬತಕ್ಕಂಥದ್ದು ಚೆನ್ನಾಗಿ ನನ್ನ ಮೇಲೆ ಇರಬೇಕು. ಯಾತಕ್ಕಾಗಿ ಕೇಳ್ಕೊತಾ ಇದ್ದೇನೆ ಅಂದರೆ ಹೇಳ್ತಾನೆ, ಧೀರವರೇಣ್ಯ ಸಮೀರ ಸಮಯಗಳ ಸಾರವನರಿಯುವ ದಾರಿಯ ಕಾಣಲು ಕೊರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ ಭೂರಿದಯವ ಸತತ. ಯಾತಕ್ಕೋಸ್ಕರ ಕೇಳ್ತಾ ಇದ್ದೀನಿ? ಧೀರವರೇಣ್ಯ, ಧೀರವರೇಣ್ಯ ಸಮೀರ ಸಮಯಗಳ. ನಾನು ಚೆನ್ನಾಗಿ ಸೀಟ್ ಮೇಲೆ ಕೂತಿದ್ದೀನಿ, ಸಂಪಾದನೆ ಮಾಡಬೇಕು, ಈ ಮಠನ ಮುಂದೆ ತರಬೇಕು, ಏನಾದ್ರು ಒಂದು ಲೋಕದಲ್ಲಿ ಮಾಡಬೇಕು, ಅದನ್ನು ಕೇಳ್ಕೊಳ್ಳಿಲ್ಲ. ಧೀರವರೇಣ್ಯ, ಯಾರು ಧೀರವರೇಣ್ಯ? ಸಮೀರ, ವಾಯುದೇವರು ಧೀರವರೇಣ್ಯ. ಅವರನ್ನು ಉಪಾಸನೆ ಮಾಡತಕ್ಕಂಥ ಭಕ್ತರು ಧೀರತ್ವವನ್ನು ಹೊಂದುತ್ತಾರೆ. ಧೀರ ಅಂತ ಯಾಕೆ ಹಾಕಿದ್ದಾರೆ ಅಂದರೆ ಧಿಯಾ ರಮತೇತಿ ಧೀರಾಹ ಅಂತ ಅರ್ಥ. ಬುದ್ಧಿಯಿಂದ ಯಾರು ಸಂತೋಷ ಪಡ್ತಾರೋ ಅವರಿಗೆ ಧೀರರು ಅಂತ ಹೆಸರು. ಧೀರ ಅಂದರೆ 2 ಬೆಂಡೆಕಾಯಿ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು 1/4 kg ತೂಗ್ಸೋ ಕಾಲಿಗೆ 8 ಬೆಂಡೆಕಾಯಿ ಎಗರಿಸ್ಬಿಟ್ಟ ನನ್ನ ಮಗ, ಎಂಥ ಧೀರ ಅಂದರೆ 8 ಜನ್ಮ ಎತ್ತಬೇಕಾಗತ್ತೆ, ಗರುಡ ಪುರಾಣ ಹೇಳುತ್ತೆ. ಅರ್ಥ ಆಯ್ತಾ? ಸಮಾಜದಲ್ಲಿ ನೀವು ಒಪ್ತಿರೋ ಬಿಡ್ತಿರೋ, ಭಗವಂತ ಏನು ಹಾಕಿದಾನೋ ಅದನ್ನು ಯಾರೂ ಚೇಂಜ್ ಮಾಡಲಿಕ್ಕಾಗಲ್ಲ. ಎಲ್ಲೋದ್ರೂ ಅಲ್ಲಿಗೆ ಬರಬೇಕು. ಹಿಂದೆ ದೃಷ್ಟಾಂತ ಕೊಟ್ಟಿದ್ದೇ ಹೇಳ್ತಾ ಇದೆ. ಒಂದು ಪಕ್ಷಿಯ ಕಾಲಿಗೆ ಟೈನ್ ದಾರ ಕಟ್ಬಿಟ್ಟು ಹಾರು ಬಿಟ್ಬಿಡೋದು. ಸ್ವತಂತ್ರ ಸಿಕ್ತು ಅಂತ ಅದು ಹಾರ್ಕೊಂಡು ಹೋಗುತ್ತೆ. ಆಮೇಲೆ ದಾರ ಎಳೆದ್ರೆ ಆಟೋಮೆಟಿಕ್ಕಾಗಿ ನಿನ್ನ ಕೈ ಹತ್ರ ಹೇಗೆ ಬರುತ್ತೋ ಹಾಗೆ ನಮ್ಮ ಸ್ವಾಮಿ ಸ್ವತಂತ್ರ ಕೊಟ್ಟಿದ್ದಾನೆ. ಅಷ್ಟೇ, ಹಾರ್ತಾ ಇದ್ದೀವಿ ಅಲ್ವೇ? ಹಾಗೆ ನಾವು ಇವತ್ತು ಸಮಾಜದಲ್ಲಿ ನಾನಾ ಥರ ರೀತಿಯಾಗಿ ವ್ಯಾಖ್ಯಾನಗಳನ್ನು ಮಾಡ್ತಾ ದೇವರು ದೇವಭಕ್ತರುಗಳನ್ನು ವ್ಯಂಗ್ಯಾದಿಗಳಿಂದ ಚುಚ್ಚಬಹುದು. ಆದರೆ ಯಾರೂ ಈ ಮೆಥಡನ್ನು ಅಳಿಸೋಕ್ಕಾಗಲ್ಲ. ನೀರು ಕುಡ್ಕೊಂಡು ಬದುಕಬೇಕು ಅಂದರೆ ನೀರು ಕುಡ್ಕೊಂಡೇ ಬದುಕಬೇಕು. ಗಾಳಿ ಉಸಿರಿನಿಂದ ಬದುಕಬೇಕು ಅಂದರೆ ಸಿಲಿಂಡ್ರ್ ಕಟ್ಕೊಂಡು ಬದುಕೋಕ್ಕಾಗಲ್ಲ. ಏನೋ 8 ದಿನ ಆಗ್ಬೋದು, ಅಥವಾ ಮೇಲೆ ಹೋದಾಗ ಆಗ್ಬೋದು, ಪರ್ವತದ ಮೇಲೆ ಹೋದಾಗ ಆಗ್ಬೋದು. ರೆಸ್ಪಿರೇಷನ್ ಮೆಥಡ್ ಉಸಿರಾಡೋಕ್ಕಾಗ್ತಾ ಇಲ್ಲ, ಹೋಗ್ಬಿಡ್ತಾರೆ ಅಂದರೆ ಹಾಕಿರ್ಬೋದು ಬುಸ್ ಬುಸ್ ಅಂತ. ಅಷ್ಟೇ ವಿನ ಗಾಳಿಯಿಂದನೇ ಬದುಕಬೇಕು. ಅದನ್ನು ಯಾರೂ ಅದನ್ನು ರಚನೆ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ. ಗಾಳಿ ಒಳಗೆ ಏನಿದೆ, ಆಮ್ಲಜನಕ ಇದೆ, ಜಲಜನಕ ಇದೆ, ಇಂಗಾಲ ಇದೆ, ಸಾರಜನಕ ಇದೆ ಅಂತ ಹೇಳಬಹುದು ಘಟಕಗಳನ್ನ ಅಲ್ವಾ. ಗಾಳಿನ ತಯಾರು ಮಾಡ್ತೀರಾ ಅಂತ ಕೇಳಿದ್ರೆ ಯಾರೂ ತಯಾರು ಮಾಡೋಕ್ಕಾಗಲ್ಲ. ಅಥವಾ ತಯಾರು ಮಾಡಿದ ಗಾಳಿಯಲ್ಲಿ ಬೆನ್ನಿಗೆ 2 ಸಿಲಿಂಡರ್ ಕಟ್ಕೊಂಡು, ಸದ್ಯ ಮನೆಗೆ ಸಿಲಿಂಡರ್ ಸಿಕ್ಕರೆ ಸಾಕಾಗಿದೆ, ಇನ್ನು ಅದೆಲ್ಲ ಬೇರೆ 2 ಬೆನ್ನಿಗಾಗಿಬಿಟ್ಟಿದ್ರೆ ಅಲ್ವೇ, ಎಲ್ಲ ಗೂರ್ಖಾ ಜಾತಿಗಳು ಸೇರಿ ಹಿಮವತ್ ಪರ್ವತದ ಹತ್ರನೇ ಇರ್ಬೋದಾಗಿದೆ. ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಎಲ್ಲಿ ನೋಡು ನೀರು, ಎಲ್ಲಿ ನೋಡು ಗಾಳಿ, ಎಲ್ಲಿ ನೋಡು ಸಹಜವಾದ ಆಹಾರಗಳ ಬೆಳವಣಿಗೆ. ಅವನು ಭೂಮಿಯಲ್ಲಿ ಆ ರಸವನ್ನು ಇಟ್ಟು ಆ ರಸದ ಸಂಗ್ರಹ ಹಣ್ಣಿನಲ್ಲಿ, ಧಾನ್ಯದಲ್ಲಿ ಪರಮಾತ್ಮ ಮಾಡದೆ ಹೋಗಿದ್ರೆ ಯಾರು ಇಂಜೆಕ್ಷನ್ ಕೊಟ್ಟು ಸೆಲೆಕ್ಟ್ ಆಗೋಂಗೆ ಮಾಡ್ತಾರೆ? ಬಿತ್ತ ಹಾಕದೇಟಿಗೆ ಅದು ಗಿಡ ಆಗಬೇಕು ಅಂತ ನಿಯಮ ಏನು? ಬಿತ್ತ ಹಾಕದೇಟಿಗೆ ಅದು ಧಾನ್ಯ ರಾಶಿಯನ್ನು ಕೊಡಬೇಕು ಅಂತ ನಿಯಮ ಏನು? ಒಣಗೋದ್ರೂ ಹೋಗ್ಬೋದು, ಮತ್ತೊಂದು ಆಗ್ಬೋದು. ಅಂತಹ ಅಪೂರ್ವತೆಯನ್ನು ಪ್ರಸನ್ನ ತೀರ್ಥರು ಮುಂದೆ ದೇವ್ರ ನಾಮಗಳಲ್ಲಿ ಮಾತಾಡ್ತಾರೆ. ಧಾನ್ಯದ ಬಗ್ಗೆನೇ ಒಂದು ದೇವ್ರ ನಾಮ ಕೊಡ್ತಾರೆ. ಮೊಸರು ಬೇಕು ಮೊಸರು, ದೇಂಡಿಯ ಮೊಸರು, ಮೊಸರು ಬೇಕು ಮೊಸರು, ದೇಂಡಿಯ ಮೊಸರು, ಕರುಣೆ ಎಂದೆಸರು, ಕೇಳಬೇಡಿ ಕೊಸರು. ಮೊಸರು ಬೇಕು ಮೊಸರು, ದೇಂಡಿಯ ಮೊಸರು. ಹಾಲು ಮೇಲೆ ಹಾಡು, ಮೊಸರು ಮೇಲೆ ಹಾಡು. ಯಾಕೆ ಈ ಥರ ಮಾಡಿದ್ರು ಅಂದರೆ ಪುರಂದರದಾಸರು ಮಾಡಿದ್ರು, ಅದಕ್ಕೂ ಇವರು ಮಾಡಿದ್ರು. ಹಣ್ಣು ಬಂದಿದೆ ಕೊಳ್ಳಿಡ್ರೋ, ಚಿನ್ನ ಬಾಲಕೃಷ್ಣನೆಂಬೋ ಚೆನ್ನ ಬಾಳೆಹಣ್ಣು. ಹಣ್ಣು ಬಂದಿದೆ ಕೊಳ್ಳಿಡ್ರೋ. ಪುರಂದರದಾಸರು ಬಾಳೆಹಣ್ಣು ಮೇಲೆ ಮಾಡಿದ್ರು, ಸಕ್ಕರೆ ಮೇಲೆ ಮಾಡಿದ್ರು ಅಲ್ವೇ, ಹೆಣದ ಮೇಲೆ ಮಾಡಿದ್ರು, ಬೊಂಬದ ಮೇಲೆ ಮಾಡಿದ್ರು ಅಲ್ಲೇ. ಜಾಲಿಯ ಮರದಂತೆ ದುರ್ಜನರು. ಜಾಲಿ ಮರ ನೋಡಿದ್ರು ಒಂದು ದೇವ್ರ ನಾಮ ಮಾಡಿದ್ರು ಅಲ್ವೇ. ಏನು ನೋಡಿದ್ರು ಅದು ದೇವ್ರ ನಾಮಕ್ಕೊಂದು.
ಅದೆಲ್ಲ ಜ್ಞಾಪಿಸ್ಕೊಂಡಾಗ ಏನು ನೋಡ್ತಾರೆ, ಏನು ಚಿಂತನೆ ಮಾಡ್ತಾರೆ, ಅವರು ಕೂಡ ಮಾಡ್ತಕ್ಕಂಥವ್ರ. ಹಾಗೆ ಧೀರ ಅಂದರೆ ಬುದ್ಧಿಯಿಂದ ಸುಖ ಪಡುವವ. ಬುದ್ಧಿಯಿಂದ ಯಾರು ಸುಖ ಪಡ್ತಾರೆ ಅವ್ರಿಗೆ ಧೀರರು ಅಂತ ಕರೀತಾರೆ. ಅಂಥವ್ರು ಯಾರು ಅಂದರೆ ರುಜುಗಳಲ್ವೇ. ರುಜುಗಳು ಯಾವಾಗಲೂ ಭಗವದನ್ಯ ಕಾಮನಾಹೀನತ್ವಂ ರುಜುತ್ವಂ ತಸ್ಮಾತ್ ಧೀರ ಅಂತ ಶಬ್ದ ಪ್ರಯೋಗ ಮಾಡಿ. ಆ ರುಜುಗಳು ಕೂತಿರೋ ಪೀಠ ಇದು, ವಾಯುದೇವರು ಕೂತಿರ್ತಕ್ಕಂಥ ಪೀಠ, ಶ್ರೀಮದ್ ಆಚಾರ್ಯರಿಂದ ಹೊರಟಂಥ ಪೀಠ. ಇಲ್ಲೆಲ್ಲ ಬುದ್ಧಿಯಿಂದ ಮನಸ್ಸಿನಿಂದ ಸುಖ ಪಡಬೇಕೇ ವಿನಃ ಬೇರೆ ಸುಖವನ್ನು ಬಯಸಬಾರದು. ಆದ್ದರಿಂದ ಧೀರವರೇಣ್ಯ ಸಮೀರ ಸಮಯಗಳ ಸಮೀರನ ಸಮಯಶಾಸ್ತ್ರದ ಜ್ಞಾನಕ್ಕಾಗಿ ಸಾರವನ್ನರಿಯಲು ಎಲ್ಲ ಓದ್ಬಿಡ್ತೀನಿ ಇನ್ನು ಕಲಪ, ಅದರ ಸಾರವನ್ನು ತಿಳ್ಕೊಂಡು ಉದ್ಧಾರ ಆಗಕ್ಕೋಸ್ಕರ ಗುರುಗಳ ಅನುಗ್ರಹವನ್ನು ಬಯಸ್ತಾ ಇದ್ದೇನೆ. ನಮ್ಮ ಗುರುಗಳೊಂದು ಮಾತು ಹೇಳ್ತಾ ಇತ್ತು, ಎಷ್ಟೋ ಓದಿದ್ದೀನಿ ಕಣೋ ನಾನು, ವ್ಯಾಕರಣ ಓದಿದ್ದೀನಿ, ತರ್ಕ ಓದಿದ್ದೀನಿ, ವೇದಾಂತ ಓದಿದ್ದೀನಿ, ಮೀಮಾಂಸ ಓದಿದ್ದೀನಿ, ಏನೋ ಸನ್ಯಾಸಿಯಾಗಿ ಜಪತಪಗಳನ್ನು ಮಾಡ್ಕೊಂಡು ಏನೇನೋ ಒಂದಿಷ್ಟು ವೈರಾಗ್ಯ ಮಾಡಿದ್ದೀನಿ. ಆದರೆ ಒಂದು ಯೋಚನೆ ಅಂದರು, ಯಾಕೆ ಸ್ವಾಮಿ ಹಿಂದೆ, ಯಾಕೆ ನನ್ನ ಹತ್ರ ಇರ್ತೀನೋ ಇಲ್ವೋ ಅಂತ ಅರ್ಥನಾ ಅಂದೆ. ಅಂದರೆ ನಾವು ಕೇಳೋದು ಅಷ್ಟೇ ತಾನೆ. ಅಲ್ಲಪ್ಪ, ಸಾಯೋ ಗಳಿಗೆ ಒಳಗೆ ಯಾವುದಾದ್ರು ಒಂದು ಆಚಾರ ಶ್ಲೋಕ ಜ್ಞಾಪಕ ಬರುತ್ತೋ ಇಲ್ವೋ ಅಂತ ಯೋಚನೆ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಬೇಜಾನು ಓದಿರ್ತೀವಿ, ಬರಬೇಕು ಅಂತೇನು ಅಂತ್ಯಕಾಲದಲ್ಲಿ ಅದೇನು ದೇಹದ ಕಡೆಗೆ ಹೋಗುತ್ತೋ ಪ್ರಪಂಚದ ಕಡೆಗೆ ಹೋಗುತ್ತೋ ಮರವೇ ಬಂದ್ಬಿಡುತ್ತೋ, ಕೊನೆಗೆ ನಮ್ಮಂಥವ್ರಿಗೆ ಕೋಮನೇ ಬಂದ್ಬಿಡುತ್ತೋ ಯಾರು ಗೊತ್ತು. ಕೋಮ ಬಂದ್ಬಿಟ್ರೆ ಮುಗ್ದೇ ಹೋಯ್ತಲ್ಲ, ಎಲ್ಲ ಮಲಗ್ಬಿಡಿ. ಎಲ್ಲರೂ ಬಂದು ನಿಂತಿದ್ದೀವಿ, ಯಾರನ್ನೂ ನೋಡ್ತಾ ಇಲ್ಲ. ಯಾಕೆ ನೋಡ್ತಾನೆ ಪಾಪ, ಅವ್ನು ಪಾಡ್ಗೆ ಅವ್ನು ಹೋಗ್ತಾನೆ. ನೋಡೋಕ್ಕಾಗಿ ಕರ್ಕೊಂಡು ಹೊರಟಿರೋದು ಇದೇ ಗರುಡ ಪುರಾಣ. ಯಾರು ಇದನ್ನು ಚೇಂಜ್ ಮಾಡಲಿಕ್ಕಾಗಲ್ಲ. ಗೊತ್ತಾಯ್ತಾ? ಹಾಸ್ಯ ಕುಚೋದ್ಯಗಳು ಮಾಡ್ಕೋಬೋದು. ದೇವರಿಗೆ ಏನು ನಿಯಮಗಳನ್ನು ಹಾಕಿದ್ದಾನೆ ಅದು ದೇವತೆಗಳು ಕೂಡ ಮೀರಕ್ಕಾಗಲ್ಲ ಅನ್ನುವಾಗ ಕಾಕತ ಮನುಷ್ಯಾಣ. ಮನುಷ್ಯರಿಗೆ ಹೇಳೋದೇನಿದೆ, ಸುಮ್ಮನೆ ಚಪಲಕ್ಕೋಸ್ಕರ ಬಾಯಿನಲ್ಲಿ ಮಾತಾಡ್ಕೋತೇವೆ ಅಷ್ಟೇ. ಅದಕ್ಕೋಸ್ಕರ ಧೀರವರೇಣ್ಯ ಸಮೀರ ಸಮಯಗಳ ಸಮೀರನಿಂದ ಪ್ರತಿಪಾದಿಸಲ್ಪಟ್ಟ ವಿಷ್ಣು ಸರ್ವೋತ್ತಮತ್ವಾದಿ ಪಂಚಭೇದಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದ ವಿಷಯಗಳ ಸಂಬಂಧವನ್ನು ಸಾರವನ್ನು ತಿಳಿಯೋದಕ್ಕೋಸ್ಕರ ಕೋರುವೆ ಗುರುವಿದ್ಯಾ ವಾರಿಧಿ ತೀರ್ಥರ ಭೂರಿ ದಯವ ಸತತ. ಆಯ್ತು, 2 ಸ್ಟ್ಯಾನ್ಸ್ ಓದ್ಬಿಡ್ತೀನಿ. ಕೃಷ್ಣ ವ್ಯಾಸರಾಜ ಗುರು ದಾಸರೆಂದೆನಿಸಿ ಶ್ರೀಶ ಕೃಷ್ಣನ ತೋಷಿಸಲು ಸಾಸಿರ ವಿಧದಲ್ಲಿ ಸಲ್ಲಿಸಿ ಸೇವೆಗಳ ಬಾಸುರ ಕೀರ್ತಿ ಪಡೆದ ಯತಿವರರ ಕೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ. ವ್ಯಾಸರಾಜ ಗುರು ದಾಸರೆಂದೆನಿಸಿ ಪರಂಪರೆಯಲ್ಲಿ ದಾಸರಾಗಿ ಬಂದಿದ್ದಾರೆ. ಶ್ರೀಶ ಶ್ರೀಕೃಷ್ಣನ ತೋಷಿಸಲು, ಮೂಲಗೋಪಾಲ ಕೃಷ್ಣನನ್ನ ಸಂತೋಷಪಡಿಸೋದಕ್ಕೋಸ್ಕರ ಸಾಸಿರ ವಿಧದಲ್ಲಿ ಸಲ್ಲಿಸಿ ಸೇವೆಗಳ ಪಂಚಿತ್ರೆ ಮಾಡಿದ್ರು, ಮಂಟಪ ಮಾಡಿದ್ರು, ತೊಟ್ಲು ಮಾಡಿದ್ರು ಅಲ್ವೇ, ಹಾಗೆ ಅನೇಕ ವಿಧದಿಂದ ಜ್ಞಾನ ಕಾರ್ಯ ಮಾಡಿದ್ರು, ಅನ್ನದಾನ ಮಾಡಿದ್ರು, ಹೀಗೇನೇನೋ ಇರುತ್ತಲ್ಲ, ಎಲ್ಲ ಸೇವೆಗಳನ್ನು ಮಾಡಿ ಬಾಸುರ ಕೀರ್ತಿ ಪಡೆದ ಯತಿವರರ. ಅಂದದ ನವಿಮಣಿ ಮಂದಿರಗಳಲ್ಲಿ ನಂದಕುಮಾರನ ಕುಳ್ಳಿರಿಸಿ, ಅಂದದ ನವಮಣಿ ನವರತ್ನದ ಮಂಟಪವನ್ನು ಮಾಡಿ ಅದರೊಳಗೆ ರುಕ್ಮಿಣಿ ಸತ್ಯಭಾಮ ಸಮೇತನಾಗಿರ್ತಕ್ಕಂಥ ಮೂಲ ಗೋಪಾಲಕೃಷ್ಣನನ್ನು ಕೂಡಿಸ್ತಕ್ಕಂಥವರಾಗಿ ಚಂದದಿ ದಿನ ದಿನ ಪೂಜೆಯ ಗೈದು ಆನಂದ ಸಾಗರದಲ್ಲಿ ಮಿಂದ ಯತಿವರರ. ಮಂಟಪ ಮಾಡಿಸ್ಬೇಕು, ಅಲ್ಲಿಡಬೇಕು, ನೋಡಿದ್ರು, ಜಪ ಮಾಡು, ಕೂತ್ಕೋ ಅಷ್ಟೇ. ಅಂದರೆ ಆ ರೀತಿಯಾದಂಥ ಆನಂದ ಸಾಗರವನ್ನು ತಾವೇ ಮಾಡಿಸಿ ಮಂಟಪದಲ್ಲಿ ಇಟ್ಟು ಚಿಂತನೆಯ ಜ್ಞಾನ ಚಿಂತನೆ ಎಂಬತಕ್ಕಂಥದ್ದನ್ನು ಮಾಡಿ, ಈ ಮಂಟಪನೇ ದೊಡ್ಡದು ಅಂತ ಅರ್ಥವಲ್ಲ, ಅದರೊಳಗೆ ಜ್ಞಾನ ಮಂಟಪವನ್ನು ಚಿಂತನೆ ಮಾಡಬೇಕು. ಯಾವುದು ಜ್ಞಾನ ಮಂಟಪ ಅಲ್ವೇ? ನಮ್ಮ ಜಗನ್ನಾಥ ದಾಸರು ಹೇಳ್ತಾರೆ, ನೆರೆ ನಂಬಿದೆ ಮಾತ್ ಹೃದಯ ಮಂಟಪದೊಳು ಪರಿಶೋಭಿಸುತ್ತೀರೋ ಪಾಂಡುರಂಗ. ಇದೇ ಮಂಟಪ. ಆ ಮಂಟಪನೂ ಬೇಕು, ಈ ಮಂಟಪನೂ ಬೇಕು. ಆ ಮಂಟಪದೊಳಗೆ ಈ ಮಂಟಪ ಇರಬೇಕಲ್ವಾ? ಆದ್ದರಿಂದನೇ ಅವರು ಜ್ಞಾನ ಮಂಟಪದಿಂದ ಪೂಜೆ ಮಾಡ್ತಕ್ಕಂಥವರಾದ ಯತಿವರರ. ಗನ್ನ ಮಹಿಮ ಸುಖ ಚಿನ್ಮಯ ರೂಪ ಪ್ರಸನ್ನ ಕೃಷ್ಣಗೆ ಹರುಷದಲ್ಲಿ ಚಿನ್ಮಯವಾದ ತೊಟ್ಟಿಲ ಸೇವೆಯ ಮಾಡಿ ಅನ್ಯರಿಗಲ್ಲದ ಪುಣ್ಯ ಪಡೆದವರ ಕೋರುವೆ ಗುರುವಿದ್ಯಾ. ಇದು ಮೊದಲನೇ ದೇವರ ನಾಮ ಅವರದು. ಗುರುಗಳ ಮೇಲೆ ಮಾಡಿ, ಇಂಥ ಗುರುಗಳ ಅನುಗ್ರಹವಾದ ಮೇಲೆ
ಪ್ರಫುಲ್ಲತೆಯ ಆ ಸಾಹಿತ್ಯದ ಪಕ್ವತಾವಸ್ಥೆ ಎಂಬತಕ್ಕಂಥದ್ದು ಗುರುಗಳ ಅನುಗ್ರಹದಿಂದ ಬರುತ್ತಾದ್ದರಿಂದ ಮುಂದೆ ಅಂಥ ಪರಂಪರೆಯಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ನಮ್ಮ ಶೇಷಚಂದ್ರಿಕಾರಾಯರನ್ನು ಸ್ತೋತ್ರ ಮಾಡ್ತಾರೆ. 2 ದೇವರ ನಾಮಗಳಲ್ಲಿ ಶೇಷಚಂದ್ರಿಕಾರಾಯರನ್ನು ಸ್ತೋತ್ರ ಮಾಡಿ ರಾಘವೇಂದ್ರ ಸ್ವಾಮಿಗಳನ್ನ ಸ್ತೋತ್ರ ಮಾಡ್ತಾರೆ, ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾರೆ, ಟೀಕಾಕೃತ್ಪಾದರನ್ನು ಸ್ತೋತ್ರ ಮಾಡ್ತಾರೆ, ರುದ್ರದೇವರನ್ನು ಸ್ತೋತ್ರ ಮಾಡ್ತಾರೆ, ಸರಸ್ವತಿ ಮುಖ್ಯ ಪ್ರಾಣದೇವರು. ಅಲ್ಲಿಗೆ ನಾಳೆ ಅಥವಾ ನಾಡಿದ್ದು ನಿಲ್ಲಿಸ್ಕೊಂಡ್ಬಿಟ್ರೆ ಮುಖ್ಯ ಪ್ರಾಣದೇವರು ಪರಮಾತ್ಮ, ಅವನ ಬಾಲ್ಯಲೀಲಾ ವಿಲಾಸಗಳು, ಅದ್ಭುತವಾದ ಅವರ ಅನುಭವ ಸಾಹಿತ್ಯ ಎಂಬತಕ್ಕಂಥದ್ದನ್ನು ಮುಂದೆ ನೋಡೋಣ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.